ವೀಕ್ಷಕರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಆರ್ ಕನಸುಗಳ ಕಾರ್ಖಾನೆಯ ನಿಮ್ಮ ರಘುರಾಮ್ ಮಾಡುವ ನಿಮ್ಮ 101 ನೆನಪು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮ್ಮ ರಘುರಾಮ್ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಕರ್ಕೊಂಬರೋದನ್ನು ನಿಲ್ಲಿಸಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ಸತಿ 101 ನೆನಪುಗಳ ಜೊತೆಗೆ 101 ಅನುಭವಗಳನ್ನ ನಿಮ್ಮ ಮುಂದೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವೆಲ್ಲ ಕೇಳಿದ್ದು, ನೀವೆಲ್ಲ ಆಸೆ ಪಟ್ಟಿದ್ದು, ಶಿವರಾಮ್ ಅವರ ಎಪಿಸೋಡ್ನ ಯಾಕೆ ನೀವು 4ಕ್ಕೆ ಮುಗಿಸ್ಬಿಟ್ರಿ ಅಂತ ಕೇಳಿದ್ರಿ. ಅದ್ಭುತವಾದ ಅದಕ್ಕೆ ಪ್ರತಿಕ್ರಿಯೆ ಕೂಡ ನೀಡಿದ್ರಿ. ಹಾಗಾಗಿ ಶಿವರಾಮ್ ಸಾಹೇಬ್ರ ಸರಣಿನ ಮುಂದುವರಿಸ್ತಾ ಇದ್ದೀನಿ. ನಿಮಗೆ ಪ್ರಾಮಿಸ್ ಮಾಡಿದಾಗೆ ನಿಮ್ಮ ಪ್ರಶ್ನೆಗಳನ್ನ ಅವ್ರ ಮುಂದೆ ಇಟ್ಟಿದ್ದೀನಿ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಶಿವರಾಮ್ ಸಾಹೇಬ್ರ ಮನೆಗೆ ಹೋಗೋಣ. ಇನ್ನಷ್ಟು ಮತ್ತಷ್ಟು ಅವರ ಅನುಭವದ ರೋಚಕ ಕಥೆಗಳನ್ನ ತಿಳ್ಕೊಳ್ಳೋಣ. ಸ್ವಾಗತ ವೀಕ್ಷಕರೇ. 101 ನೆನಪು. ಸರ್ ನಮಸ್ಕಾರ. ಸರ್ ಮೊದಲನೇದಾಗಿ ಹೆಮ್ಮೆ, ಖುಷಿ, ಗರ್ವ, ಗೌರವ ಎಲ್ಲ. ಯಾಕೆಂದರೆ ನನ್ನ ಚಾನಲ್ಲು ತುಂಬ ಪುಟ್ಟ ಚಾನಲ್ ಸರ್. ನೀವು ಒಪ್ಕೊಂಡು ನನ್ನ ಕಾರ್ಯಕ್ರಮ ಮಾಡಿದ್ಮೇಲಿಂದ ಲಕ್ಷಾಂತರ ಜನ ನಿಮ್ಮ ಅಭಿಮಾನಿಗಳು ನನ್ನ ಚಾನಲ್ನ ನೋಡಿ ಬೆಳೆಸಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ನಿಮ್ಮ ಮುಂದೆ ನಿಮ್ಮ ಮೂಲಕ ಎಲ್ಲ ನಿಮ್ಮ ಅಭಿಮಾನಿಗಳಿಗೂ ತುಂಬ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ನೀವು ಚೆನ್ನಾಗಿ ಮಾಡಿರಿ, ಅದಕ್ಕೆ ಎಲ್ಲರಿಗೂ ಈಗ ನಮಗಿಂತ ನಿಮಗೆ ಜನಪ್ರಿಯತೆ ಜಾಸ್ತಿ. ನಿಮ್ಮಿಂದ ಸರ್, ಹೂವಿಂದ ನಾರು ಸ್ವರ್ಗಕ್ಕೆ ಸೇರ್ತು ಅನ್ನೋಂಗೆ ನಿಮ್ಮಿಂದ ನಮಗೋದಾಗಿದೆ. ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಎಲ್ಲರೂ. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಸರ್, ನಿಮ್ಗೆ ಅವಕಾಶ ಕೊಟ್ಟಿದ್ದೀವಿ. ಪಾಪ ಜನಗಳಿಗೆ ಗೊತ್ತಿಲ್ಲ ಅದು. ಸರ್ ಕಾರ್ಯಕ್ರಮ ನೋಡೋದ್ರಲ್ಲ ಏನು ಅನಿಸು, ನಿಮ್ಗೆ ಹೇಗಿತ್ತು ಪ್ರತಿಕ್ರಿಯೆಗಳು? ನನಗೆ ಆಶ್ಚರ್ಯ, ಯಾಕೆಂದರೆ ನಾವೆಲ್ಲ ನಿವೃತ್ತಿಯಾದರು, ಆದರೆ ನಮಗೆ ಇಷ್ಟೊಂದು ಜನ ನಮಗೆ ಪ್ರೀತಿ ತೋರಿಸ್ತಾ ಇದ್ದಾರೋ ಅಂತ ನಮಗೆ ಆಶ್ಚರ್ಯ ಆಗ್ತದೆ. ನಿಜವಾಗ್ಲೂ ಆಶ್ಚರ್ಯ. ನಾವಿಷ್ಟು ಈ ಮಟ್ಟದಲ್ಲಿ ಅದು ವೈರಲ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಈಗ ಅವ್ರಿಗೆ ಏನು ಖುಷಿ ಅಂತಂದರೆ, ನಾವು ನಮ್ಮ ಬಾಲ್ಯದ ನೆನಪುಗಳು, ನಾವು ಹೆಂಗೆ ಕಷ್ಟಪಟ್ಟು ಆ ಕಷ್ಟ ಜೀವಿಗಳಿಗೆಲ್ಲ ಇದು ಇಷ್ಟ ಆಗುತ್ತೆ. ಈಗ ನಾನೇನಾದ್ರು ಒಬ್ಬ ಶ್ರೀಮಂತ ಆಗಿ IAS ಅಧಿಕಾರಿಯಾಗಿದ್ದರೆ ಯಾರೂ ಅಷ್ಟು ಇಷ್ಟಪಡ್ತಿರ್ಲಿಲ್ಲ. ನಾವು ಭಾಳ ಕಡು ಬಡತಿಂದ ತಿನ್ನೋಕ್ಕೆ ಇಟ್ಟಿಲ್ಲದೆ, ಆಮೇಲೆ ಓಡಾಡೋಕ್ಕೆ ಚಪ್ಪಲಿನೂ ಇಲ್ಲದೆ ನನಗೆ ಅಂಥ ಕಷ್ಟ ಜೀವನ ಸಾಗಿಸಿರೋದ್ರಿಂದ ಅದೇ ಥರದವರು ನಮ್ಮನ್ನು ಅವರ ಇದರಲ್ಲಿ ನೋಡ್ತಾರೆ. ಹಾಗಾಗಿ ಇದು ಸಕ್ಸಸ್ ಆಗಿದೆ. ಥ್ಯಾಂಕ್ ಯು ಸರ್. ಸರ್ ನನ್ನ ಪ್ರಶ್ನೆಗಳಿಗಿಂತ ಹೆಚ್ಚಾಗಿ ನಿಮ್ಮ ಅಭಿಮಾನಿಗಳ ಪ್ರಶ್ನೆ ಸಾಕಷ್ಟಿದೆ ಸರ್. ಮೊದಲನೇದಾಗಿ ಎಲ್ಲರೂ ಕೇಳಿದ್ರು ಸರ್, ಒಂದು ಕಾಮನ್ ಪ್ರಶ್ನೆ. ಸಾಕಷ್ಟು ಜನ ಸಾಕಷ್ಟು ಪ್ರಶ್ನೆಗಳು ಕೇಳಿದ್ದಾರೆ, ಅದನ್ನು ಒಂದೊಂದಾಗಿ ಓದ್ತೀನಿ. ಮೊದಲನೇದಾಗಿ ಎಲ್ಲರೂ ಸಾಕಷ್ಟು ಕೇಳಿದ್ದು IAS KS ಬಗ್ಗೆ ಶಿವರಾಮ್ ಸಾಹೇಬ್ರ ಹತ್ರ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡಿ. ಯಾವ್ಯಾವ ಸಬ್ಜೆಕ್ಟ್ ಅವ್ರು ಕನ್ನಡದಲ್ಲಿ ಬರೆದ್ರು, ಎಷ್ಟು ಕಷ್ಟ ಆಯಿತು ಕನ್ನಡದಲ್ಲಿ ಬರೆಯೋಕ್ಕೆ. ಇವಾಗ ನಮಗೆ ಬರೀಬೇಕು ಅಂತಿರೋರಿಗೆ ಅವ್ರು ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂತ. ನಾನು ಏನೂ ಮಾತಾಡಲ್ಲ ಸರ್. ಲಾಸ್ಟ್ ಟೈಮೇ ಬೈದಿದ್ರು ನನಗೆ, ಸಾಹೇಬ್ರು ಮಾತಾಡ್ಬೇಕಾದ್ರೆ ನಿಮ್ಮ ಮಧ್ಯದಲ್ಲಿ ಮಾತಾಡ್ತೀಯ ಅಂತ. ಕ್ಷಮೆ ಇರಲಿ. ಇವಾಗ ಬರೀ ಸಾಹೇಬ್ರುಂಟು, ನೀವುಂಟು, ಸಾಹೇಬ್ರು ಹೇಳ್ತಾರೆ, ನೀವು ಕೇಳಿಸ್ಕೊಡಿ. ನನಗೆ IAS ಅಧಿಕಾರಿಯಾಗೋ ಕನಸು ಯಾಕೆ ಅಂತ ಹೇಳಿದ್ರೆ, ನಾನು ಬಡತನದಲ್ಲಿ ಬಂದಿದ್ದೇನೆ. ಆವಾಗ ನಮ್ಮ ಸ್ನೇಹಿತರೊಬ್ಬರಿಗೆ ಆ ಬಿಡದಿನಲ್ಲಿ ನರಸಿಂಹಯ್ಯ ಅಂತ ನಮ್ಮ ಸ್ನೇಹಿತರಿದೆ, ತುಂಬ ನನಗೆ ಆತ್ಮೀಯರು. ಆಮೇಲೆ ಈ ಲೀಡ್ರ್ ಅವರು, ಜಿಲ್ಲಾ ಪಂಚಾಯತ್ ಮೆಂಬರ್ ಅವರು. ನಾವು ಒಂದು ಸಾರಿ ಬಸ್ಸಿಗೆ ಕಾಯ್ತಾ ನಿಂತಿದ್ರು, ಬಸ್ ಬರಲಿಲ್ಲ, ಲಾರಿಗೆ ಹೋಗೋಣ ಬಿದ್ರು, ನಿಮ್ಮ ಹತ್ರ ದುಡ್ಡಿದೆಯಾ ಅಂತ ನೋಡಿಕೊಂಡ್ವಿ. ನಮ್ಮ ಹತ್ರ ಎಲ್ಲ ಒಂದು 55 ಪೈಸೆ ಇತ್ತು. ಅವು ಮಾತಾಡುವಾಗ, ಏನು ಇದು ನರಸಿಂಹಣ್ಣ, ಭಾಳ ಕಷ್ಟ ಅಲ್ಲ ನನ್ನ ಜೀವನ, ಈ ಬಡವ್ರ ಸೇವೆ ಮಾಡೋಕ್ಕೆ ಅಧಿಕಾರಿ ಆಗಬೇಕು ನೋಡ್ರಿ. ಅದಕ್ಕೆ ಅವನೇನು ಹೇಳ್ದ, ಅಮೂಲ್ದಾರ್ ಆಗಬೇಕು. ಅವಾಗ ಅಮೂಲ್ದಾರ್ ಅಂದರೆ ಅಮೂಲ್ದಾರ್ ಅಂತ ಹೇಳ್ತಾ ಇದ್ರು. ಅಮೂಲ್ದಾರ್ ಆದರೆ ಬಡವ್ರ ಸೇವೆ ಮಾಡಲಿಕ್ಕೆ ಭಾಳ ಪವರ್ ಸಿಗುತ್ತೆ ಮತ್ತು ಅವಕಾಶ ಆಗುತ್ತೆ, ಅದೊಂದು ಮನಸ್ಸಿನಲ್ಲಿತ್ತು. ಅಷ್ಟೊತ್ತಿಗೆ ನನ್ನ ಸ್ನೇಹಿತ ಕಂಚಿವರ್ದಯ್ಯ IAS ಕಟ್ಟಬೇಕು ಅಂತ ಹೇಳಿದ್ರು. ನಾನು ಹಾಗೆ IAS ಅಧಿಕಾರಿ ಆದರೆ ಇಲ್ಲಿ ಜಿಲ್ಲಾಧಿಕಾರಿ ಅಂತಾರೆ, ಡೆಪ್ಟಿ ಕಮಿಷನರ್ ಇರ್ತಾರೆ. ಅದಕ್ಕೆ ಅದು ಆಗಲೇಬೇಕು ಅಂತ ಹೇಳಿ ನನಗೆ ನಿರ್ಧಾರ ಮಾಡಿಬಿಟ್ಟೆ. ಆ ನಿರ್ಧಾರ ಮಾಡಿದ್ರೆ ಅದಕ್ಕೆ ಒತ್ತು ಕೊಡಬೇಕಲ್ಲ, ಎಫರ್ಟ್ಸ್ ಮಾಡಬೇಕಲ್ಲ. ಅದಕ್ಕೆ ಡಿಗ್ರಿ ಆಗಿರಬೇಕು, ಮತ್ತು 21 ವರ್ಷ ಆಗಿರಬೇಕು, 26 ವರ್ಷದ ಒಳಗಡೆ ಇರಬೇಕು, ಇದೆಲ್ಲ ನಿಯಮ ಇದೆ. ಹಾಗಾಗಿ ಡಿಗ್ರಿ ಮಾಡಿದೆ ಈವ್ನಿಂಗ್ ಕಾಲೇಜಲ್ಲಿ, ಮತ್ತು MA ಕರೆಸ್ಪಾಂಡೆನ್ಸ್ ಮಾಡಿದೆ, ಶುರು ಮಾಡಿದೆ. IAS KS ಎರಡೂ ಜೊತೆಯಲ್ಲೇ ತೆಗೆದುಕೊಳ್ಳಿದೆ. ಇದಕ್ಕೆ ಏನಂತ ಅಂದರೆ, ಆಗ IAS ಅಧಿಕಾರಿ
ಪರೀಕ್ಷೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ UPSC ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ವರ್ಷಕ್ಕೊಂದ್ಸರಿ. UPSC ಎಕ್ಸಾಮ್ಗೆ ಎಷ್ಟು ಜನ ಆದರೂ ಹಾಕ್ಬೋದು, ಅರ್ಜಿ ಸಲ್ಲಿಸ್ಬೋದು. ಅದರಲ್ಲಿ ಈಗ 1,000 ಹುದ್ದೆಗಳಿದ್ದರೆ ಅದಕ್ಕೆ 1:10 ಪ್ರಿಲಿಮಿನರಿ ಎಲ್ಲಿ ಪಾಸ್ ಆಗ್ತಾರೆ. ಅಂದರೆ 3 ಸ್ಟೇಜ್ ಎಕ್ಸಾಮು, ಒಂದು ಪ್ರಿಲಿಮ್ಸು, ಒಂದು ಮೇನ್ ಎಕ್ಸಾಮು, ಮತ್ತು ಫೈನಲ್ OAS ಟೆಸ್ಟ್, ಮೌಖಿಕ ಪರೀಕ್ಷೆ. ಪ್ರಿಲಿಮಿನರಿಗೆ ಎಷ್ಟು ಜನ ಕಟ್ತಾರೆ, ಅದರಲ್ಲಿ 1,000 ಹುದ್ದೆ ಇದ್ದರೆ 1:10 ಅವಾಗ ಸ್ಟಾರ್ಟ್ ಮಾಡ್ತಾರೆ. ಸೊ ಅದರಲ್ಲಿ ನಾನು ಒಂದು ಸಬ್ಜೆಕ್ಟು ಆಪ್ಷನಲ್ ತಗೋಬೇಕು. ಒಂದು ಜನರಲ್ ಸ್ಟಡೀಸ್ ಇರ್ತದೆ, ಒಂದು ಆಪ್ಷನಲ್ ಇರ್ತದೆ. ಆವಾಗ ನಾನು ಇಂಡಿಯನ್ ಹಿಸ್ಟ್ರಿ ತೊಗೊಂಡಿದ್ದೆ, ಇತಿಹಾಸ. ಸೊ ಅದರಲ್ಲಿ ಪಾಸ್ ಆಯಿತು. ಮೇನ್ ಎಕ್ಸಾಮ್ ಹೋದೆ. ಮೇನ್ ಎಕ್ಸಾಮ್ ಫೇಲ್ ಆಯಿತು. ಮೇನ್ ಎಕ್ಸಾಮಲ್ಲಿ ಪೊಲಿಟಿಕಲ್ ಸೈನ್ಸ್ ತೊಗೊಂಡಿದ್ದೆ, ಇಂಡಿಯನ್ ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸ್. ಅದು ಸಕ್ಸಸ್ ಆಗಿಲ್ಲ. ಮತ್ತು 2ನೇ ಸಾರಿ ಕಟ್ಟಿದೆ. 2ನೇ ಸಾರಿನೂ ಪ್ರಿಲಿಮ್ಸ್ ಆಯಿತು, ಮತ್ತೆ ಮೇನ್ ಎಕ್ಸಾಮ್ ಆಯಿತು. ಅಷ್ಟೊತ್ತಿಗೆ ನನಗೆ DYSP ಆಯಿತು. DYSP ಟ್ರೈನಿಂಗ್ ಕೊಟ್ಟರು ಮೈಸೂರಿಗೆ. ಅವಾಗ ಯೋಚನೆ ಮಾಡಿದೆ, ಅಷ್ಟೊತ್ತಿಗೆ ಯಾಕೆ ಕನ್ನಡದಲ್ಲಿ ಬರೀಬಾರ್ದು, ಫಸ್ಟ್ ಇಂಗ್ಲೀಷಲ್ಲೇ ಬರೀತಾ ಇದ್ದೆ, ಕನ್ನಡದಲ್ಲಿ ಯಾಕೆ ಬರೀಬಾರ್ದು ಅಂತಂತೇಳಿ ಕನ್ನಡ ಲಿಟ್ರೇಚರೇ ತೊಗೊಳ್ಳೋಣ ಅಂತೇಳಿ ಇತಿಹಾಸ ಮತ್ತು ಕನ್ನಡ ಸಾಹಿತ್ಯವನ್ನು ನಾನು ಆರಿಸ್ಕೊಂಡೆ. ಇದಕ್ಕೆ ಈ ಜನರಲ್ ನಾಲೆಡ್ಜ್ಗೆ ಕನ್ನಡದಲ್ಲಿ ಬುಕ್ಸು ಸಾಕಷ್ಟು ಸಿಗೋದಿಲ್ಲ. ಅದಕ್ಕೆ ನಾವು ಈ ಸಪ್ನಾ ಬುಕ್ ಸ್ಟಾಲ್ನಲ್ಲಿ ಬುಕ್ಸು ತುಂಬ ಸಿಗ್ತಿತ್ತು. ಆ ಟೈಮ್ನಲ್ಲಿ ಗಂಗಾರಾಮ್ ಬುಕ್ ಸ್ಟಾಲ್ ಅಂತ ಇತ್ತು, ಕಪಾಲಿ ಥಿಯೇಟ್ರ್ ಪಕ್ಕ ಬಿಲ್ಡಿಂಗ್ ಬಿದ್ದೋಯ್ತಲ್ಲ, ಅಲ್ಲಿ ಗಂಗಾರಾಮ್ ಬುಕ್ ಸ್ಟಾಲ್ನಲ್ಲಿ ಅಲ್ಲೇ ಹೋಗ್ತಿದ್ವಿ ನಾವು ಹೆಚ್ಚು. ಅಲ್ಲಿ ಬುಕ್ಸ್ ಕೊಂಡ್ಕೊಳ್ಳೋದು ನಮ್ಮ ಕೈಲಾದಷ್ಟು. ಮೆಜೆಸ್ಟಿಕ್ ಸುತ್ತ ಒಂದು ರೌಂಡ್ ಹೊಡಿತಿದ್ವಿ. ಒಳಗೆಲ್ಲ ಈ ಫುಟ್ಪಾತ್ಗಳಲ್ಲಿ ಬುಕ್ಸ್ ಇಟ್ಕೊಂಡು ಸಣ್ಣ ಪುಸ್ತಕ ಇಟ್ಕೊಂಡು ಮಾರ್ತಿದ್ವಿ. 10 ಪೈಸೆ ಒಂದೊಂದು ಪುಸ್ತಕ ಅದು ತೊಗೊಳ್ತಿದ್ವಿ. ಈಗ ಅದೇನಂತಾರೆ, ಈಗ ಸ್ವಾಮಿ ವಿವೇಕಾನಂದ, ಸುಭಾಷ್ ಚಂದ್ರ ಬೋಸ್, ಇಂಥ ಮಹನೀಯರ ಬುಕ್ಸ್ ಎಲ್ಲ ಒಂದೇ ಒಂದು 20 ಪೇಜು 25 ಪೇಜು ಇರ್ತಿತ್ತು. ಅವ್ರ ವಿಷಯಗಳು ತುಂಬ ಚೆನ್ನಾಗಿರ್ತಿತ್ತು. ನಾವು ಅದು ತಗೊಳ್ಬೋದು. ಆಮೇಲೆ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಭಾಳ ಸಿಗೋವು. ನಮಗೆ ಬುಕ್ಸ್ ಕೊಂಡ್ಕೊಳ್ಳಿಕ್ಕೆ ಭಾಳ ಕಷ್ಟ ಆಗೋದು. ಅದಕ್ಕೆ ನಾವು ಅಲ್ಲೇ ರೋಡೇ ಅಲಿತಿದ್ವಿ ನಾವು. ರಸ್ತೆನಲ್ಲಿ ಯಾರು ಇಟ್ಕೊಂಡು ಮಾರ್ತಾರಲ್ಲ, ಈಗಲೂ ಮಾರ್ತಾರೆ ಅಂತ ಅನಿಸುತ್ತೆ, ಅದನ್ನು ತಗೊಂಡು ನಾವು ಓದಿದ್ದೇವೆ. ಆಮೇಲೆ IASಗೆ ಭಾಳ ದೊಡ್ಡ ಪುಸ್ತಕ ಓದಬೇಕು ಅಂತಂತ ನನಗೆ ಹೇಳ್ತಿದ್ರು, ಯಾಕೆಂದರೆ ಹೆಚ್ಚು ವಿಷಯ ಸಿಗುತ್ತೆ ಅಂತ. ಈ ಉದಾಹರಣೆಗೆ ಈ ಇತಿಹಾಸ ಓದಬೇಕಾದ್ರೆ ವಿದ್ಯಾಭವನ್ ಸೀರೀಸು 12 ವಾಲ್ಯೂಮ್ ಬಂದಿದೆ. ಇರ್ಫಾನ್ ಹಬೀಬ್ ಅವರು ಬರೆದಿರೋದು ಬುಕ್ಸು, ಅವೆಲ್ಲ ತುಂಬ ಚೆನ್ನಾಗಿದೆ. ಆ ವಿದ್ಯಾಭವನ್ ಸೀರೀಸ್ನಲ್ಲಿ ಓದಿದ್ರೆ ಇಂಗ್ಲೀಷ್ನಲ್ಲಿ ಇರ್ತಿತ್ತು, ಎಷ್ಟು ಅಂತ ಓದೋದು, ತುಂಬ ವಾಸ್ಟು. ಅದೆಲ್ಲ ರೆಫರ್ ಮಾಡಿ ನೋಡಿ ಇವೆಲ್ಲ ನಮ್ಗೆ ಆಗಲ್ಲ ಅಂತ ಬಿಟ್ಬಿಟ್ಟು ಅದಕ್ಕೆ ಏನು ಮಾಡ್ತೀವಿ, ಸಿಂಪಲ್ ಪುಸ್ತಕ. ಆ ಕಾಲದಲ್ಲಿ ನಮ್ಮ ಪಾಲಾಕ್ಷ ಅಂತ ಇದ್ದಾರೆ ಟಿಪ್ಟೂರ್ನಲ್ಲಿ, ಇತಿಹಾಸ ಪುಸ್ತಕಗಳು ಬರೆದಿದ್ದಾರೆ, ಬರಹಗಾರರು. ಅವ್ರ ಪುಸ್ತಕ ತಗೊಂಡು ನಾನು ಅದನ್ನೇ ಒಂದು 10 ಸಾರಿ 20 ಸಾರಿ ಓದ್ತಿದ್ದೆ. IASನಲ್ಲಿ ಬೇಕಾಗಿರೋದು ಅಂದರೆ ಹೇಗೆ ಬರಿಬೇಕು, ಆ ಬರವಣಿಗೆ ಭಾಳ ಇಂಪಾರ್ಟೆಂಟ್. ನೀವು ವಿಷಯ ಎಷ್ಟೇ ಗೊತ್ತಿದ್ರೂ ಕೂಡ ಬರೆಯೋ ಶೈಲಿ ಭಾಳ ಇಂಪಾರ್ಟೆಂಟ್. ಅದಕ್ಕೆ ನಾವೇನು ಸಿಂಪಲ್ ಪುಸ್ತಕ ಓದ್ತಿದ್ವಿ. ಇತಿಹಾಸದ ಕನ್ನಡದಲ್ಲಿ ಯಾರ್ಯಾರು ಬರೀತಾರೆ ಆ ಪುಸ್ತಕಗಳನ್ನ ಮಾರ್ಕೆಟ್ನಲ್ಲಿ ಏನು ಸಿಗುತ್ತೆ ಅದು ತಗೊಂಡು ಅದನ್ನೇ ಒಂದು 20 ಸಾರಿ ಓದೋದು. ಆವಾಗ ನಮಗೆ ಚೆನ್ನಾಗಿ ತಲೆಯಲ್ಲಿ ಕುತ್ಕೊಬಿಡೋದು. ಅದನ್ನು ಹೇಗೆ ಬರೀತಿದ್ವಿ ಅಂತಂದರೆ, ಈಗ ಒಂದು ಸಬ್ಜೆಕ್ಟು ಇತಿಹಾಸದಲ್ಲಿ ಇಂಡಿಯನ್ ಎಕಾನಮಿ ಬರ್ತದೆ, ಮತ್ತು ಇದು ಅಶೋಕನ ಅಶೋಕನ ಧಮ್ಮ. ಉದಾಹರಣೆಗೆ ಅಶೋಕನ ಧಮ್ಮದ ಬಗ್ಗೆ ಕಾಮೆಂಟ್ ಅಂತ ಕೊಡ್ತಾರೆ. ನಾವೇನು ಮಾಡ್ತಿದ್ವಿ, ಅಶೋಕನ ಧಮ್ಮ ಏನು ಅಂತ ಹೇಳಿ
ಒಂದು ಇಂಟ್ರೊಡಕ್ಷನ್ ಬರೀತೀವಿ. ಇಂಟ್ರೊಡಕ್ಷನ್ ಅಶೋಕನ ಧರ್ಮ ಏನು ಹೇಳ್ತದೆ, ಏನದು, ವಾಟ್ ಈಸ್ ದಟ್, ತತ್ವ ಏನು, ಏನು ಅಶೋಕನ ಧರ್ಮ ಅಂದರೆ ಏನು, ಯಾರು ಮಾಡಿದ್ರು ಏನು ಅಂತ ಗೊತ್ತಾಗುತ್ತೆ. ಅಷ್ಟು ಬರೀತಿದ್ವಿ ಒಂದು ಪ್ಯಾರ. ನೆಕ್ಸ್ಟ್ ಪ್ಯಾರಾದಲ್ಲಿ ಏನು ಬರೀತಿದ್ವಿ, ಅನಾಲಿಟಿಕಲ್ ಅನಾಲಿಸಿಸ್, ಅದನ್ನು ಫುಲ್ ಎಕ್ಸ್ಪ್ಲೇನ್ ಮಾಡ್ತೇವೆ. ಅಶೋಕನ ಧರ್ಮ ಏನು ಹೇಳುತ್ತೆ ಅದು ಒಂದು ಪೇಜ್ ಬರೀತಿದ್ವಿ, ಏನು ಹೇಳುತ್ತೆ ಅಂತ. ಆಮೇಲೆ ನೆಕ್ಸ್ಟು ಕಂಪ್ಯಾರಿಟಿವ್ ಅನಾಲಿಸಿಸ್, ಕಂಪೇರ್ ಮಾಡೋದು. ಹೆಂಗೆ ಕಂಪೇರ್ ಮಾಡೋದು ಅಂದರೆ ಅಶೋಕನ ಧರ್ಮಕ್ಕೂ ಸಮಕಾಲೀನ ಧರ್ಮಗಳು ಯಾವಿವೆ, ಹಿಂದೂ ಧರ್ಮ ಆಗ್ಬೋದು, ಜೈನ ಧರ್ಮ ಆಗ್ಬೋದು, ಬೌದ್ಧ ಧರ್ಮ ಆಗ್ಬೋದು, ಇದಕ್ಕೆ ನಾವು ಹೋಲಿಕೆ ಮಾಡಿ ಬರೆಯೋದು ಕಂಪ್ಯಾರಿಟಿವ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಒಂದು ಇಂಟ್ರೊಡಕ್ಷನ್, ನೆಕ್ಸ್ಟು ಅನಾಲಿಟಿಕಲ್ ಅನಾಲಿಸಿಸ್, ಮತ್ತು ಕ್ರಿಟಿಕಲ್ ಅನಾಲಿಸಿಸ್, ಆಮೇಲೆ ಇದು ಕಂಪ್ಯಾರಿಟಿವ್ ಅನಾಲಿಸಿಸ್, ದೆನ್ ಕ್ರಿಟಿಕಲ್ ಅನಾಲಿಸಿಸ್. ಕ್ರಿಟಿಕಲ್ ಅನಾಲಿಸಿಸ್ ಏನು, ಅಶೋಕನ ಧರ್ಮ ಯಾಕೆ ಫೇಲ್ಯೂರ್ ಆಯಿತು, ಏನು ಮಾಡ್ಬೋದಾಗಿತ್ತು, ಯಾಕೆ ಅದು ಫೇಲ್ಯೂರ್ ಆಯಿತು ಅನ್ನೋದಕ್ಕೆ ಅದೊಂದು ಪೇಜ್. ಒಂದು ಪೇಜು ಅನಲೈಸ್ ಮಾಡ್ತಿದ್ವಿ, ಇನ್ನೊಂದು ಪೇಜು ಕಂಪೇರ್ ಮಾಡ್ತಿದ್ವಿ, ನೆಕ್ಸ್ಟ್ ಪೇಜು ಕ್ರಿಟಿಕಲ್ಲಿ ಅನಲೈಸ್ ಮಾಡ್ತಿದ್ವಿ. ವಿಷಯಗಳ ಸಂಗ್ರಹಣ ಸಂಕಲನ ಎರಡೂ. ನೆಕ್ಸ್ಟು ಕನ್ಕ್ಲೂಷನ್, ನಮ್ಮದೇ ಆದಂಥ ಕನ್ಕ್ಲೂಷನ್. ನಿಮ್ಮ ದಿನಚರಿ ಹೇಗಿರುತ್ತೆ ಸರ್, ಏನು ಮಾಡ್ತಾರೆ ಶಿವರಾಮ್ ಸಾಹೇಬರು, ಎಷ್ಟೊತ್ತಿಗೆ ಎದ್ದು ಹೇಳ್ತಾರೆ? ಬೆಳಗ್ಗೆ ಇವತ್ತೆಲ್ಲ ಮೆಸೇಜಲ್ಲಿ ಕಮೆಂಟಲ್ಲಿ ಹಾಕಿದ್ರು, ಸಾಹೇಬ್ರು ನಾನು ಪಾರ್ಕಲ್ಲಿ ವಾಕ್ ಮಾಡೋದು ನೋಡ್ತೀನಿ ಅಂತ, ನೀವು ಯೋಗ ಮಾಡ್ತೀರಾ ಅನ್ಕೋದು, ಹೇಗಿರುತ್ತೆ ಸರ್ ದಿನಚರಿ? ನಾನು ಬೆಳಿಗ್ಗೆ 6 o'clock ಕರೆಕ್ಟಾಗಿ ಹೇಳ್ತೀನಿ. ನಂದು ಹೇಗೆ ಶಿಸ್ತು ಅಂದರೆ, ನಾನು ಅಧಿಕಾರಿಯಾಗಿದ್ದ ಕೆಲಸಕ್ಕೆ ಹೋಗುವಾಗಲೂ 6 ಗಂಟೆಗೆ ಹೇಳ್ತಾ ಇದ್ದಿತ್ತು, ಈಗಲೂ 6 ಗಂಟೆಗೆ ಹೇಳೋದು. ಅದೇ ರೂಢಿ. ಯಾಕೆಂದರೆ ಇಲ್ಲದಿದ್ರೆ ಏನಾಗುತ್ತೆ, ನೀವು ಬೆಳಿಗ್ಗೆ ಏನೂ ಕೆಲಸ ಇಲ್ಲ ಅಂತ 8 ಗಂಟೆವರೆಗೂ ಮಲಗೋದು, 9 ಗಂಟೆವರೆಗೂ, ಅದೆಲ್ಲ ಇಲ್ಲವೇ ಇಲ್ಲ, ಸೀನೇ ಇಲ್ಲ. ಆಮೇಲೆ ನಾನು ಮಧ್ಯಾಹ್ನದ ಹೊತ್ತು ಮಲಗೋದೇ ಇಲ್ಲ. ನಾನು 6 ಗಂಟೆ ಮೇಲೆ ನಿದ್ದೆ ಅಂತೂ ಮಾಡಲ್ಲ, ಬೆಳಕಾದ ಮೇಲೆ ನಿದ್ದೆ ಮಾಡಲ್ಲ, ನನಗಿಷ್ಟ ಇಲ್ಲ ನನಗೆ ಮಾಡೋಕ್ಕೆ. ಬೆಳಗ್ಗೆ ಎದ್ದು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಎದ್ದು ನೀರು ಕುಡಿತೀನಿ, 1 ಲೀಟ್ರು ಬೆಚ್ಚಗಿರೋ ನೀರು, 2 hours ಯೋಗ ಮಾಡ್ತೀನಿ. ದಂಡ ಹೊಡಿತೀನಿ ಒಂದು 200, ಬಸ್ಕಿ ಒಂದು 100 ಹೊಡಿತೀನಿ. ಫ್ರೀ ಹ್ಯಾಂಡ್ ಎಕ್ಸಸೈಸ್ ಮಾಡಿ ಆಮೇಲೆ ಯೋಗ ಸ್ಟಾರ್ಟ್ ಮಾಡೋದು. ಕೊನೆಯಲ್ಲಿ ಶಿರಶಾಸನದವರೆಗೆ 2 hours ಆಗುತ್ತೆ. ಖುಷಿ ಆಗುತ್ತೆ. ನೀವು ಯೋಗ ಮಾಡಿಬಿಟ್ರೆ ಮನಸ್ಸಿಗೆ ಅವತ್ತು ಪೂರ್ತಿ ನಿಮಗೆ ಲವಲವಿಕೆಯಿಂದ ಇರ್ತೀವಿ. ನಾವು 9 ಗಂಟೆಗೆ ಯೋಗ ಎಲ್ಲ ಮುಗಿದು ಸ್ನಾನ ಮಾಡಿ ಕೆಳಗಡೆ ಬಂದು ಟಿಫನ್, ನಾವು ನಾರ್ಮಲಿ ಜಾಸ್ತಿ ಅದು ಇದು ತಿನ್ನಲ್ಲ, ರಾಗಿ ರೊಟ್ಟಿ ತಿಂತೀವಿ. ರಾಗಿ ರೊಟ್ಟಿ ನಮಗೆ ಹಳ್ಳಿನಲ್ಲಿ ಏನು ಮಾಡ್ತೀವಿ, ರಾಗಿ ರೊಟ್ಟಿ, ಖಾರ ಇವೆಲ್ಲ ತಿಂತೀವಿ, ಈಗಲೂ ಅದೇ ತಿನ್ನೋದು ನಾನು. ಬೇರೆ ಇಡ್ಲಿ ದೋಸೆ ತಿಂದರೆ ನಮಗೆ ತಲೆಗೆ ಹೋಗಲ್ಲ, ನಮ್ಗೆ ಇಷ್ಟ ಆಗಲ್ಲ. ನಮಗೆ ರಾಗಿ ರೊಟ್ಟಿ ತಿಂದರೆ ಭಾಳ ಅದು ಮಜಾ. ಊಟಕ್ಕೆ ಸರ್? ಊಟಕ್ಕೆ ಮುದ್ದೆ, ಮಧ್ಯಾಹ್ನದ ಮುದ್ದೆ ಸಾಂಬಾರು ತಿಂತೀವಿ. ರಾತ್ರಿ ಹೊತ್ತು ಮುದ್ದೆ ಉಪ್ಸಾರು ಜಾಸ್ತಿ ತಿನ್ನೋದು. ಉಪ್ಸಾರು ಅಂತ ಮಾಡ್ತೀವಿ, ಗೊತ್ತಾ? ಸೊಪ್ಪು ಡೈಲಿ ಸೊಪ್ಪು ಉಪ್ಸಾರು ಮುದ್ದೆ ತಿನ್ನೋದು. ಮಲಗೋದು ಎಷ್ಟೊತ್ತಿಗೆ ಸರ್? ಮಲಗೋದು 11 ಗಂಟೆ. ಸಿನಿಮಾಗಳ ಮಧ್ಯದಲ್ಲಿ ನೋಡೋದು, ಪುಸ್ತಕ ಓದೋದು ನೋಡ್ತೀವಿ, ಬುಕ್ಸ್ ಓದೋದು, ಮತ್ತು ಇದನ್ನೇ ಕೆಲಸ ಇದ್ದರೆ. ಇದು ದಿನಚರಿ ರೊಟೀನು. ನಾವು ಅವಾಗ ಏನು ಮಾಡ್ತಿದ್ವಿ, ಓದುವಾಗ ಬೆಳಿಗ್ಗೆ 6 ಗಂಟೆಗೆ ಹೇಳ್ತಿತ್ತು ಅವಾಗ. ನಾನು 5 ಗಂಟೆಗೆ ಹೇಳೋದು, ರಾತ್ರಿ ನಿದ್ದೆಗೆಟ್ಟು ಓದೋದು, ಅವೆಲ್ಲ ನನಗೆ ಆಗಲ್ಲ. ನನಗೆ ಚೆನ್ನಾಗಿ ನಿದ್ದೆ ಮಾಡಬೇಕು. 6 to 8 hours ಕಂಪಲ್ಸರಿ ನಿದ್ದೆ ಮಾಡಲೇಬೇಕು. ನಿದ್ದೆ ಮಾಡಿಲ್ಲ ಅಂದ್ರೆ ನಿನ್ನ ಜ್ಞಾಪಕ ಶಕ್ತಿ ತಲೆಯಲ್ಲೇ ಉಳಿಯೋಲ್ಲ. ನಿಮಗೆ ಏನು ಓದಿದ ತಲೆಯಲ್ಲಿ ಉಳಿಯೋದಿಲ್ಲ ಸರಿಯಾಗಿ. ಕೆಲವ್ರಿಗೆ ಉಳಿಬೋದೇನು, ನಮಗಂತೂ ಆಗ್ತಿರ್ಲಿಲ್ಲ. ನಮಗೆ 6 ಗಂಟೆ ಕರೆಕ್ಟಾಗಿ ಹೇಳ್ತಿದ್ವಿ. 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಓದೋಕೆ ಕೂತ್ಕೊಂಡ್ರೆ ನೀವು ರಾತ್ರಿ 11 ಗಂಟೆವರೆಗೂ ಓದೋದು. ಫಸ್ಟು ಪೇಪರ್ ಓದೋದು. ಪೇಪರು ನಾವು ಓದ್ತಿದ್ವಲ್ಲ, ಪೇಪರ್ ಹೆಂಗೆ ಅಂದರೆ ಎಲ್ಲನೂ ಓದಲ್ಲ ಡೀಟೇಲಾಗಿ. ನ್ಯಾಷನಲ್ ಅಫೇರ್ಸ್, ಇಂಟರ್ನ್ಯಾಷನಲ್ ಅಫೇರ್ಸ್ ಇಷ್ಟೇ ಓದೋದು. ಒಂದು ಪೇಪರ್ ತೊಗೊಂಡ್ರೆ ನಾವು ಅದರಲ್ಲಿ ಪ್ರಿಂಟ್ ಪೇಜಲ್ಲಿ ನ್ಯಾಷನಲ್ ಅಫೇರ್ಸ್, ಇಂಟರ್ನ್ಯಾಷನಲ್ ಅಫೇರ್ಸ್ ಇದ್ದರೆ ಅಷ್ಟೇ ಓದೋದು, ಇಲ್ಲದ್ರೆ ನಾವು ಓದೋಲ್ಲ. ಸೆಂಟ್ರ್ ಪೇಜಿಗೆ ಬಂದುಬಿಡ್ತೇವೆ. ಸೆಂಟ್ರ್ ಪೇಜಲ್ಲಿ ಎಡಿಟೋರಿಯಲ್ಲು ಮತ್ತು ಒಂದು ಆರ್ಟಿಕಲ್ ಬರ್ತವೆ, ಅವು ಚೆನ್ನಾಗಿರ್ತವೆ ಓದೋದು. ಮತ್ತು ಕೆಲವು ರೈಟ್ ಸೈಡು ಒಂದು ಆರ್ಟಿಕಲ್ ಇರ್ತವೆ, ಅವು ಓದ್ತೀವಿ. ಆಮೇಲೆ ಲಾಸ್ಟ್ ಒಂದು ಪೇಜ್ಗೆ ಬಂದರೆ ಫಾರಿನ್ ಅಫೇರ್ಸ್ ಇರ್ತದೆ, ಅದು. ಲಾಸ್ಟ್ ಪೇಜ್ ಸ್ಪೋರ್ಟ್ಸು.
ಇದು ಓದೋದು. ಯಾವುದು ಸರ್ ಫೇವ್ರೇಟ್ ಸ್ಪೋರ್ಟ್ಸು ತಮಗೆ? ಸ್ಪೋರ್ಟ್ಸು ನಾನು ಕಬಡ್ಡಿ ಪ್ಲೇಯರ್. ಮೊದಲು ಸ್ಕೂಲ್ ಡೇಸ್ನಲ್ಲಿ ಕಬಡ್ಡಿ ಪ್ಲೇಯರ್ ನಾನು. ಆಮೇಲೆ ಒಂದು ಸ್ವಲ್ಪ ವಾಲಿಬಾಲ್ ಆಡ್ತಿದ್ವಿ. ಇದೆಲ್ಲ ಬಿಟ್ಬಿಟ್ಟು ಬರೀ ಸಿನಿಮಾ ಹಿಡ್ಕೊಂಡು ಇವಾಗ ಡ್ರಾಮಾ ಮಾಡೋದು ಅಷ್ಟೇ. ಆಮೇಲೆ ಸ್ಪೋರ್ಟ್ಸ್ಗೆ ಹೋಗಿಲ್ಲ ನಾವು, ಸ್ಪೋರ್ಟ್ಸ್ ಮಾಡೋಕ್ಕಾಗಲಿಲ್ಲ, ಏನು ಸಾಕು ಅಂತ ಹೇಳಿ. ನೋಡೋಕ್ಕೆ ಸರ್ ಯಾವ ಆಟ ನೋಡ್ತೀರಾ ಸರ್? ಫುಟ್ಬಾಲು, ಕ್ರಿಕೆಟ್ ನೋಡ್ತೀವಿ. ಯಾರು ಸರ್ ಫೇವ್ರೇಟ್ ಕ್ರಿಕೆಟರ್? ಈಗ ನಮಗೆ ಇವರು ತೆಂಡೂಲ್ಕರ್ ಅವರು ಭಾಳ ಇಷ್ಟ ಆಗೋದು. ಅಳಿಯ ಪ್ರದೀಪ್ ಅವರು ಕ್ರಿಕೆಟ್ ಆಡ್ತಾರೆ ಸರ್ CCL ಅಲ್ಲಿ. ಹೌದು, ಒಳ್ಳೆ ಕ್ರಿಕೆಟ್, ಕ್ಯಾಪ್ಟನ್ ಒಳ್ಳೆ ಕ್ರಿಕೆಟಿಗ. ಅದು ಸುದೀಪ್ ಇದ್ರು. ಅದೊಂದು ಪ್ರಶ್ನೆ ಸರ್, ಸಾಕಷ್ಟು ಜನ ಶಿವರಾಮ್ ಸಾಹೇಬ್ರ ಹತ್ರ ಸುದೀಪ್ ಸರ್ ಬಗ್ಗೆ ಮಾತಾಡಿಸಿ ಅಂತ. ಸುದೀಪ್ ನನಗೆ ಭಾಳ ಫೇವ್ರೇಟ್ ಆ್ಯಕ್ಟ್ರ್, ನನಗೆ ತುಂಬ ಇಷ್ಟ. ಸುದೀಪೇ ನಮಗೆ ತುಂಬ, ಯಾಕೆಂದರೆ ಅವರ ತಂದೆಯರು ನಾವು ಸ್ನೇಹಿತರು. ಸಂಜೀವ್ ಸರ್ ಭಾಳ ಸ್ನೇಹಿತರು. ನಾವು ಅವ್ರ ಮನೆಗೆ ಊಟಕ್ಕೆ ಕರೆಯುತ್ತಿದ್ದರು. ಆವಾಗ ಸುದೀಪ್ ಸಣ್ಣ ಹುಡುಗ, ಆವಾಗಿಂದನೂ ಗೊತ್ತು ನನಗೆ. ತುಂಬ ನನಗೆ ಅವ್ರ ತಂದೆನೇ ತುಂಬ ಆತ್ಮೀಯರು ನನಗೆ. ಈಗಲೂ ಮಾತಾಡ್ತಾ ಇರ್ತಾರೆ ಅವ್ರ ಫಾದರು. ಸುದೀಪ್ ಒಳ್ಳೆ ನಟ, ಆಮೇಲೆ ಭಾಳ ಸೀಸನ್ಡ್ ಪರ್ಸನ್, ಭಾಳ ಗಾಂಭೀರ್ಯವಾಗಿ ಚೆನ್ನಾಗಿರ್ತಾರೆ. ನನಗೆ ತುಂಬ ಇಷ್ಟ ಸುದೀಪು. ನನಗೆ ನಮ್ಮ ಮನೆಯವ್ರಿಗೆ ಅವ್ರ ಮಿಸ್ಸಸ್ ಎಲ್ಲ ಬರ್ತಾರೆ ಮನೆಗೆ, ಯಾವಾಗಾರು ಫಂಕ್ಷನ್ ಇದ್ದಾಗ ಸಿಗ್ತಾರೆ. ತುಂಬ ಒಳ್ಳೆಯ ದಂಪತಿಗಳು, ಅವ್ರು ಚೆನ್ನಾಗಿರಲಿ. ಪ್ರಿಯಾ ಮೇಡಮ್ ಅವರು ಸುದೀಪ್ ಅವರು, ಅವ್ರ ದೇವ್ರು ಚೆನ್ನಾಗಿಟ್ಟಿರಲಿ ಅವರು. ಸುದೀಪ್ತು ಬರೀ ಆ್ಯಕ್ಟ್ರ್ ಅಷ್ಟೇ ಅಲ್ಲ, ಒಳ್ಳೆ ಮಾತುಗಾರ. ಮತ್ತು ನೋಡಿ, ಈಗ ರಿಯಾಲಿಟಿ ಶೋನಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು, ಅಲ್ವಾ? ನನಗೆ ತುಂಬ ಇಷ್ಟ. ಈವನ್ ನಮ್ಮ ಟೈಗರ್ ಪಿಕ್ಚರ್ ಮಾಡುವಾಗ ಅವರು ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಅವರು. ಈವನ್ ಫೈನಲ್ ಬಿಡುಗಡೆಗೆ ಮೊದಲು ಒಂದು ಪ್ರೆಸ್ ಮೀಟ್ ಮಾಡಿದಾಗ ಸುದೀಪ್ ಬಂದು ಚಿತ್ರ ನೋಡ್ಬಿಟ್ಟು ಹೇಳ್ತಾಯಿದ್ರು, ನಾನಾಗಿದ್ದರೆ ಇಷ್ಟೊಂದು ಖರ್ಚು ಮಾಡ್ತಿರಲಿಲ್ಲ ಅಂತಲೂ ಹೇಳಿದ್ರು. ಅಷ್ಟು ಇಷ್ಟಪಟ್ಟರು ಅವರು ಟೈಗರ್ನ. ಹಾಗಾಗಿ ನಾವು ನಮ್ಮ ಮಗಳು ಅಳಿಯ ಎಲ್ಲ ಸುದೀಪ್ ಅವರ ಮನೆಗೆ ಹೋಗ್ತಾ ಇರ್ತಾರೆ. ಅವರವರು ಭಾಳ ಆತ್ಮೀಯರು. ಇನ್ನೂ ಹಲವರ ಪ್ರಶ್ನೆ, ಹಲವರ ಒಂದು ಇದೇನಪ್ಪ ಅಂತಂದರೆ, ನಿಮ್ಮ DC ಆದಂಥ ಅನುಭವಗಳನ್ನ ಕೇಳಿ, ಸಾಹೇಬ್ರುಗಳು ಇಂತಿಂಥ ಊರುಗಳಲ್ಲಿ ಕೆಲಸ ಮಾಡೋದ ಅನುಭವಗಳು, ಅದನ್ನು ಕೇಳೋದಕ್ಕಿಂತ ಮುಂಚೆ ಸರ್, ನನಗೊಂದು ಇವಾಗ ಸಡನ್ನಾಗಿ ಒಂದು ಕೇಳಬೇಕು ಅನ್ನಿಸ್ತಿದೆ. ಲಾಸ್ಟ್ ಟೈಮು ನಾವು ಕಾರ್ಯಕ್ರಮ ಮಾಡಿದಾಗ ಸತ್ಯವಾಗ್ಲೂ ನಾನು ಶೂಟಿಂಗ್ ಮಾಡಬೇಕಾದ್ರೆ ತಮ್ಗೆ ಥೈರಾಯ್ಡ್ ಇರೋದನ್ನು ನಾನು ಗಮನಿಸಲಿಲ್ಲ. ನನಗೆ ಇಲ್ಲಿ ಪ್ರೋಗ್ರಾಮ್ ಹಾಕಿ ಜನಗಳು, ನಿಮ್ಮ ಅಭಿಮಾನಿಗಳು ನಿಮ್ಮ ಬಗ್ಗೆ ಅಷ್ಟು ಕಾಳಜಿಯಿಂದ ಮೆಸೇಜ್ ಆಗಿದಾಗಲೇ ಆ ಝೂಮ್ ಕಾಲಲ್ಲಿ ನಾವು ಕೇಳಿದ್ವಿ, ನೀವು ಅದಕ್ಕೆ ಉತ್ತರ ಕೊಟ್ರಿ ಥೈರಾಯ್ಡ್ ಸಮಸ್ಯೆ ಇದೆ ಅಂತ. ಇವಾಗ ಮತ್ತೆ ಸ್ಕಾರ್ಫ್ ನೀವು ಕಟ್ಟಿರೋದಕ್ಕೆ ಸರ್ ಏನಾಯಿತು ಅಂತ ಕೇಳ್ತಾರೆ. ಸೊ ಅದಕ್ಕೆ ನಾನು ಅದನ್ನು ನಿಮ್ಮ ಕೈಲೆಲ್ಲ ಹೇಳಿಸ್ಬಿಡೋಣ, ನಾನು ಮುಂದಕ್ಕೆ ಹೋಗೋಣ ಅಂತ ಇದು ಮಾಡಿದೆ ಸರ್. ನಮಗೆ ರಾಣಿಬೆನ್ನೂರಿನವರು ಒಬ್ಬರು ಆಯುರ್ವೇದಿಕ್ ಡಾಕ್ಟರ್ ಸಿಕ್ಕಿದ್ರು, ಸಂಗನಗೌಡ ಪಾಟೀಲ್ ಅಂತ. ರಾಣಿಬೆನ್ನೂರು ಹತ್ರ ಮುಷ್ಟೂರು ಅಂತ ಇದೆ. ಭಾಳ ಎಕ್ಸ್ಟ್ರಾರ್ಡ್ನರಿ ಆಯುರ್ವೇದ ಡಾಕ್ಟ್ರ್ ಅವರು, ತುಂಬ ವಯಸ್ಸಾಗಿದೆ. ನನಗೆ ಅವ್ರನ್ನ ನನ್ನ ಮೊನ್ನೆ ರಾಜ್ಯ ಕಾರ್ಯಕಾರಿಣಿ ನಮ್ಮ ದಾವಣಗೆರೆಯಲ್ಲಿ ನಡೀತು, ಅಲ್ಲಿ ಹೋಗಿದ್ದೆ. ಅಲ್ಲಿ ನಮ್ಮ ಗುರುಗಳೊಬ್ಬರು ಅವ್ರನ್ನ ಕರ್ಕೊಂಡ್ಬಂದರು, ಇವರು ಟ್ರೀಟ್ಮೆಂಟ್ ಕೊಡ್ತಾರೆ ತಗೊಳ್ಳಿ ಸರ್ ಅಂತ. ಅವರು ಸ್ವಲ್ಪ ಇಷ್ಟೇ ಒಂದು ಇದನ್ನು, ಇದು ಮೆಡಿಷನ್ನ ಇಲ್ಲಿಟ್ಟರು. ಅಲ್ಲಿಟ್ಟು ಅವ್ರು ಹೇಳಿದ್ರು, ನಾವು ಚಾಕ ತರಲ್ಲ, ಬ್ಲೇಡ್ ಹಾಕಲ್ಲ, ಏನೂ ಹಾಕಲ್ಲ, ಹಂಗೆ ಓಪನ್ ಮಾಡ್ತೀನಿ ಸರ್ ಅಂದರು. ಮಾಡಿ ನೋಡೋಣ ಅಂದೆ. ಇಷ್ಟೇ ಮೆಡಿಷನ್ನ ಇಲ್ಲಿಟ್ಟರು. ಕುಡಿತಾರಲ್ಲ ಸರ್? ಇಲ್ಲ, ಏನೋ ಒಂದು ಅವರು ತಯಾರು ಮಾಡಿದ್ದಾರೆ, ಅದನ್ನು ಇಟ್ಟ ತಕ್ಷಣ ಅರ್ಧ ಗಂಟೆಯಲ್ಲಿ ಓಪನ್ ಆಗಬೇಕು. ಏನು ಆಶ್ಚರ್ಯ ಅಂದರೆ, ನನಗೆ ಅಂಥ ಆಶ್ಚರ್ಯ ಆಯಿತು ಅಂತ ಅಂದರೆ, ಓಪನ್ ಆದಮೇಲೆ ಅವ್ರು ಹೇಳಿದ್ರು, ನಿಮಗೆ ಒಳಗಡೆಯಿಂದ ಕೆಟ್ಟ ರಕ್ತ ಎಲ್ಲ ಬಂದುಬಿಡುತ್ತೆ ನೋಡಿ ಸರ್ ಅಂತ. ಹಾಗೆ ಅವ್ರು ಹೇಳ್ದಂಗೆ ಬಂತು, 3 ದಿವಸ ಬಂತು. ಕೆಟ್ಟ ರಕ್ತ ಏನಿದೆ ಅಂತ ಎಲ್ಲ ಬಂದ್ಬಿಡ್ತು. ಈಗ ವೈಟಿಗೆ ಬರ್ತಾಯಿದೆ. ಅದಕ್ಕೆ ಇದೊಂದು ಸ್ವಲ್ಪ ಕಟ್ಕೊಳ್ಳಿ ಅಂದರು, ಅದಕ್ಕೆ ಕಟ್ಕೊಂಡಿದ್ದೀನಿ. ಸೊ ಇನ್ನು ಜನಗಳಿಗೆ ಸಂಪೂರ್ಣ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿರುತ್ತೆ. ಎಸ್ ಸರ್, DC ಆದ ಅನುಭವಗಳು. ಮೈಸೂರಿನಲ್ಲಿ ತಾವು DC ಆದ್ರಿ, ಏರಿಯಾಗಳೇ ಕೆ ಶಿವರಾಮ್ ಅವರ ಬಡಾವಣೆ ಅಂತ ಆಯಿತು. ಸೊ ಹೀಗೆ ಮೈಸೂರು, ದಾವಣಗೆರೆ, ಕೊಪ್ಪಳ, ತಮ್ಮ ಆ ಅನುಭವಗಳು, ತಮ್ಮ ರೋಮಾಂಚಕ ಘಟನೆಗಳು, ತಾವು ನೋಡಿದಂಥ ಒಂದು ಏನು ಹೇಳ್ತಾರೆ, ಒಂದು ತುಂಬ ಒಂದು ಕರುಳು ಹಿಂಡೋ ಸನ್ನಿವೇಶಗಳು, ಈ ಥರದ್ದು ಯಾವುದಾದ್ರು ಈ ವಿಚಾರಗಳು ನಮ್ಮ ಜೊತೆ ಹಂಚ್ಕೊಳಂಗಿದ್ರೆ ಸರ್? ನೋಡಿ, ನಾನು
ಯಾದಗಿರಿಗೆ ಫಸ್ಟು IAS ಅಧಿಕಾರಿ ಆದಮೇಲೆ ತರಬೇತಿ ಮುಗಿದ ಮೇಲೆ ಯಾದಗಿರಿ ಸಬ್ ಡಿವಿಷನ್ ಅಲ್ಲಿಗೆ ನನ್ನ ಅಸಿಸ್ಟೆಂಟ್ ಕಮಿಷನರ್ಗೆ ಹಾಕಿದ್ರು. ಹಾಕಿದ ಮೇಲೆ ನಾನು ಅಲ್ಲಿ ಹೇಗೆ ಕೆಲಸ ಮಾಡ್ತಾಯಿದ್ದೀನಿ ನಿಮಗೊಂದು ಗಮನಕ್ಕೆ ತರ್ತೀನಿ. ನಾನು ಈ ನನ್ನದೇನು ಒಂದು ಸ್ಟೈಲು ಅಂದರೆ ಭಾಳ ಆಸೆ ಇತ್ತು ನನಗೆ. ಅಶೋಕ ಚಕ್ರವರ್ತಿನ ನಾವು ಓದಿದ್ದೇವೆ. ನೀವು ಹೇಳಿದ್ರಿ ಈಗ ತಾನೆ. ಹಾಂ, ಈಗ ತಾನೇ ಹೇಳಿದ್ನಲ್ಲ, ಅಶೋಕ ಚಕ್ರವರ್ತಿ ಏನು ಮಾಡ್ತಾಯಿದ್ದ ಅಂದರೆ ಅವನ ಅರಮನೆಯಲ್ಲಿ ಯಾವುದೇ ಒಬ್ಬ ಸಾರ್ವಜನಿಕರು ಪ್ರಜೆಗಳು ಗಂಟೆ ಬಾರಿಸಿ ಅವರು ನಾನು ಅಂತಃಪುರದಲ್ಲಿರಲಿ ಸಹ್ಯಾಗೃಹದಲ್ಲಿರಲಿ ಯಾರು ಯಾವಾಗ ಬೇಕಾದರೆ ಬಂದು ನನ್ನ ನೋಡ್ಬೋದು ಅಂತ ಅವರು ಹೇಳ್ತಾಯಿದ್ರು. ಅಶೋಕ ಹೇಳ್ತಾಯಿದ್ದ. ಹಾಗೆ ನನಗೆ ಆ ರೀತಿ ಮಾಡಬೇಕು, ಆಡಳಿತ ಕೊಡಬೇಕು ಅನ್ನೋ ಒಂದು ನನಗೆ ಕನಸು. ಅದಕ್ಕೆ ಯಾದಗಿರಿನಲ್ಲಿ ನಾನು ಅಸಿಸ್ಟೆಂಟ್ ಕಮಿಷನರ್ ಆದಮೇಲೆ ನೋ ಟೈಮ್ ಲಿಮಿಟ್, ಜನಗಳು ಯಾವಾಗ ಬೇಕಾದ್ರೆ ಬರ್ಬೋದು ಅಂತ ಪ್ರಚಾರ ಮಾಡ್ತಾಯಿದ್ದೇನೆ. ಎನಿ ಟೈಮ್ ಆಫೀಸ್ನಲ್ಲಿ ಇದ್ದರಾದರೂ ಬನ್ನಿ, ರಾತ್ರಿ ಮನೆಗಾದರೂ ಬನ್ನಿ, ರಾತ್ರಿ 2 ಗಂಟೆಲಿ ಬಂದರೂ ಬೇಕಾದ್ರೆ ನನಗೆ ಹೇಳಿಸಿ ಅಂತಂತ ಹೇಳ್ತಿದ್ದೆ. ಕೆಲವರು ಏನು ಮಾಡ್ತಾಯಿದ್ರು, ರಾತ್ರಿ ಬಂದು ನನ್ನ ಕಾಂಪೌಂಡಲ್ಲಿ ಮಲ್ಕೊಬಿಡೋರು ಹಳ್ಳಿಯವರು, ಬೆಳಿಗ್ಗೆ 6 ಗಂಟೆಗೆ ಅವರೇ ಹೇಳಿಸೋರು. ಏನಂದರೆ ನಮ್ಮ ಖಾತಾ ಆಗಿಲ್ಲ ಸ್ವಾಮಿ, ನಮಗೆ ತೊಂದರೆ ಆಗಿದೆ ಅಂತೇಳಿ. ಖಾತಾ ಹೆಂಗೆ ಮಾಡಿಸ್ತಿದೆ ಅಂತಂದರೆ ಈ ಅಣ್ಣ ತಮ್ಮಂದಿರು ಡಿಸ್ಪ್ಯೂಟ್ ಆಗೋದು. ಆವಾಗ ನನಗೆ ನಮ್ಮ ಅಣ್ಣ ನಮಗೆ ಬರ್ಸ್ಕೊಬಿಟ್ಟಿದ್ದಾನೆ, ನಮಗೆ ಖಾತಾ ಮಾಡಿಕೊಡ್ಲಿಲ್ಲ ಅಂತ. ನಾನು ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇನ್ಸ್ಪೆಕ್ಟ್ರಿಗೆ ಒಂದು ಪತ್ರ ಬರೀತಿರಲಿಲ್ಲ, ಅವ್ರ ಅರ್ಜಿ ಮೇಲೆ ಬರೀತಿದ್ದೆ. ನನ್ನನ್ನು ಬಂದು ಭೇಟಿಯಾಗುವ ದಾಖಲಾತಿಗಳ ಜೊತೆ ಸಂಬಂಧಪಟ್ಟವ್ರನ್ನ ಕರೆದುಕೊಂಡು ಬಂದು ನನ್ನ ಭೇಟಿಯಾಗಬೇಕು ಅಂತ ಅದರ ಮೇಲೆ ಬರೆದ್ಬಿಟ್ಟು ನಾನು ಅವ್ರಿಗೆ ಹೇಳ್ತೀವಿ, ಹೋಗಿ ತೊಗೊಂಡೋಗಿ ಕೊಡಿ ಅವ್ರಿಗೆ ಅಂತ. ಅವರು ಅಧಿಕಾರಿಗಳು ಚೆನ್ನಾಗಿ ಸ್ಪಂದಿಸರು. ಅವ್ರೇನು ಮಾಡ್ತಿದ್ರು, ಇವರು ಅಣ್ಣ ತಮ್ಮಂದಿರನ್ನು ಕರ್ಕೊಂಡು ಪಹಣಿ ಮತ್ತು ಇದು ಮ್ಯೂಟೇಷನ್ ರಿಜಿಸ್ಟ್ರ್ ತಗೊಂಡು ನನಗೆ ಬಂದು ಭೇಟಿಯಾಗೋರು. ಮನೆಯಲ್ಲೇ ಇದ್ರು, ಎಲ್ಲಿರ್ತೀನಿ ಅಲ್ಲಿ ಬಂದು ಭೇಟಿಯಾಗೋರು. ಭೇಟಿಯಾಗಿ ಆವಾಗ ನಾನು ಇಬ್ಬರನ್ನು ಕೂರಿಸ್ಕೊಂಡು ಮಾತಾಡಿಸ್ಬಿಟ್ಟು ಅವರಿಬ್ಬರಿಂದ ಸ್ಟೇಟ್ಮೆಂಟ್ ತೊಗೊಳ್ತಾಯಿದ್ದೆ. ಸ್ಟೇಟ್ಮೆಂಟ್ ತೊಗೊಂಡು ಅಲ್ಲೇ ಮ್ಯೂಟೇಷನ್ಗೆ ಎಂಟ್ರಿ ಮಾಡಿ, ಪಾಣಿಗೆ ಎಂಟ್ರಿ ಮಾಡಿ ಖಾತಾ ಪಾಣಿ ಕೊಟ್ಬಿಟ್ಟು ಕಳಿಸ್ಬಿಡು. ಅರ್ಧ ಗಂಟೆ ಅವ್ರ ಕೆಲಸನೇ ಮುಗಿದೋದು, ಫಿನಿಶ್ ಅಷ್ಟೇ. ಇದನ್ನು ಯಾರೂ ಮಾಡ್ತಿಲ್ಲ, ನಾನು ಹತ್ರ ಮಾಡ್ತಿದ್ದೆ. ಹಾಂ, ತುಂಬ ಜನ ಅದನ್ನು ಹೇಳಿದ್ದಾರೆ. ಅದಕ್ಕೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ. ಯಾದಗಿರಿನಲ್ಲಿ ನಾನು ಬೆಳಿಗ್ಗೆ ಒಂದು 6 ಗಂಟೆಗೆ ನಾನಿನ್ನೂ ಮಲಗಿದ್ದೆ, ರಾತ್ರಿ ಲೇಟಾಗಿ ಬಂದಿದ್ದೆ, ಎದ್ದೆ. ಯಾರೋ ಬಂದು ಬಾಗಿಲು ತೆಗೆದ್ರು. ಬಾಗಿಲು ಬಂದು ತೆಗೆದ್ರೆ ಒಬ್ಬ ಹೆಣ್ಮಗಳು, ವಿಧವೆ, ಲಿಂಗಾಯತ ಸಮಾಜದ ಹೆಣ್ಮಗಳು. ಆಕೆ ಗುಳೋ ಅಂತ ಅಳ್ತಾ ಇದ್ದಾಳೆ, ಹೇಳೋಕ್ಕೆ ಬರ್ತಾಯಿಲ್ಲ ಅವಳಿಗೆ. ಗುಳೋ ಅಂತ ಅಳ್ತಾ ಇದ್ಲು. ಯಾಕಮ್ಮ, ಹೇಳು, ಏನು ಕಷ್ಟ ಹೇಳು ಅಂದೆ. ನನ್ನ ಗಂಡ ತೀರ್ಕೊಂಡು 2 ತಿಂಗಳಾಯಿತು. ನನ್ನ ಮೈದ್ದಿರು 3 ಜನ ಇದ್ದಾರೆ, ನನ್ನ ಗಂಡನ ತಮ್ಮದಿರು. 48 ಎಕರೆ ಜಮೀನಿದೆ. ನನಗೊಂದು ಸ್ವಲ್ಪನೂ ಕೊಡ್ತಾಯಿಲ್ಲ, ನನಗಿಬ್ಬರು ಗಂಡು ಮಕ್ಕಳು ಅಂತ ಹೇಳಿ ಕಾಲಿಗೆ ಬಿದ್ದು ನನಗೆ ಏನಾದರೂ ಸಹಾಯ ಮಾಡಿ ಅಂತ ಕೇಳ್ಕೊಂಡು. ಆಯಿತು, ನೀನೇನು ತಲೆ ಕೆಡಿಸ್ಕೊಬೇಡವ್ವ, ನಾನು ನಿನಗೆ ಸಹಾಯ ಮಾಡ್ತೀನಿ ಹೋಗು ಅಂತ ಅವ್ಳನ್ನ ಕಳಿಸ್ತೇನೆ. ನಾನು ಅಲ್ಲಿ ಅವ್ರೂರನ್ನ ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇನ್ಸ್ಪೆಕ್ಟ್ರನ್ನ ಅವ್ರು ಯಾರು ಮೈದ್ದಿರಿದಾರಲ್ಲ, ಈ ಹೆಣ್ಮಗಳು ಮೈದ್ದಿರು, ಅವ್ರನ್ನ ಕರ್ಕವ ಅಂತ ಕರೆಸ್ದೆ. ಯಾಕ್ರಪ್ಪ ನಿಮ್ಮ ಅತ್ತಿಗೆಗೆ ಜಮೀನು ಕೊಡಲಿಲ್ಲ ಅಂತ ಕೇಳಿದೆ. ಅವರು ಇಲ್ಲ ಸ್ವಾಮಿ, ಅವರು ನಮ್ಮ ಅಣ್ಣ ಹಂಗೆ ಎಲ್ಲ ಏನೇನೋ ಹೇಳಿದ್ರು. ಅವನಿಗೆ ಒಂದು ಮಾತು ಹೇಳಿದೆ, ನೋಡಪ್ಪ, 48 ಎಕರೆ ಜಮೀನು ನಿಮ್ಮ ಅಣ್ಣನ ಹೆಸರಲ್ಲಿದೆ. ನಿಮ್ಮ ಅಣ್ಣ ತೀರ್ಕೊಂಡಿದ್ದಾನೀಗ. ಅವ್ರು ತೀರ್ಕೊಂಡ್ರೆ ನಾವು ಅದನ್ನೇನು ಮಾಡ್ತೀವಿ, ಅವನ ಹೆಂಡತಿ ಹೆಸ್ರಿಗೆ ಮಾಡ್ತೀವಿ. ಅವನ ಹೆಂಡತಿ ಹೆಸ್ರಿಗೆ 48 ಎಕರೆ ಮಾಡ್ತೀನಿ ಹೋಗ್ರಿ ಅಂದೆ. ಅವ್ರು ಕಾಲಿಡ್ಕೊಬಿಟ್ರು, ಇಲ್ಲ ಸ್ವಾಮಿ, ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀವಿ ಅಂತ. ಸರಿ, ನನಗೆ ಆಯಮ್ಮನ ಜಮೀನು ಎಷ್ಟು, ಒಬ್ಬೊಬ್ಬರು 4 ಜನ ಅಣ್ಣ ತಮ್ಮಂದಿರು. ಆಯಮ್ಮನ 12 ಎಕರೆ ಬರಬೇಕು. ಅವಳಿಗೆ ಅರ್ಧ ಮನೆ ಕೊಡಬೇಕು, ಅರ್ಧ ಮನೆ ಮತ್ತು ಎತ್ತುಗಳು ಅವೆಲ್ಲ ಕೊಡಬೇಕು. ಅವಳು ಯಾವ್ದು ಕೇಳ್ತಾಳೆ ಅದನ್ನ ಕೊಡಬೇಕು. ಆಯಿತು ಸ್ವಾಮಿ, ಮಾಡ್ತೀವಿ. ಸರಿ, ನಾನು ಬರ್ತೀನಿ ನಡ್ರಿ ಅಂದ್ಬಿಟ್ಟು ಊರಿಗೆ ಬರ್ತೀನಿ ಅಂತ ಕಳಿಸ್ದೆ. ಊರಿಗೆ ಹೋಗಿ ಆಯಮ್ಮನ ಕರೆದೆ, ಬಾರವ್ವ, ನೀನು ಯಾವ ಭಾಗ ತಗೋ ಅಂತ ಅಂದೆ. ಅವಳು ಹೇಳಿದ್ಲು, 12 ಎಕರೆ ಈ ಕಡೆ ಕೊಟ್ಬಿಡಿ ಸ್ವಾಮಿ ಅಂತ. ಅಲ್ಲೇ ಅವ್ರ ಕೈಲಿ ಸೈನ್ ಮಾಡಿಸಿ 12 ಎಕರೆನ ಅವಳ ಹೆಸ್ರಿಗೆ ಮಾಡಿ
ಅರ್ಧ ಮನೆ ಕೊಡಿಸಿ ಆ ಎತ್ತುಗಳು ಕೊಡಿಸಿ ಬಂದುಬಿಟ್ಟೆ ಆನ್ ದಿ ಸ್ಪಾಟ್. ಜೀಪ್ನಲ್ಲಿ ಹೋಗ್ತಾ ಇರ್ತಿದ್ದೆ, ಯಾರು ಇವರು ಹಳ್ಳಿಯವರು ಗುಂಪು ಕಂಡ್ರೆ ನಿಲ್ಲಿಸ್ಬಿಟ್ಟು ಜೀಪ್ ಇಳಿಸ್ಬಿಟ್ಟು ಅವ್ರ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ. ಹಾಂ, ನಡ್ಕೊಂಡು ನಿಮ್ಮ ಊರಿನಲ್ಲಿ ಏನು ಕಷ್ಟ ಇದೆಯಾ, ನಿಮಗೆ ಅಕ್ಕಿ ಸಕ್ಕರೆ ಎಲ್ಲ ಸಿಗ್ತಾ ಇದೆಯಾ, ಸೀಮೆಣ್ಣೆ ಸಿಗ್ತಾ ಇದೆಯಾ, ಮತ್ತು ಏನಾದ್ರು ವಿಲೇಜ್ ಅಕೌಂಟೆಂಟ್ನಿಂದ ನಿಮ್ಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ, ಅವ್ರ ಜೊತೆ ಮಾತಾಡ್ಕೊಂಡು ನಡ್ಕೊಂಡು ಹೋಗೋದು. ಫ್ರೆಂಡ್ ಥರ ಹೋಗ್ತಾ ಇದ್ದೆ. ಹಾಂ, ನಡ್ಕೊಂಡು ಹೋಗೋದು. ಜೀಪ್ ಹಿಂದೆ ಬರೋದು, ನಾವು ನಡ್ಕೊಂಡು ಅವ್ರ ಜೊತೆಲಿ ಹೋಗ್ತಿದ್ವಿ. ಈ ಥರ ಬೇರೆಯವ್ರು ಮಾಡ್ತಾರೇನೋ ಗೊತ್ತಿಲ್ಲ, ನಾನು ಮಾಡ್ತಾಯಿದ್ದೆ. ಏನು ನಾನು ಒಬ್ಬನೇ ಈ ಥರ ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕಲ್ಲ, ನನಗಿಂತ ಒಳ್ಳೊಳ್ಳೆ ಅಧಿಕಾರಿಗಳು ಇದ್ದಾರೆ, ಅವರು ಕೆಲಸ ಮಾಡಿದ್ದಾರೆ, ನನಗಿಂತ ಹೆಚ್ಚು ಕೆಲಸ ಮಾಡಿರ್ಬೋದು. ಆದರೆ ನನ್ನ ಸ್ಟೈಲ್ ಇದು, ನಿಮ್ಮ ವರ್ಕಿಂಗ್ ಪ್ಯಾಟ್ರನ್, ನಮ್ಮ ಪ್ಯಾಟ್ರನ್ ಹಿಂಗೆ. ಆಮೇಲೆ ಒಂದು ಹಳ್ಳಿ ವಿಸಿಟ್ ಮಾಡಬೇಕಾದ್ರೆ ನಾನು ನಮ್ಮ ವಿಲೇಜ್ ಅಕೌಂಟೆಂಟ್ ಕೇಳ್ಬಿಡ್ತಿದ್ದೆ, ಡಂಗೂರ ಸಾರಿಸ್ಬಿಡಪ್ಪ ಸುತ್ತಮುತ್ತ ಅಂತೇಳಿ, AC ಬರ್ತಾರೆ ಅಂತೇಳಿ. ನಾನು ಹೋದರೆ ಸುತ್ತಮುತ್ತ ಹಳ್ಳಿಯವರು ನನ್ನ ನೋಡೋಕ್ಕೆ ಗಾಡಿ ಕಟ್ಕೊಂಡು ಬರೋರು. ಒಂದು ಹಳ್ಳಿಗೆ ವಿಸಿಟ್ ಮಾಡ್ತೀನಿ, ಸುತ್ತಮುತ್ತ ಹಳ್ಳಿಯವರೆಲ್ಲ ನಾನು ನೋಡೋಕ್ಕೆ ಬರೋರು. ಅವ್ರ ಕಷ್ಟ ಕೇಳೋದು, ನಾನು ಅವ್ರ ಗುಡಿಸ್ಲ ಹತ್ರ ಹೋಗಿ ಕೂತ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾಯಿದ್ವಿ ನಾವು. ಇದು ಭಾಳ ಖುಷಿ ಕೊಡೋದು ನಮಗೆ. ಎಲ್ಲಂದ್ರೆ ಅಲ್ಲೇ ನಮಗೆ ಆ ಯಾದಗಿರಿನಲ್ಲಿ ಫಸ್ಟ್ ಪೋಸ್ಟಿಂಗ್ ನಮಗೂ. ಆವಾಗ ನನ್ನ ಜೀಪ್ ಭಾಳ ಒಂಥರ ಸ್ಪೆಷಲ್ಲಾಗಿರ್ತಿತ್ತು. ಜೀಪು ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಜೀಪು ಇಳಿದ್ಬಿಟ್ಟು ಸಿಟಿನಲ್ಲಿ ನಡ್ಕೊಂಡು ಹೋಗ್ತಾರೆ ಟೌನಲ್ಲಿ. ನಾನು ನೋಡೋಕ್ಕೆ ಒಂದು 500 ಜನ ಸೇರೋದು. ಅವಾಗ ಇನ್ನೂ ಸಿನಿಮಾ ಬಂದಿರಲಿಲ್ಲ. ಇಲ್ಲ, ಸಿನಿಮಾ ಇಲ್ಲ. ಹೆಂಗೆ ಅಂದರೆ ನಾನು ಹೋಟೆಲ್ ನಿಂತಿದ್ದೆ, ಹೋಟೆಲ್ನಲ್ಲೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದಾರ, ಆಮೇಲೆ ತಿಂಡಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ತಾ ಇದ್ವಿ. ಕಾಮನ್ ಮ್ಯಾನ್ಸ್ DC ಅಂದರೆ ಶ್ರೀಸಾಮಾನ್ಯನ DC ನೀವು. ಆಮೇಲೆ ಇದು ನ್ಯಾಯಬೆಲೆ ಅಂಗಡಿಗೆ ನುಗ್ತಾ ಇದೆ, ಸೀಮೆಣ್ಣೆ ಮಾರ್ತಾಯಿದ್ರೆ ಸೀಮೆಣ್ಣೆಯವ್ರ ಹತ್ರಕ್ಕೆ ಹೋಗ್ತಾಯಿದೆ, ಏನು ಸೀಮೆಣ್ಣೆ ಹೆಂಗೆ ಕೊಡ್ತಾರೆ, ಅದಕ್ಕೇನಾದ್ರು ಮಿಕ್ಸ್ ಮಾಡಿದ್ದಾರೆ, ಸೋಪ್ ಗೀಪ್ ಹಾಕಿ ಮಿಕ್ಸ್ ಮಾಡಿದ್ದಾರೆ ಅಂತ ಏನೇನೋ ಅದನ್ನು ನೋಡೋದು. ಒಂದಲ್ಲ, ನಾವು ರೋಡಲ್ಲಿ ಯಾರು ಸಿಕ್ಕರು ಅವ್ರನ್ನ ಮಾತಾಡ್ಸೋದು, ಅವ್ರ ಕಷ್ಟದಲ್ಲಿರೋರು, ಈ ಥರ. ಅಂದರೆ ನಮಗೇನಂತಂದರೆ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅಂತ ಅಂದರೆ ಸರ್ಕಾರ ಏನು ಬರಲ್ಲ, ನಮ್ಮ ಮೂಲಕ ಸರ್ಕಾರ ಇರ್ತದೆ. ನಾವು ಅದಕ್ಕೆ ಕಷ್ಟಕ್ಕೆ ಸ್ಪಂದಿಸಬೇಕು. ಇದು ನಂದು ಸ್ಪೆಷಾಲಿಟಿ. ಆ ಥರ ಮಾಡ್ತಾಯಿದ್ದೀನಿ ನಾನು. ಈಗ ನೀವು ಅವಾಗ ಆ ಟೈಮ್ನಲ್ಲಿ ಏನಾದ್ರು ಈ ಎಂಡದ ಅಂಗಡಿಗಳು ಜಾಸ್ತಿ, ಸಾರಾಯಿ ಅಂಗಡಿಗಳು ಜಾಸ್ತಿ, ಅನಧಿಕೃತ ಸಾರಾಯಿ ಅಂಗಡಿಗಳು. ನಮ್ಮ ಸಿನಿಮಾಲಿ ಪೈರಸಿ ಇರುತ್ತಾ? ಹಾಂ, ಅದಕ್ಕೆ ನಮ್ಮ ಜನ ಸರ್ ಇಲ್ಲೊಂದು ಅಂಗಡಿ ಇದೆ ಅಂತ ತೋರಿಸೋರು. ಅಲ್ಲಿ ಹೋಗ್ತಿದ್ವಿ. ಅಲ್ಲಿ ಹೋದರೆ ಅಂಗಡಿ ಇದ್ದರೆ ಲೈಸೆನ್ಸ್ ಇದೆಯೇನಪ್ಪ ಅಂತ ಕೇಳ್ತಿದ್ದೆ. ಇಲ್ಲ ಅಂತಂದರೆ ಜನಗಳಿಗೆ ಹೇಳ್ತೀವಿ ಎಲ್ಲ ಕಿತ್ತಾಕಿ ಅಂತ, ಗುಡಿಸ್ಲು ಸೆಡ್ ಎಲ್ಲ ಕಿತ್ತಾಕ್ಬಿಟ್ಟು ಅವೆಲ್ಲ ಹೊತ್ಕೊಂಡೋಗಿ ಅಂತ ಹೇಳ್ಬಿಡ್ತಿದ್ವಿ. ಈ ಥರ ಎಲ್ಲ ಮಾಡ್ತಾಯಿದ್ವಿ. ಇದು ಜನಗಳು, ನೀವು ಜನಗಳನ್ನ ನೀವು ಹೆಚ್ಚು ಮಾತಾಡಿಸಿದ್ರೆ ಏನಾಗುತ್ತೆ, ನಿಮ್ಗೆ ವಿಷಯ ಗೊತ್ತಾಗುತ್ತೆ, ಕಷ್ಟ ಗೊತ್ತಾಗುತ್ತೆ, ಜನಗಳನ್ನ ಸ್ಪಂದಿಸೋದು. ಯಾದಗಿರಿನಲ್ಲಿ ಆವಾಗ ನಾನು ಒಂದು ಕನ್ನಡ ರಾಜ್ಯೋತ್ಸವ ಮಾಡಿದೆ. ಅಲ್ಲಿ ಯಾದಗಿರಿನಲ್ಲಿ ಮೀಟಿಂಗ್ ಮಾಡಲಿಕ್ಕೆ ಜಾಗ ಇರಲಿಲ್ಲ. ಅಲ್ಲಿ ಒಂದು ಗಾಂಧಿ ಚೌಕ ಅಂತ ಇದೆ, ಅಲ್ಲಿ ಡಬ್ಬಗಳು ಅಂಗಡಿಗಳು ಭಾಳ ಇದೆ, ಎಲ್ಲ ಕಿತ್ತಾಕ್ಸ್ಬಿಟ್ಟು ಪಂಪ ಮಹಾಕವಿ ಮಂಟಪ ಅಂತ ಒಂದು ಮಂಟಪ ಮಾಡಿಸಿ ಕನ್ನಡ ರಾಜ್ಯೋತ್ಸವ 7 ದಿವಸ ಮಾಡಿಸ್ದೆ. ಒಂದೊಂದು ದಿವಸ ಒಬ್ಬೊಬ್ರು ಕಾರ್ಯಕ್ರಮ. ಅಂದರೆ ಒಂದು ಏನು ಎಷ್ಟು ಜನ, ಒಂದೊಂದು ದಿವಸ 10,000 20,000 ಜನ ಸೇರೋರು. ಫಂಕ್ಷನ್ ಆ ಥರ ಫಂಕ್ಷನ್ಗಳು ನಡೆದೇ ಇಲ್ಲ, ಅಷ್ಟು ಜನ ಸೇರೋರು. ಆಮೇಲೆ ನನ್ನ ನೋಡೋಕ್ಕಾರ್ದ ಜನ ಬರೋರು, AC ಸಾಬ್ ಯಾರೋ ಬಂದವನಂತೆ, ಅದೇ ಕ್ರೇಜು ನಮ್ಮನ್ನು ನೋಡ್ಬಿಟ್ಟು. ನಮ್ಗೆ ಹೆಂಗಿತ್ತು ಅಂತಂದರೆ, ನಾವು ಜೀಪ್ನಲ್ಲಿ ಹೋಗ್ತಾಯಿದ್ರೆ ಎಮ್ಮೆ ಮೇಸೋರು ಕೂಡ AC ಸಾಬ್ ಅಂತ ಕೂಗೋರು. ನೋಡಿ ಸರ್, ನಾವು ಸಿನಿಮಾಲಿ ತೋರಿಸ್ತೀವಿ ಅದನ್ನೆಲ್ಲ ನೋಡಿ. ಅದು ಆ ಥರ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಬಿಟ್ಟಿದ್ವಿ. ನಾವೇನು ಮಾಡ್ತಿದ್ವಿ, ನಾವು ಸುಮ್ಮನೆ ಹಾಸ್ಪಿಟ್ಲು, ನಾನು ಒಂದು ಹಾಸ್ಪಿಟ್ಲ್ ಇತ್ತು, ಜನರಲ್ ಹಾಸ್ಪಿಟ್ಲು, ಸುತ್ತ ಆ ಮುಳ್ಳುಗಳೆಲ್ಲ ಬೆರ್ಕೊಂಡು, ಜಾಲಿ ಮುಳ್ಳು ಬೆಳ್ಕೊಂಡು ಆಸ್ಪತ್ರೆನೇ ಕಾಣಿಸ್ತಿರಲಿಲ್ಲ. ಸ್ಟೂಡೆಂಟ್ಸ್ನ ಕರ್ಕೊಂಡು ಅದನ್ನೆಲ್ಲ ಕಟ್ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿಸಿ ಯಾರೋ ಈ ಬಿಸ್ನೆಸ್ ಮ್ಯಾನ್ ಇರ್ತಾರಲ್ಲ ಅವ್ರನ್ನ ಕರೆದು ಎಲ್ರಿಗೂ ಪೇಂಟ್ ಮಾಡಿ ಅಂತ ಮಾಡಿಸ್ದೆ. ಹಾಸ್ಪಿಟ್ಲ್ ಪೇಂಟ್ ಮಾಡಿ ಒಂದು ರೂಮ್ನ ನರ್ಸಿಂಗ್ ಹೋಮ್ ಥರ ಮಾಡಿಬಿಟ್ಟೆ, ಸ್ಪೆಷಲ್ ಇರಲಿ ಅಂತೇಳಿ. ನಾನೇನು ಮಾಡ್ತಿದ್ದೆ, ಹೋಗುವಾಗ ಆಸ್ಪತ್ರೆಯಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲ ಪೇಷಂಟ್ಗಳನ್ನ ಮಾತಾಡಿಸ್ತಿದ್ದೆ. ಯಾವ ಊರು, ನಿಮ್ಗೇನಾದ್ರು ತೊಂದರೆ ಇದೆಯಾ,
ಏನಾರು ಮೆಡಿಸಿನ್ ಬೇಕಂತ, ಮೆಡಿಸಿನ್ ಇಲ್ಲದೆ ಮೆಡಿಸಿನ್ ಕೊಡಿಸ್ತಾ ಇದ್ದೆ. ಈ ಥರ ವಿಚಾರಿಸ್ತಾ ಇದ್ದೆ ನಾನು. ಅಲ್ಲಿ ಡಾಕ್ಟ್ರ್ ಅಷ್ಟೊತ್ತಿಗೆ ನನ್ನ ಮಗಳಿಗೆ, 2ನೇ ಮಗಳಿಗೆ ನಮ್ಮ ಮಿಸಸ್ ಪ್ರೆಗ್ನೆಂಟ್ ಆಗಿದ್ದರು. ಅಂಕುರ 2ನೇ ಮಗಳು ಕ್ಯಾರಿಂಗ್, ಅವಾಗ ಕ್ಯಾರಿಂಗ್. ಅವಾಗ ಆ ಡಾಕ್ಟ್ರಿಗೆ ಹೇಳಿದ್ರು, ನಿಮ್ಮ ಡೆಲಿವರಿಗೆ ವೈಫ್ ಡೆಲಿವರಿ ಇಲ್ಲೇ ಆಗಲಿ ಸರ್. ಆಯಿತು ಅಂದೆ ನಾನು. ಅಲ್ಲೇ ಡೆಲಿವರಿ ಮಾಡಿಸಿ. ನನ್ನ ಎಲ್ಲ ಬಂದು ಕೇಳಿದ್ರು, ಸರ್ ಇಲ್ಲೆಲ್ಲ ಫೆಸಿಲಿಟೀಸ್ ಇರೋಲ್ಲ, ನೀವು ಬೆಂಗಳೂರಿಗೆ ಕಳಿಸ್ಬಿಡಿ ಅಮ್ಮವ್ರನ್ನ ಅಂತ. ನಾನು ಹೇಳಿದೆ, ಅಲ್ಲಿ ಎಲ್ಲರೂ ಬೆಂಗಳೂರಿಗೆ ಹೋಗ್ತಾರ ಅಂದ್ವಿ ನಾನು. ಇಲ್ಲಿ ಪ್ರೆಗ್ನೆಂಟ್ ಆಗಿರೋರು ಯಾದಗಿರಿನಲ್ಲಿ ಎಲ್ಲರೂ ಬೆಂಗಳೂರಿಗೆ ಹೋಗ್ತಾರ ಅಂದ. ಇಲ್ಲ, ಇಲ್ಲೇ ತಾನೇ ಮಾಡೋದು, ನಾನು ಇಲ್ಲೇ ಮಾಡಿಸ್ತೀನಿ ಬಿಡಿ ಅಂತ ಅಂದೆ. ಸೂಪರ್. ಜನರಲ್ ಹಾಸ್ಪಿಟ್ಲಲ್ಲಿ ಮಾಡಿಸ್ತೀನಿ ನಾನು. ಅವಾಗ ಅಲ್ಲಿ ನರ್ಸಿಂಗ್ ಹೋಮ್ ಎಲ್ಲ ಇದ್ವು, ನಾನು ಬೇಕಾಗಿಲ್ಲ, ನಾನು ಜನರಲ್ ಹಾಸ್ಪಿಟ್ಲಲ್ಲಿ ಮಾಡಿಸ್ತೀನಿ, ಏನಾಗುತ್ತೆ ನೋಡೋಣ ಅಂತ ಮಾಡಿಸ್ತೀನಿ. ನನ್ನ ಮಗು ಡೆಲಿವರಿ ಆದರೆ ಊರಿನವರು ಈ AC ಸಾಬ್ಗೆ ಹೆಣ್ಣು ಕೂಸಾಗಿದೆ ಅಂದ್ಬಿಟ್ಟು ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು. ಅಷ್ಟು ಪಾಪ್ಯುಲರ್ ಇದೆ. ಯಾವ ಜನಗಳು ಖುಷಿ ಅವ್ರಿಗೆ. ನಿಜ ಸರ್, ಅವ್ರ ಅಭಿಮಾನ ಸರ್, ಅಭಿಮಾನ ಸರ್. ನೀವು ಆನೇಕಲ್ ಕ್ಷೇತ್ರಕ್ಕೆ ನಾನು ಲಾಸ್ಟ್ ಎಪಿಸೋಡಲ್ಲಿ ಅದನ್ನು ಹೇಳಿದೆ, ಟಿಕೆಟ್ ನಾನು ನನ್ನ ತಮ್ಮನೇಲೆ ಅದನ್ನು ಹಾಕಿದ್ದೆ. ಆನೇಕಲ್ ಕ್ಷೇತ್ರದಿಂದ ಟಿಕೆಟ್ ಸಿಕ್ಕಿದ್ರೆ ಇದನ್ನು ಮಾಡ್ತೀನಿ, ಇಲ್ಲಾಂದ್ರೆ ನಾನು ಸಿನಿಮಾ ಮಾಡ್ಕೊಂಡಿರ್ತೀನಿ ಅಂತ. ಸರ್, ಕರ್ನಾಟಕದ ಮೂಲೆ ಮೂಲೆಯಿಂದ ಮೆಸೇಜ್ಗಳು ಬಂದಿದೆ. ಚಾಮರಾಜನಗರ ಕ್ಷೇತ್ರಕ್ಕೆ ಬನ್ನಿ, ಹಾಸನಕ್ಕೆ ಬನ್ನಿ, ಸಕಲೇಶ್ಪುರಕ್ಕೆ ಬನ್ನಿ, ಆನೇಕಲ್ಗೆ ಬನ್ನಿ, ಮಂಡ್ಯಕ್ಕೆ ಬನ್ನಿ. ಅಂದರೆ ಶಿವರಾಮ್ ಅವ್ರನ್ನ ಒಂದು ಕೆಲವು ಇನ್ನು ನಾನಂದರೆ ಇದು ಕಾಂಟ್ರವರ್ಸಿ ಅಂತ ಆಗುತ್ತೆ ಅನ್ನೋದಲ್ಲ ಸರ್. ನಾನು ಯಾವುದೇ ಪಕ್ಷದ ವಿಚಾರ ಮಾತಾಡೋದಕ್ಕೆ ಇಷ್ಟ ಇಲ್ಲ, ರಾಜಕೀಯವಾಗಿ ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನಾನು ಬರೀ ಶಿವರಾಮ್ ಸಾಹೇಬ್ರನ್ನ ನಿಂತ್ಕೊಂಡು ಮಾತಾಡ್ತಾ ಇರೋದು ಪಕ್ಷಾತೀತವಾಗಿ. ಸರ್, ನಿಮ್ಮ ಪಕ್ಷಕ್ಕಿಂತ ನೀವು ದೊಡ್ಡವರು ಸರ್ ಅಂತ ನಿಮ್ಮ ಅಭಿಮಾನಿಗಳು ಹೇಳಿದ್ದಾರೆ. ಕೆಲವರು ನೀವು ನಮ್ಮ ಅಂಬೇಡ್ಕರ್ ಸರ್ ಅಂತ ಹೇಳಿದ್ದಾರೆ. ನನಗೆ ಅವ್ರಗಳಿಗೆಲ್ಲ ಏನು ಪ್ರತಿಕ್ರಿಯೆ ಕೊಡಬೇಕನ್ನೋದೇ ಗೊತ್ತಾಗಿಲ್ಲ ಸರ್. ನಮ್ಮ ಅಭಿಮಾನಕ್ಕೋಸ್ಕರ ಏನೇನೋ ಮಾತಾಡ್ತಾರೆ, ಅವ್ರಿಗೆಲ್ಲ ನಾನು ಚಿರುಣಿ ಬಿಡಿ ನಾನು. ಆದರೆ ನನಗಿಷ್ಟೇ, ನನ್ನ ಉದ್ದೇಶ ಏನಂದರೆ, ನಾನು ಬಡತನದಿಂದ ಬಂದಿದ್ದೀನಿ, ಭಾಳ ಕಷ್ಟದಿಂದ ಬಂದಿದ್ದೀನಿ. ಆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು. ನನಗೇನು ಗೊತ್ತು, ನಾನು ದೇವಸ್ಥಾನಕ್ಕೆ ಜಾಸ್ತಿ ಹೋಗಲ್ಲ ರೀ. ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಏನು ತಿಳ್ಕೊಂಡಿದ್ದೀನಿ, ಮೊದಲಿಂದ ಒಂದು 15 ವರ್ಷ ಕೆಲಸಕ್ಕೆ ಸೇರಿದ್ಮೇಲೆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ನಾನು. ಹೋಗಿರಲಿಲ್ಲ. ನಾನು ಕೇಳೋರು, ಏನು ಸರ್ ನೀವು ದೇವಸ್ಥಾನಕ್ಕೆ ಯಾವುದು ಬರಲ್ಲ ಅಂತ. ನಾನು ಒಂದೇ ಮಾತು ಹೇಳ್ತಿದ್ದೆ. ನಾನು ಏನು ಹೇಳ್ತಿದ್ದೆ ಅಂದರೆ, ಬೆಳಿಗ್ಗೆ ಎದ್ದರೆ 4 ಜನಕ್ಕೆ ಕಷ್ಟದಿರೋರು ಕಣ್ಣೀರು ಒರೆಸಿದ್ರೆ ಅದಕ್ಕಿಂತ ತೃಪ್ತಿಯಾದ ಜೀವನ ಇನ್ನೇನಿದೆ. ನನಗೆ ನೋಡಿ, ಒಳ್ಳೆಯದನ್ನೇ ಯೋಚನೆ ಮಾಡ್ತೀನಿ ನಾನು. ಪಾಸಿಟಿವ್ ಅಟಿಟ್ಯೂಡ್ ಇರಬೇಕು. ನೀವು ಪಾಸಿಟಿವಿಟಿ ಇರಬೇಕು ಬಾಡಿನಲ್ಲಿ. ನೆಗೆಟಿವ್ ಇರಬಾರ್ದು. ನೀವು ನೆಗೆಟಿವಾಗಿ ನಾನು ಯೋಚನೆ ಮಾಡಲ್ಲ, ಪಾಸಿಟಿವ್ ಆಗಿ ಯೋಚನೆ ಮಾಡೋದು. ನೀನು ಒಳ್ಳೆಯದನ್ನೇ ಯೋಚನೆ ಮಾಡೋದು, ಒಳ್ಳೆಯ ವಿಚಾರನೇ ಮಾತಾಡಿ, ಬೇರೆಯವ್ರಿಗೆ ಕೆಟ್ಟದನ್ನು ಬಯಸ್ದೇ ಇರೋದು, ಬೇರೆಯವ್ರಿಗೂ ಒಳ್ಳೆಯದನ್ನು ಬಯಸೋದು, ಬೆಳಿಗ್ಗೆ ಎದ್ರೆ 4 ಜನಕ್ಕೆ ಕಣ್ಣೀರು ಒರೆಸೋದು. ಇಷ್ಟು ಮಾಡಿದ್ರೆ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು? ಅದ್ಭುತ ಸರ್. ಅಲ್ಲ, ಇದು ನನ್ನ ಥಿಯರಿ. ಇದು ಇದೇ ನಾನು ಮಾಡ್ಕೊಂಡು ಬಂದಿರೋದು. ನಾನು ಕೆಲಸಕ್ಕೆ ಸೇರಿದಾಗ ಇದೇ ಮತ್ತಿದೆ. ಯಾದಗಿರಿನಲ್ಲಿ 8 ತಿಂಗಳಿದ್ದೆ. 8 ತಿಂಗಳಿಗೆ ಅಷ್ಟು ಪಾಪ್ಯುಲರ್ ಇದ್ದೆ. 8 ತಿಂಗಳಿಗೆ ನಾನು ಟ್ರಾನ್ಸ್ಫರ್ ಮಾಡಿದ್ರು, ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಏನಕ್ಕೆ ಸರ್? ಹಿಂಗೆ ಇರ್ತದಲ್ಲಿ ಕೆಲವರು ಭಾಳ ನಮ್ಮಿಂದ ತೊಂದರೆ ಆಯಿತು ಅಂತ ಇರ್ತಾರಲ್ಲ, ಪರ ವಿರೋಧ ಇರ್ತದಲ್ಲ. ಯಾದಗಿರಿ ಜನ ಸ್ಪಾಂಟೇನಿಯಸ್ ಆಗಿ ಬಸ್ ಸುಟ್ಟರು, ಬಂದ್ ಮಾಡಿದ್ರು. ಕೊನೆಗೆ ನನಗೆ ಆವಾಗ ಗವರ್ನರ್ ಪೀರಿಯಡ್, ನನಗೆ ಗವರ್ನರ್ ಅಡ್ವೈಸರ್ಗಳೆಲ್ಲ ಕರೆಸಿದ್ರು. ನೀನು ಅಲ್ಲೇ ಇರುವಂಗಿದ್ರೆ ಅಲ್ಲೇ ಕಂಟಿನ್ಯೂ ಮಾಡಿಸ್ತೀನಿ, ಇಲ್ಲ ನೀನು ಬೇರೆ ಕಡೆ ಹೋಗ್ತೀನಿ, ಹೇಳಪ್ಪ ನೀವೆಲ್ಲ ಹಾಕಿದ್ರು ಹೋಗ್ತೀನಿ ಅಂತ. ಬಿಜಾಪುರಕ್ಕೆ ಹೋದೆ ನಾನು. ಬಿಜಾಪುರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಹೋದೆ. ಬಿಜಾಪುರದಲ್ಲಿ ಹೋದ ತಕ್ಷಣ ಏನು ಮಾಡ್ತಾಯಿದ್ವಿ ಅಂದರೆ, ಅಲ್ಲಿ ಜಿಲ್ಲಾಧಿಕಾರಿ ವಿಜಯ್ ಅಂತ ಇದ್ದರು, TM ವಿಜಯ್ ಭಾಸ್ಕರ್ ಅಂತ ಚೀಫ್ ಸೆಕ್ರೆಟರಿ ಆಗಿದ್ದರು. ಅವರು DC, ಅವರು ಒಳ್ಳೆಯ ಆಫೀಸರ್. ಅವರು ನನಗೆ ಇದು ಮಾಡೋರು, ಏನು ಮುನ್ಸಿಪಾಲ್ಟಿ ಇನ್ಚಾರ್ಜ್ ಮಾಡಿ, ಅದು ಕಮಿಷನರ್ ಮಾಡೋರು, ಇದು ಅಸಿಸ್ಟೆಂಟ್ ಕಮಿಷನರು ಪ್ಲಸ್ ಮುನ್ಸಿಪಾಲ್ಟಿ ಇನ್ಚಾರ್ಜು. ನನಗೆ ಮುನ್ಸಿಪಾಲ್ಟಿ ಕೆಲಸ ಅಂದರೆ ತುಂಬ ಇಷ್ಟ. ನನಗೆ ನಾನೇನು ಮಾಡ್ತಿದ್ದೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಮಾಡಿಬಿಟ್ಟು ಹಳ್ಳಿ ವಿಸಿಟು ಅವೆಲ್ಲ ಮಾಡಿ, ಸಾಯಂಕಾಲ 6 ಗಂಟೆ ಮೇಲೆ ಮುನ್ಸಿಪಾಲ್ಟಿలో ಕೂತ್ಕೋತಾ ಇದೆ. ಕುಳಿತುಕೊಂಡ್ರೆ ಒಂದು ಕಡೆ ಆಫೀಸರ್ಸು, ಒಂದು ಕಡೆ ಈ ಕಾಂಟ್ರಾಕ್ಟರ್ಸು, ಅವರು ಇವರು ಕೂಡಿಸ್ಕೊಳ್ತಿದೆ. ಗ್ರೀವೆನ್ಸಸ್ ಇಯರ್ ಮಾಡೋದು. ಹಳ್ಳಿ ಜನ, ನಮ್ಗೆ ಅಲ್ಲಿ ಲೈಟ್ ಇಲ್ಲ, ಇಲ್ಲಿ ಲೈಟ್ ಇಲ್ಲ, ಆ ರಸ್ತೆ ಇಲ್ಲ, ಈ ರಸ್ತೆ ಇಲ್ಲ, ಎಲ್ಲ ನೋಟ್ ಮಾಡ್ಕೊಳ್ಳೋದು.
ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡೋದು. 6 ಗಂಟೆಗೆ ಸನ್ಕೆ ಗುದ್ಲಿ ಎಲ್ಲ ಇಟ್ಕೊಂಡು ಪರ್ಕೆ ಕಾರಲ್ಲಿ ಇಟ್ಕೊಂಡು ಮತ್ತೆ ಮೆಸೇಜ್ ಹಾಕಿದ್ದಾರೆ ಅದನ್ನ ಬೆಳಗ್ಗೆ ನೋಡಿದ್ರೆ ಶಿವರಾಮ್ ಸಾಹೇಬ್ರು ಕೇಳ್ಕೊಂಡು ನಿಂತಿದ್ರು ಅಂತ. ಎಲ್ಲಿ ಲೈಟ್ ಇಲ್ಲ ಅಲ್ಲ, ಜೊತೆಯಲ್ಲಿ ಕಾಂಟ್ರಾಕ್ಟ್ಸ್ಗಳು ಬರೋರು, ಎಲ್ಲಿ ಲೈಟ್ ಇಲ್ಲ ಅಲ್ಲಿ ಲೈಟ್ ಹಾಕ್ಸೋದು, ರಸ್ತೆ ಇಲ್ಲ ಅಂದ್ರೆ ರಸ್ತೆನೇ ಸ್ಟಾರ್ಟ್ ಮಾಡೋದು ಕೆಲಸ. ನೀವು ಹೇಳ್ತಿರೋದು ಕೇಳ್ತಿದ್ರೆ ನನಗೆ ಮೊದಲವನ್ ಅಂತ ಅರ್ಜುನ್ ಸರ್ಜಾ ಅವ್ರ ಪಿಕ್ಚರ್ ಬಂದಿತ್ತು ಸರ್, ಒನ್ ಡೇ ಚೀಫ್ ಮಿನಿಸ್ಟರ್ ಆಗ್ತಾರೆ, ಅವ್ರು ಏನೇನು ಕನೆಕ್ಟ್ ಆಗ್ತಾ ಇದೆ ಸರ್ ನನಗೆ. ನೀವು ಕೇಳಿ, ಬಿಜಾಪುರದಲ್ಲಿ ನಾನು ಆ ಕೆಲಸ ಮಾಡಿದೆ. ಬಿಜಾಪುರದಲ್ಲಿ ಎಲ್ಲ ಈ ಸಣ್ಣ ಬಲ್ಪ್ ಇತ್ತು, ಅವೆಲ್ಲ ತೆಗೆಸ್ಬಿಟ್ಟು ಪೂರ್ತಿ ಸೋಡಿಯಂ ಪೇಪರ್ ಲ್ಯಾಂಪ್ ಹಾಕ್ಸ್ಬಿಟ್ಟೆ. ಎಂಟೈರ್ ಸಿಟಿ, ಬರೀ ಎಂಟೈರ್ ಸಿಟಿ ಅಲ್ಲ, ನನ್ನ ಜೂರಿಸ್ಟಿಕ್ಷನ್ ಯಾವ್ಯಾವ್ದು ಬರ್ತದೆ ಎಲ್ಲ ಕಡೆ ಸೋಡಿಯಂ ಪೇಪರ್ ಲ್ಯಾಂಪ್. ಒಂದು ನನ್ನ ಕಣ್ಣಿಗೆ ಟ್ಯೂಬ್ ಲೈಟು ಬಲ್ಬ್ ಕಾಣಿಸ್ಬಾರ್ದು. ಬಿಜಾಪುರದಲ್ಲಿ ಫಸ್ಟ್ ನಾನೇ ಹಾಕ್ಸಿತ್ತು. ಡಬಲ್ ರೋಡ್ ಮಾಡಿಸಿದ್ವಿ ಅಲ್ಲಿ. ಲೈಟ್ ಅಂತೂ ಜಗ ದಗ ಅಂತ ಬರೆಯೋರು ಅವರು ಜನ. ಹಾಂ, ನನಗೆ ಯಾಕೆ ಅಲ್ಲಿ ಅಡ್ವಾಂಟೇಜ್ ಅಂದರೆ, ಅಲ್ಲಿ ನನಗೆ ಮೊದಲು ಮುನಿಸ್ವಾಮಿ ಅಂತ ಒಬ್ಬರು IAS ಆಫೀಸರ್ ಇದ್ದರು. ಅವರು ಮೈಸೂರು ಲ್ಯಾಂಪ್ಸ್ MD, ಭಾಳ ಡೈನಮಿಕ್ ಆಫೀಸರ್. ನಾವೆಲ್ಲ ಅವ್ರ ಕಂಡ್ರೆ ಭಾಳ ಅಭಿಮಾನಿಗಳು. ಸಿ ಮುನಿಸ್ವಾಮಿ ಅಂತ ಹೇಳಿ, ಈಗ ನಮಗೆ ಮಂಜುನಾಥ್ ಪ್ರಸಾದ್ ಅಂತ ಈ CM ಸೆಕ್ರೆಟ್ರಿ ಇದ್ದಾರೆ, ಅವ್ರ ಮಾವ ಅವರು. ನಮ್ಮ ಈಗಿನ CM ಸೆಕ್ರೆಟ್ರಿ ಬೊಮ್ಮಾಯಿ ಸಾಹೇಬರು CM ಸೆಕ್ರೆಟ್ರಿ ಮಂಜುನಾಥ್ ಪ್ರಸಾದ್ ಇದ್ದಾರೆ, ಅವ್ರ ಮಾವ ಸಿ ಮುನಿಸ್ವಾಮಿ ಅಂತ ಇದ್ದಾರೆ. ಅವರು ಸತ್ತೋದ್ರು. ಅವರು ಭಾಳ ಡೈನಮಿಕ್ ಆಫೀಸರ್ ಅವರು. ನಾನು ಅವ್ರಿಗೆ ಒಂದು ಸಾರಿ ಭೇಟಿ ಮಾಡಿ ಹೇಳಿದೆ, ಸರ್ ನಾನು ಹಿಂಗೆಲ್ಲ ಮಾಡ್ತೀನಿ, ನನಗೆ ಲೈಟ್ ಕೊಟ್ಬಿಡಿ ಅಂತ. ಅವರು ಸಂಬಂಧಪಟ್ಟವ್ರನ್ನ ಕರೆಸಿ, ಏಯ್ ಶಿವರಾಮ್ ಯಾವಾಗ ಕೇಳ್ತಾನೆ ಅವ್ನು ದುಡ್ಡು ಕೇಳಬೇಡಿ, ಲೈಟ್ ಕೊಟ್ಬಿಡ್ರಿ ಅಂತ. ಎಷ್ಟು ಕೇಳ್ದಾನ ಕೊಡುವಂತ ಅಂದರು. ಒಂದೊಂದು ಸಾರಿಗೆ ಒಂದೊಂದು 50 ಲೈಟ್ ತರಿಸ್ತಿದ್ದೆ. ರೋಡ್ಗಳಿಗೆ ಸುರಿಮಳೆ ನಾವು. ಅವ್ರು ಹಂಗೆ ಸಹಾಯ ಮಾಡಿದ್ರು. ಪ್ರಜಾವಾಣಿಲಿ ಒಂದು ಆರ್ಟಿಕಲ್ಲು, ಎಂಥ ಆರ್ಟಿಕಲ್ಲು ಅಂತ ಹೇಳಿದ್ರೆ, ಬಿಜಾಪುರಕ್ಕೆ ನೀವೇನಾದ್ರು ಭೇಟಿ ಕೊಟ್ಟರೆ ಬಿಜಾಪುರದಲ್ಲಿ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ನೋಡಿದ್ರೆ ಈ ನಗರಕ್ಕೆ ಯಾರೋ ಪ್ರೆಸಿಡೆಂಟು, ರಾಷ್ಟ್ರಾಧ್ಯಕ್ಷರು, ಪ್ರಧಾನಮಂತ್ರಿಗಳು ವಿಸಿಟ್ ಮಾಡ್ಬೋದು ಅನ್ನೋ ಒಂದು ಭಾವನೆ ಬರ್ತದೆ. ಆದರೆ ಅಲ್ಲಿ ಯಾರೂ ವಿಸಿಟ್ ಮಾಡಲ್ಲ. ಅಂಥ ಮೋಡಿಯನ್ನು ಶಿವರಾಮ್ ಅವ್ರು ಮಾಡ್ತಾಯಿದ್ದಾರೆ ಅಂತ ಒಂದು ಆರ್ಟಿಕಲ್. ಅಷ್ಟು ಡೆವಲಪ್ಮೆಂಟ್ ನಾವು ಮಾಡ್ತಾಯಿದ್ವಿ. ಏನು ನನಗೆ ಇವತ್ತು ಲೈಟ್ ಇಲ್ಲ ಅಂದ್ರೆ ಆಗಲೇ ಹಾಕ್ಸೋದು, ರೋಡ್ ಇಲ್ಲ ಅಂದ್ರೆ ಅವಾಗಲೇ ರೋಡು, ಎಲ್ಲ ಇನ್ಸ್ಟೆಂಟು. ನಮಗೆ ಜನ ಏನು ಕೇಳಿದ್ರೆ ಅಲ್ಲಿ ಕೆಲಸ ಆಗಬೇಕಷ್ಟೆ. ಅದ್ಭುತ ಸರ್, ಅದು ನನಗೆ ಇಷ್ಟವಾದ ಕೆಲಸ. ಆಮೇಲೆ ಎಲ್ಲಿ ಈಗ ವಾಟರ್ ಸಪ್ಲೈ ತೊಂದರೆ, ಇಮಿಡಿಯೇಟ್ ಪೈಪ್ ಲೈನ್ ಹಾಕ್ಸೋದು, ಕ್ಲೀನಿಂಗ್ ಆಗ್ಬೋದು, ಸ್ವಚ್ಛತೆ ಆಗ್ಬೋದು, ಕ್ಲೀನಿಂಗ್ ಆಗ್ಬೋದು, ತುಂಬ ಕೆಲಸ. ಅಲ್ಲಿ ಅವಾಗಲೇ ಮನೆ ಕಟ್ಟಿಸ್ತೀನಿ ನಾನು. ಅಲ್ಲಿ ಒಂದಷ್ಟು ಮನೆಗಳು ಅಲ್ಲೇ ಒಂದು ಅಲ್ಲಿ ಜಾಸ್ತಿ ಇಲ್ಲ, ಒಂದು ಕಡೆ ಖಾಲಿ ಇತ್ತು ಜಾಗ, ಒಂದು 50 ಮನೆ ಕಟ್ಟಿಸ್ಬಿಟ್ಟೆ ನಾನು. ಫಸ್ಟು ಶಾಂಪಲ್ ನೋಡೋಣ ಅಂತ ಕಟ್ಟಿಸ್ತೇನೆ ನಾನು, ಟೆಸ್ಟಿಂಗ್ ಥರ. ಹಾಂ ಸರ್, ಈ ಕೆಲಸ ವೈಖರಿಗಳ ಮಧ್ಯೆ ಅಂದರೆ ಮಧ್ಯದಲ್ಲಿ ನಾನು ಸ್ವಲ್ಪ ನಮ್ಮ ಇಡ್ಲಿ ವಡೆ ಅಂದರೆ ನಮ್ಮ ಸಿನಿಮಾನೂ ಒಂಚೂರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸರ್. ವಿತರಕರಾಗಿ ಶಿವರಾಮ್ ಸಾಹೇಬರು ಅಂದರೆ ಸಾಕಾಗಿ ನೀವು ಕಳೆದ ಬಾರಿ ಉತ್ತರ ಕೊಟ್ಟಿದ್ರಿ, ನಾನು ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾನ ವಿತರಣೆ ಮಾಡಿದ್ದೀನಿ, ಅದರಿಂದ ಸಾಕಷ್ಟು ಗಳಿಸ್ಕೊಂಡಿದ್ದೀನಿ ಅಂತ. ಸೊ ವಿತರಣೆ ಪುನೀತ್ ರಾಜ್ಕುಮಾರ್ ಇದ್ರ ಬಗ್ಗೆ ಮಾತಾಡೋದಾದ್ರೆ ಸರ್? ಇಲ್ಲ, ನನಗೆ ಇದು ಅರಸು ಪಿಕ್ಚರು ನಾನು ಡಿಸ್ಟ್ರಿಬ್ಯೂಟ್ ಮಾಡಿದೆ. ಅವಾಗ ಟಾಕ್ ಆಗಿತ್ತು ಸರ್, ಶಿವರಾಮ್ ಅವ್ರ ಪಿಕ್ಚರ್ ಅಂತ. ಹೌದೌದು. ಆಮೇಲೆ ಇದು ಇನ್ನೊಂದು ವಂಶಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದೆ. ರಾಮ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಮತ್ತು ಇನ್ನೊಂದು ಪಿಕ್ಚರು ಹುಡುಗರು ಬೆಂಗಳೂರು ಏರಿಯಾ ನಾನೇ ಮಾಡಿತ್ತು. ನಾನು 4 ಪಿಕ್ಚರ್ ಮಾಡಿದೆ ಪುನೀತ್ದು. ಈಗ ನಮ್ಮ ದರ್ಶನ್ ಆಗ್ಬೋದು, ಸುದೀಪ್ ಆಗ್ಬೋದು, ಪುನೀತ್ ಆಗ್ಬೋದು, ಇಂಥ ಪಿಕ್ಚರೆಲ್ಲ ಮಾಡಿಬಿಟ್ಟು ದುಡ್ಡು ಚೆನ್ನಾಗಿ ಬರ್ತದೆ ಅಲ್ವಾ? ಅವ್ರದ್ದು ಸಿಗಬೇಕಷ್ಟೇ, ಹಾಂ, ರೇಟ್ ಸಿಗಬೇಕು. ಇವಾಗ ಸಾಕಷ್ಟು ಜನ ನಿಮ್ಮ ಸಿನಿಮಾಗಳಲ್ಲಿ ಯಾಕೆ ಕಾಣಿಸ್ಕೊಂತಿಲ್ಲ ಅಂತ ಕೇಳ್ತಾ ಇದ್ದಾರೆ ಸರ್. ನಾನು ಮಾಡ್ತೀನಿ, ನೀವು ಯಾಕೆ ತೆರೆ ಮೇಲೆ ಬರ್ತಿಲ್ಲ? ಇಲ್ಲ, ನಾನು ಹೇಳಿದೆ, ನಾನು ಯಾಕೆ ಅಂತಂದರೆ ಈಗ ರಾಜಕೀಯದಲ್ಲಿ ಇರೋದ್ರಿಂದ, ಆಮೇಲೆ ಅದ್ರ ಜೊತೆಗೆ ಇದೊಂದು ಗಂಟಾಯಿತು, ಮತ್ತು ರಾಜಕೀಯ ಒಂದು ಸ್ವಲ್ಪ ಅದೇ ಬ್ಯುಸಿ ಇರ್ತಿದ್ವಲ್ಲ, ಅದಕ್ಕೋಸ್ಕರ ಮಾಡ್ತಾಯಿಲ್ಲ. ರಾಜಕೀಯ ಈಗ ನೆಕ್ಸ್ಟು ಇನ್ನು 1.5 ವರ್ಷದಲ್ಲಿ ಎಲೆಕ್ಷನ್ ಬರ್ತದೆ. ಸೊ ನಿಂತ್ಕೋತೀವಿ, ಒಂದು ಸಾರಿ ನಾವು ಒಂದು ನಮ್ಮ ಅದೃಷ್ಟ ಪರೀಕ್ಷೆ ಮಾಡೋಣ ಅಂತ ಹೇಳಿ. ಒಬ್ಬರು ಶ್ರೀವತ್ಸ ಅನ್ನೋರು ಕಮೆಂಟ್ ಮಾಡಿದ್ದಾರೆ,
ಶಿವರಾಮ್ ಸಾಹೇಬ್ರಿಗೆ ಆನೇಕಲ್ಲಿಂದ ಟಿಕೆಟ್ ಸಿಗಬಾರ್ದು, ಯಾವ ಕ್ಷೇತ್ರದಿಂದನೂ ಟಿಕೆಟ್ ಸಿಗಬಾರ್ದು. ಯಾಕೆ ಅಂದರೆ ಅವ್ರು ಸಿಕ್ಕಿದ್ರೆ ಮಂತ್ರಿ ಆಗ್ಬಿಡ್ತಾರೆ, ನಮಗೆ ಸಿನಿಮಾ ನಟನೆ ಬೇಕು ಶಿವರಾಮ್ ಅವರು ಅಂತ ಹೇಳಿದ್ದಾರೆ. ಸೊ ಹೀಗೆ ಆಮೇಲೆ ತುಂಬ ಜನ ನಿಮ್ಮ ಬಯೋಪಿಕ್ಕನ್ನು ಕೇಳ್ತಾ ಇದ್ದಾರೆ ಸರ್. ಅಂದರೆ ನಿಮ್ಮ ಇವತ್ತೇನೋ ಸಂದರ್ಶನದಲ್ಲಿ ಜನ ಇಷ್ಟು ನೋಡಿದ್ದಾರೆ, ನಿಮ್ಮ ಬಯೋಪಿಕ್, ನಿಮ್ಮ ಜೀವನ ಆಧಾರಿತ ಚಿತ್ರ, ನ್ಯಾಚುರಲ್, ನೀವು ಹೆಂಗೆ ರಿಯಲ್ ಆಗೋ ಕೆಲಸ ಮಾಡ್ತಿದ್ರೆ ಹಾಗೆ ರಿಯಲ್ ಆಗಿ ಶೂಟ್ ಮಾಡುವಂಥ ಒಂದು ಬಯೋಪಿಕ್ ಶಿವರಾಮ್ ಸಾಹೇಬ್ರದ್ದು ಮಾಡಿ. ಆ ಥರ ಯಾರೋ ಅಂದರೆ ನಾವು ಮಾಡ್ತೀವಿ ಬಿಡ್ತೀವಿ ಸೆಕೆಂಡ್ರಿ, ನಾವು ಮಾಡ್ತೀರಾ ಇಲ್ವಾ ಅನ್ನೋ ಪ್ರಶ್ನೆ ಕೇಳಲ್ಲ ಸರ್. ನಿಮ್ಮ ಪ್ರಕಾರ ನೀವೊಬ್ಬ ನಟನೂ ಹೌದು, ಆಮೇಲೆ ಒಬ್ಬ ಉನ್ನತ ಅಧಿಕಾರಿನೂ ಹೌದು. ನಿಮ್ಮ ಪ್ರಕಾರ ಆ ಸಿನಿಮಾ ಆದರೆ ನಿಮ್ಮ ಪಾತ್ರ ಯಾವ ನಟ ನಿರ್ವಹಿಸಿದ್ರೆ ಚೆನ್ನಾಗಿರಬಹುದು? ಭಾಳ ದೊಡ್ಡ ನಟರು ಇದ್ದಾರೆ. ಇಂಥ ಪಿಕ್ಚರೆಲ್ಲ ದೊಡ್ಡ ನಟರು ಮಾಡೋದು ಚೆನ್ನಾಗಿರ್ತದೆ. ನನಗೆ ಅವತ್ತು ಅಂದ್ಕೊಂಡೆ ಈ ಬಯೋಪಿಕ್ ಮಾಡಿದ್ರೆ ಪುನೀತ್ಗೆ ಸೂಟಬಲ್ಲು ಅಂತ ಅಂದ್ಕೊಂಡೆ. ನೋಡೋಣ, ಈಗ ಇದೆಲ್ಲ ಮಾಡ್ತೀವಲ್ಲ ಎಪಿಸೋಡು, ಇದನ್ನೆಲ್ಲ ಆಧರಿಸಿ ಒಂದು ಸ್ಕ್ರಿಪ್ಟ್ ಮಾಡಿ ಅದನ್ನು ಯಾರು ಇಷ್ಟಪಡ್ತಾರೆ, ಯಾವ ನಟರು ಸಿಗ್ತಾರೆ ಅವ್ರು ಬೇಕಾದ್ರೆ ಮಾಡಿಸ್ಬೋದು. ಹೌದು ಸರ್, ಒಳ್ಳೆ ಥಾಟು ಸರ್ ಅಲ್ವಾ? ಒಳ್ಳೆ ಥಾಟು ಸರ್. ಮತ್ತೆ ಈ ಕಡೆಗೆ ಶಿಫ್ಟು, ಬಿಜಾಪುರದ ಹೇಳಿದ್ರಿ, ಯಾದಗಿರಿದು ಹೇಳಿದ್ರಿ, ಈಗ ದಾವಣಗೆರೆ, ಕೊಪ್ಪಳ, ಅಲ್ಲಿ ಬಿಜಾಪುರದಾದ್ಮೇಲೆ ನಾನು ಮೈಸೂರಿಗೆ ಬಂದೆ. ಮೈಸೂರು ಮೈಸೂರು ಲಾಸ್ಟ್ ಟೈಮ್ ಅಂದ್ಕೊಂಡೆ. ಮೈಸೂರು ಕಮಿಷನರಾಗಿ ಬಂದೆ ನಾನು. ಮೈಸೂರು ಅಲ್ಲ, ಫಸ್ಟ್ ಬೆಂಗಳೂರು ಕಮಿಷನರ್ ಕರೆಕ್ಟ್. ಬೆಂಗಳೂರು ಕಮಿಷನರಾಗಿ ಬಂದೆ ನಾನು. ಲಾಸ್ಟ್ ಟೈಮ್ ಹೇಳಿದೆ ಅನಿಸುತ್ತೆ ನಾನು. ಬೆಂಗಳೂರದು ಮೈಸೂರದು ಸಣ್ಣದಾಗಿ ಮಾತಾಡಿದ್ವಿ ಸರ್. ಬೆಂಗಳೂರಿನಲ್ಲಿ ಏನು ಮಾಡಿದೆ ಅಂತಂದರೆ, ಬೆಂಗಳೂರಿನಲ್ಲಿ ಕಂಟ್ರೋಲ್ ರೂಮ್ ನಾನೇ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಂದರೆ 5:30 ಆದಮೇಲೆ ಯಾರೂ ಸಿಗ್ತಿರ್ಲಿಲ್ಲ. 5:30 ಆದಮೇಲೆ ಅಲ್ಲಿ ಡಿವಿಯೇಷನ್ ಇದೆ ಮತ್ತು ಅನಧಿಕೃತ ಕಟ್ಟಡ ಕಟ್ತಾರೆ ಅಂತ ಅಂದರೆ ನಮ್ಮ ಕಣ್ಣಿಗೆ ಯಾರೂ ಸಿಗ್ತಾ ಇರಲಿಲ್ಲ. ಸೊ ಆವಾಗ ನಾನು ನಮ್ಮ ಕಮಿಷನರ್ಗೆ ಹೇಳಿದೆ, ಅದೇನು ಮಾಡ್ತೀವಿ ಮಾಡಪ್ಪ ಅಂತ. ಅದಕ್ಕೆ ಸರ್ ಕಂಟ್ರೋಲ್ ರೂಮ್ ಮಾಡ್ತೀನಿ ಅಂತ ಕಂಟ್ರೋಲ್ ರೂಮ್ ಸ್ಟಾರ್ಟ್ ಮಾಡಿದೆ. ಅವಾಗ ಕಮಿಷನರ್ ಯಾರಿದ್ರು ಸರ್? ಅವಾಗ ಮಹೇಶನ್ ಅಂತ ಕಮಿಷನರ್ ಇದ್ದರು, ಒಳ್ಳೆಯವರು. ಮಹೇಶನ್ ಅಂತ ಹೇಳ್ಬಿಟ್ಟು ತುಂಬ ಒಳ್ಳೆಯ ಅಧಿಕಾರಿಗಳು ಅವರಿದ್ದರು. ಅವರು ಮಾಡೋಣ ಸರ್ ಮಾಡು ಅಂತ ಅಂದರು. ಸೊ ಕಂಟ್ರೋಲ್ ರೂಮ್ ಸ್ಟಾರ್ಟ್ ಮಾಡಿದೆ. 24 ಗಂಟೆ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ವೈರ್ಲೆಸ್ ಇಂಟ್ರೊಡ್ಯೂಸ್ ಮಾಡಿದೆ ನಾನು. ಯಾವ ಇಸ್ವಿ ಸರ್? ಇಸ್ವಿ 1991 ವೈರ್ಲೆಸ್ ಇಂಟ್ರೊಡ್ಯೂಸ್ ಮಾಡುತ್ತೆ ನಾನು. ನೋಡಿ ಸರ್, ಗೊತ್ತಿರಲಿಲ್ಲ ಇದು. ಕಂಟ್ರೋಲ್ ರೂಮ್ ಜೊತೆಗೆ ವೈರ್ಲೆಸ್. ಯಾಕೆ ವೈರ್ಲೆಸ್ ಮಾಡಿದ್ವಿ ಅಂತ ಅಂದರೆ, ಎಲ್ಲ ಆಫೀಸರ್ಸ್ಗೂ ನಾವು ವೈರ್ಲೆಸ್ ಅವರ ವೆಹಿಕಲ್ಗೆ ಅಳವಡಿಸ್ತೀವಿ. ಆವಾಗಲೇ ಒಂದು 30 ವೆಹಿಕಲ್ ತೊಗೊಂಡ್ವಿ ನಾವು. ಒಂದೇ ಸಾರಿ 30 ವ್ಯಾನು, ಮಾರುತಿ ವ್ಯಾನ್ಗಳು ಎಲ್ಲರಿಗೂ ಪಿಟ್ ಮಾಡಿದ್ವಿ. ಈಗ ನಾನು ಹೋಗ್ತಾ ಇರ್ತೀನಿ, ಅಲ್ಲೆಲ್ಲಾದರೂ ಕಸ ಇದ್ದರೆ ಅಲ್ಲೇ ಮೆಸೇಜ್ ಮಾಡ್ತಾಯಿದ್ದೆ. ಅಲ್ಲೇ ಆನ್ಲೈನಲ್ಲಿ ಪೊಲೀಸ್ ಬರ್ತದಲ್ಲ, ಆ ರೀತಿ ಹೇಳ್ತಾಯಿದ್ದೆ, ಏನು ಇಲ್ಲೊಂದು ಕಸ ಇದೆ, ಇಲ್ಲಿ ಡಿವಿಯೇಷನ್ ಯಾರು ನೋಡಿಲ್ಲ ತಕ್ಷಣ ನೋಡಿ ನನಗೆ ರಿಪೋರ್ಟ್ ಮಾಡಿ ಅಂತ ಹೇಳ್ತಾಯಿದ್ದೆ. ಅಂದರೆ ಪೊಲೀಸ್ ಸ್ಟೈಲ್, ಯಾಕೆಂದ್ರೆ ನಾನು ಪೊಲೀಸ್ನಲ್ಲಿ ಇದ್ನಲ್ಲ, ಅದು ಸ್ಟೈಲ್ ಗೊತ್ತು. ಹಾಗಾಗಿ ಬರೀ ಸ್ವಲ್ಪ ಪೊಲೀಸ್ ಸ್ಟೈಲ್ ಜಾಸ್ತಿ ಮಾಡ್ತಾಯಿದ್ವಿ. ಯಾಕೆಂದರೆ ಪೊಲೀಸು ನಮಗೆ ರಕ್ತಗತ ಆಗ್ಬಿಡ್ತು. ಭಾಳ ವರ್ಷ ನಾನು ಪೊಲೀಸ್ನಲ್ಲೇ ಕೆಲಸ ಮಾಡಿತ್ತು. ಅದಕ್ಕೆ ಒಂದು ಸ್ವಲ್ಪ ಶಿಸ್ತು ಬಂದಿದೆ ನನಗೆ. ಗೊತ್ತಾ ಸರ್, 1 ವರ್ಷ ನಾನು ಟ್ರೈನಿಂಗ್ ಮಾಡಿದೆ ಇದರಲ್ಲಿ, ಪೊಲೀಸ್ ಟ್ರೈನಿಂಗ್ ಕಾಲೇಜಿನಲ್ಲಿ. ಹಾಗಾಗಿ ನಾನು ಮೊದಲು IPS ಆಫೀಸರ್ ಆಗಬೇಕು ಅನ್ನೋದೇ ಭಾಳ ಆಸೆ ಇತ್ತು. ಲಾಸ್ಟ್ನಲ್ಲಿ IAS ತೊಗೊಂಡೆ ನಾನು. IAS ಬಂತಲ್ಲ ಯಾಕೆ ಸುಮ್ಮನೆ ಅಂತ ಭಾಳ ಜನ ಹೇಳಿದ್ರು, IPS ಬೇಡ, IASಗೆ ಹೋಗು ಅಂತೇಳಿ. ಸೊ ಹಾಗಾಗಿ ಮೈಸೂರು ಕಮಿಷನರ್ ಆಗಿದ್ದಾಗ ಏನು ಬೆಂಗಳೂರು ಕಮಿಷನರ್ ಆಗಿದ್ದಾಗ ಬೆಳಿಗ್ಗೆ 6 ಗಂಟೆಗೆ ಒಂದೊಂದು ವಾರ್ಡು ಒಂದೊಂದು ದಿವಸ ವಿಸಿಟ್ ಮಾಡ್ತಾಯಿದ್ದೆ. ಒಂದೊಂದು ವಾರ್ಡ್ ಒಂದೊಂದು ದಿವಸ ವಿಸಿಟ್ ಮಾಡಿ ನಡ್ಕೊಂಡು ಓಡಾಡೋದು. ಅಲ್ಲಿ ಕಸ ಆಗ್ಬೋದು, ಅಲ್ಲಿ ಫೈಲ್ಸ್ ಅಲ್ಲೇ ಡಿಸ್ಪೋಸ್ ಮಾಡ್ತಾಯಿದ್ವಿ. ಫೈಲ್ಸ್ ನಾನು ಮನೇಲಿ ನೋಡ್ತಾ ಇರಲಿಲ್ಲ, ಆಫೀಸಲ್ಲಿ ನೋಡ್ತಿರಲಿಲ್ಲ, ಅಲ್ಲೇ ಸ್ಪಾಟ್ ನೋಡಿ ಬಿಸಾಕ್ತಿತ್ತು, ಅಲ್ಲಿ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ವೆಲ್ಫೇರೆಲ್ಲ ನನಗೆ ಬರ್ತಾಯಿತ್ತು. ಇಲ್ಲಿ ಕೆಲವು ಸ್ಲಮ್ಗಳನ್ನೆಲ್ಲ ಇದು ಸ್ಟಾರ್ಟ್ ಮಾಡಿದೆ, ಏನು ಮನೆಗಳು ಕಟ್ಟೋದು ಸ್ಟಾರ್ಟ್ ಮಾಡಿದೆ ಆವಾಗ. ನಾನಿಲ್ಲಿ ಬೆಂಗಳೂರು ಕಾರ್ಪೊರೇಷನ್ DC ಆಗಿದ್ದಾಗ. ಅದ್ರ ಜೊತೆಗೆ ಏನು ಮಾಡಿದೆ, ಆವಾಗ ನಮ್ಮ ಬಂಗಾರಪ್ಪನವರು ಮುಖ್ಯಮಂತ್ರಿಗಳು ಆಶ್ರಯ ಯೋಜನೆ ಅಂತ ಅವಾಗ ಸ್ಟಾರ್ಟ್ ಮಾಡಿದ್ರು. ಆಗ ಬೆಂಗಳೂರಿಗೆ ಮೇಯರು ನಾರಾಯಣಸ್ವಾಮಿ ಅಂತ ಇದ್ದರು, ನಾರಾಯಣಸ್ವಾಮಿ ಅಂತ, ತುಂಬ ಒಳ್ಳೆಯವರು, ಬಸವನಗುಡಿನಲ್ಲಿದ್ದರು. ಅವ್ರಿಗೆ ಹೇಳಿದೆ, ನೋಡಿ ಸರ್, ಹೇಗಿದ್ರು ಆಶ್ರಯ ಯೋಜನೆ ಬಂದಿದೆ. ಅದ್ರ ಜೊತೆಗೆ ನಮ್ಮ ನಜೀರ್ ಅಹಮದ್ ಅಂತೇಳಿ ಮಿನಿಸ್ಟ್ರು, ನನಗೆ ಭಾಳ ಕ್ಲೋಸ್ ಅವರು. ಇವ್ರಿಗೆಲ್ಲ ಹೇಳಿದೆ, ಒಂದು ಲೈನ್ ರೆಸಲ್ಯೂಷನ್ ಮಾಡಿಸ್ಬಿಡ್ತೀನಿ ಸರ್ ಅಂದು. ಏನು ಅಂತಂದರು, ಬೆಂಗಳೂರು ನಗರದಲ್ಲಿ 10 ವರ್ಷಗಳ ಕಾಲ ಯಾರು ನಗರ ಪಾಲಿಕೆ ಜಾಗದಲ್ಲಿ ವಾಸ ಇದ್ದಾರೆ
ಅವ್ರಿಗೆಲ್ಲ ನಾವು ಹಕ್ಕುಪತ್ರ ಕೊಟ್ಬಿಡೋಣ ಸರ್. ಆಯಿತು ಎಸ್ ಅಂತಂದರು. ನಾರಾಯಣಸ್ವಾಮಿಯವರು ಎಸ್ ಅಂದರು, ನಮ್ಮ ಕಮಿಷನರು ಎಸ್ ಅಂದರು. ಮಿನಿಸ್ಟ್ರಿಗೆ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಇಲ್ಲಿ ಶ್ರೀರಾಮ್ಪುರದಲ್ಲಿ ಮಾಡಿದ್ವಿ. ಶ್ರೀರಾಮ್ಪುರದಲ್ಲಿ 25,000 ಜನಕ್ಕೆ ಒಂದೇ ದಿವಸ ನಾವು ಹಕ್ಕುಪತ್ರ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, CM ಕರೆಸಿ. ಆಮೇಲೆ ಬಾಪೂಜಿ ನಗರ ಮೈಸೂರು ರೋಡ್ ಅಲ್ಲಿ ಮಾಡಿದ್ವಿ. ಮತ್ತು ಮರ್ಪಿ ಟೌನಲ್ಲಿ ನಮ್ಮ ಜಾರ್ಜ್ ಅವರಿದ್ದರು, ಅವರ ನೇತೃತ್ವದಲ್ಲಿ ಅಲ್ಲಿ ಮಾಡಿದ್ವಿ. ಎಲ್ಲ ಕಡೆ ಚೀಫ್ ಮಿನಿಸ್ಟರ್ ಕರೆಸಿದ್ವಿ. ಅವತ್ತೇ ನನಗನ್ಸುತ್ತೆ ಬೆಂಗಳೂರು ನಗರ ತುಂಬ ಎಲ್ಲೆಲ್ಲಿ ನಮ್ಮ ಭಾಳ ವರ್ಷಗಳಿಂದ ವಾಸ ಇದ್ರಲ್ಲ ಕಾರ್ಪೊರೇಷನ್ ಜಾಗದಲ್ಲಿ, ಅವ್ರಿಗೆಲ್ಲ ಹಕ್ಕುಪತ್ರ ಕೊಡಲಿಕ್ಕೆ ಅವಾಗ ನಾನೇ ಕಾರಣ ಆಯಿತು. ನಮ್ಮ ಕಮಿಷನರು ಮತ್ತು ಮೇಯರ್ ಸಪೋರ್ಟ್ ಮಾಡಿದ್ವಿ. ಅದು ಆ ಕೆಲಸ ಮಾಡಿದ್ವಿ. ಆಮೇಲೆ ಬೆಳಿಗ್ಗೆ ಮಾಮೂಲಿ 6 ಗಂಟೆಗೆ ರೋಡ್ ಅಲಿತಾ ಇದ್ವಿ. ಅಲ್ಲಿಗೊಂದು ಬೋರ್ಡ್ ಬರ್ಸ್ಕೊಂಡಿದ್ದೆ ನಾನು ನಮ್ಮ ವ್ಯಾನ್ ಮೇಲೆ, ಜನರ ಮನೆ ಬಾಗಿಲಿಗೆ ಮಹಾನಗರ ಪಾಲಿಕೆ. ನೈಸ್, ವೆರಿ ನೈಸ್. ಅದನ್ನು ಮಾಡಬೇಕು ಅಂತ ಅದು ಮಾಡಿದ್ವಿ. ಬೆಂಗಳೂರಿನಲ್ಲಿ ಜಾಸ್ತಿ 1.5 ವರ್ಷ ಇದ್ವಿ ಅಷ್ಟೇ. ಆಮೇಲೆ ಮೈಸೂರು ಕಮಿಷನರ್ ಆಗೋದೆ. ಮೈಸೂರು ಕಮಿಷನರ್ ಆಗೋದ್ಮೇಲೆ ಬೇರೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಡೈವರ್ಟ್ ಆಯಿತು. ಏನಂದರೆ ಮನೆ ಕಟ್ಟಬೇಕು, ಬಡಾವಣೆಗಳಾಯ್ತಲ್ಲಿ, ಬಡಾವಣೆಗಳು ಮನೆ ಕಟ್ಟಬೇಕು ಅಂತಂತೇಳಿ ಸ್ಟಾರ್ಟ್ ಮಾಡಿದ್ವಿ ನಾವು. ಅಲ್ಲಿ ಒಂದೊಂದು MLA ಕಾನ್ಸ್ಟಿಟ್ಯೂನ್ಸಿಗೆ 1,000 ಮನೆ ಕಟ್ಟಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ಆವಾಗ 3 ಕಾನ್ಸ್ಟಿಟ್ಯೂನ್ಸಿ ಇದ್ದವು. 3 ಕಾನ್ಸ್ಟಿಟ್ಯೂನ್ಸಿನಲ್ಲೂ ಮೈಸೂರು ನಗರದಲ್ಲಿ 1,000 ಮನೆ ಪ್ಲಸ್ ಮಧ್ಯದಲ್ಲಿ 4,000 ಮನೆ ನಾನು ಕಟ್ಟಿಸ್ದೆ. ನನ್ನ ಹೆಸರಲ್ಲಿ ಬಡಾವಣೆಗಳಿವೆ, ನನ್ನ ಹೆಸರಲ್ಲಿ ರಸ್ತೆ ಮಾಡಿದ್ದಾರೆ, ತುಂಬ ಮನೆಗಳು ಕಟ್ಟಿಸಿದ್ವಿ, ಭಾಳ ಮನೆಗಳು. ಮನೆ ಲಾಸ್ಟ್ ಟೈಮ್ ನೀವು ಹಾಕಿದಿರಲ್ಲ ಅದೆಲ್ಲ ಮೈಸೂರು ಅದೇ ನಿಮ್ಮ ಅಭಿಮಾನಿಗಳು ಕಳಿಸ್ಕೊಟ್ಟಿದ್ದು. ಹಾಂ, ಮೈಸೂರದೇನೆ. ಅಷ್ಟು ಮನೆಗಳು ಯಾರು ಕಟ್ಟಿಸಿಲ್ಲ ಇದುವರೆಗೆ. ಏನೋ ಸ್ವಲ್ಪ ಮನೆ ಕಟ್ಟಿಸಿರ್ಬೋದು ಅಷ್ಟೇ. ನಾನು ಮೈಸೂರಿನಲ್ಲಿದ್ದು 93, 95 ಆವಾಗ 4,000 ಮನೆ ಕಟ್ಟಿಸಿದ್ವಿ. 96ಅಲ್ಲಿ. ಹಾಂ, ತುಂಬ ಹಿಂದೆ. ಆವಾಗಲಿಂದ ಮೈಸೂರಿನಲ್ಲಿ ಅಷ್ಟು ಮನೆ ಕಟ್ಟಿಸಿಲ್ವೇನೋ ಅಂತ ಅನಿಸುತ್ತೆ. ತುಂಬ ಮನೆಗಳು ಕಟ್ಟಿಸಿದ್ವಿ ನಾವು. ಆವಾಗ ಅಲ್ಲೂ ಕೂಡ ನಾನು ಹಕ್ಕುಪತ್ರ ಎಲ್ಲ ಮಾಡಿಸಿದ್ವಿ. ಆವಾಗ ನರಸಿಂಹರಾವ್ ಪ್ರಧಾನಮಂತ್ರಿಗಳಿದ್ದರು. ಅವ್ರು ಬಂದಾಗ ಜನ ಸೇರಿಸಿ ಅವ್ರ ಕೈಯಲ್ಲಿ ಹಕ್ಕುಪತ್ರ ಕೊಡಿಸ್ತೀವಿ, ಪ್ರಧಾನಿಗಳ ಕೈ. ಆಮೇಲೆ ಅಲ್ಲಿ ಆ ಟೈಮ್ನಲ್ಲಿ ಅಜಿತ್ ಸೇಠ್ ಅಂತ ಅವರು ಗೊತ್ತು ಸರ್, ಲೀಡರ್. ಗೊತ್ತು ಸರ್, ಕೇಳಿದ್ದೀನಿ. ತುಂಬ ಒಳ್ಳೆಯವರು. ಅವ್ರ ಕ್ಷೇತ್ರದಲ್ಲಿ 1000 ಮನೆ ಕಟ್ಟಿಸ್ದೆ. ಅವರು ಎಷ್ಟು ಹೊಗಳ್ತಾಯಿದ್ರು ಅಂದರೆ ನನಗೆ, ನಾನು ಇಂಥ ಕಮಿಷನರೇ ನೋಡಿಲ್ಲ ಅಂತ ಅಂದ್ಬಿಟ್ಟು CMಗೆ ಹೇಳ್ತಾಯಿದ್ರು. ಭಾಳ ನನ್ನ ಮಗನ ಥರ ನೋಡ್ಕೊಳ್ತಾಯಿದ್ರು ಅವರು. ಅಜಿತ್ ಸೇಠು ಅಂದರೆ ಕೆಲಸ ಮಾಡೋರಿಗೆ ಎಷ್ಟು ಪ್ರೀತಿಸ್ತಾರೆ ಅನ್ನೋದಕ್ಕೆ ಇದು ಉದಾಹರಣೆ ಇದೆ. ನಿಜ 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 ಸರ್. ಅಲ್ಲಿ ಫಸ್ಟ್ ಏನು ಮಾಡಿದ್ರು ಅವರು, ನಾನು ಪ್ರಧಾನಮಂತ್ರಿಗಳು ಬಂದಿದ್ದರು, ಯಾರು ನರಸಿಂಹರಾವ್. ಅವು ಬಂದಾಗ ನಾನೇ ಎಲ್ಲ ಆರ್ಗನೈಸ್ ಮಾಡಿ ಇದು ಮಾಡಿದೆ. ಆಮೇಲೆ ಏನು ನನಗೆ ಈ ಹುಡುಗ ನನಗೇನು ಹೇಳಲಿಲ್ಲ ಅಂದ್ಬಿಟ್ಟು ಚೀಫ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರೆ. ಅವಾಗ ವೀರಪ್ಪ ಮೊಯ್ಲಿಯವರು ಚೀಫ್ ಮಿನಿಸ್ಟ್ರು. ವೀರಪ್ಪ ಮೊಯ್ಲಿಯವ್ರಿಗೆ ಫೋನ್ ಮಾಡಿ, ಏನು ರೀ ಆ ಹುಡುಗ ನಮ್ಮನ್ನು ಹೇಳ್ದೆ ಕೇಳಿದೆ ಏನೇನು ಮಾಡ್ತಾನೆ, ಅವ್ನು ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ಬಿಟ್ರು ಅಜಿತ್ ಶೇಟ್ರು. ಆಮೇಲೆ ನಾನು CM ಫೋನ್ ಮಾಡಿದ್ರು. ಒಂದು ದಿವಸ ವೀರಪ್ಪ ಮೊಯ್ಲಿಯವರೇ ಫೋನ್ ಮಾಡಿದರು, ಏನು ಶಿವರಾಮ್ ನಿಮಗೂ ಅಜಿತ್ ಶೇಟ್ಗೂ ಗಲಾಟೆ ಅಂತ. ಏನಿಲ್ಲ ಸರ್, ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ, ಅವ್ರ ಪಾಪ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ, ಹಕ್ಕುಪತ್ರ ಕೊಡಲಿಕ್ಕೆ ಅರೇಂಜ್ ಮಾಡಿದೆ, 25,000 ಜನ ನಾನೇ ಸೇರಿಸಿದ್ದೀನಿ, ದೊಡ್ಡ ಕಾರ್ಯಕ್ರಮ ಮಾಡಿದೆ, ಆಯ್ತು ಬಿಡಿ ಅಂತ ಅಂದರು. ಆಮೇಲೆ ನಮ್ಮ ವಿಶ್ವನಾಥ್ ಇದ್ದಾರಲ್ಲ, ವಿಶ್ವನಾಥ್, ಅವ್ರಿಗೆ ಹೇಳಿದೆ, ಏನು ಸರ್ ಅಜಿತ್ ಶೇಟ್ ಅವ್ರು ನನ್ನ ಮೇಲೆ ಭಾಳ ಬೇಜಾರು ಮಾಡ್ಕೊಳ್ತಾರಲ್ಲ ಅಂತ. ಆಮೇಲೆ ಅವರು ಒಂದು ದಿವಸ ಮನೆಗೆ ಬಂದರು ವಿಶ್ವನಾಥ್. ಅಜಿತ್ ಶೇಟು ಒಳ್ಳೆ ಮನುಷ್ಯ, ನೀವು ಅವ್ರಿಗೆ ಮಾತಾಡಿ, ನೀವು ಸರಿ ಈ ಇನ್ಸಿಡೆಂಟ್ ನನಗೆ ತುಂಬ ಇಷ್ಟ ನನಗೆ, ಅದಕ್ಕೆ ನಿಮಗೆ ಹಂಚ್ಕೊಳ್ತಾ ಇದ್ದೀನಿ. ಅಜಿತ್ ಶೇಟ್ ಅವ್ರಿಗೆ ಫೋನ್ ಮಾಡಿದೆ, ನಾನು ನಿಮ್ಮ ಮನೆಗೆ ಟಿಫನ್ಗೆ ಬರಬೇಕು ಅಂತ ಅಂದೆ. ಹಾಂ ಆಜಾ ಅಂದರು. ತುಂಬ ದೊಡ್ಡ ಮನುಷ್ಯ, ಒಂಥರ ವಯಸ್ಸಾದರು. ಆಜಾ ಅಂತ ಅಂತು. ಆಗ ಅವ್ರಿಗೆ ಏನು ಹೇಳಿದೆ ನಾನು, ಹೋದರೆ ಮನೆಗೆ ಹೋದರೆ ಟಿಫನ್ಗೆ ಅವರು
ಈ ದೋಸೆ ಮತ್ತು ಕಾಲ್ ಸೂಪ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಮಾಡಿದ್ರು ಟಿಫನ್ ಮಾಡಿಸಿದ್ರು. ನಾನು ಹೇಳಿದೆ, ಏನು ಸರ್ ನೀವು ಮಕ್ಕಳಿದ್ದಂಗಿದ್ದೀವಿ, ನಮ್ಮ ಮೇಲೆ ಯಾಕೆ ನಿಮ್ಗೆ ಸಿಟ್ಟು ಅಂತ ಅಂದೆ. ಅಜಿತ್ ಸೇಠ್ಗೆ ಹಿಂಗೆ ಹೇಳಿದೆ. ಇದೇ ಥರನೇ. ಹಾಂ, ನಾನು ನಿಮ್ಮ ಮಗ ಇದ್ದಂಗೆ ಇದ್ದೀನಿ, ನಮಗೆ ನೀವು ಸಪೋರ್ಟ್ ಮಾಡಬೇಕು, ನೀವು ಯಾಕೆ ನಮ್ಮ ಮೇಲೆ ಸಿಟ್ಟು ಮಾಡ್ಕೋತೀರಿ? ತಬ್ಕೊಂಬಿಟ್ರು ಅವರು. ಏಯ್ ಬಾಯ್ಲಿ ತಬ್ಕೊಂಡು ಎಷ್ಟು ಕ್ಲೋಸ್ ಆದರು ಅಂದರೆ ನನಗೆ ಅಂಥ ರಾಜಕಾರಣಿನೇ ಮತ್ತೆ ಸಿಗಲಿವೇನೋ ಅನಿಸುತ್ತೆ. ಅಷ್ಟು ಆತ್ಮೀಯತೆ, ನನ್ನನ್ನು ಮಗನ ಥರನೇ ನೋಡ್ತಾಯಿದ್ರು. ಆಮೇಲೆ ಅವ್ರ ಕಾನ್ಸ್ಟಿಟ್ಯೂನ್ಸಿ 1000 ಮನೆ ಕಟ್ಟಿಸ್ದೆ, ಒಂದು ಕಾರ್ಯಕ್ರಮ ಮಾಡಿದೆ. ಚೀಫ್ ಮಿನಿಸ್ಟ್ರಿಗೆ ಹೇಳ್ತಾಯಿದ್ರು ಮತ್ತೆ, ನಾನು ಹಿಂದೆ ಒಬ್ಬರು ಕಮಿಷನರ್ ಇದ್ರು, ಯಾರೋ ಒಬ್ಬರು ಅವ್ರ ಹೆಸರು ಹೇಳ್ತಾರೆ, ಅವ್ರು ಕುದುರೆ ಮೇಲೆ ಹೋಗ್ತಿದ್ರಂತೆ. ಓಕೆ, ಅದನ್ನು ನೋಡಿದ್ಮೇಲೆ ಮತ್ತೆ ಇವ್ರನ್ನೇ ನೋಡ್ತಾ ಇರೋದು, ಇಂಥ ಕಮಿಷನರ್ ಮತ್ತೆ ಸಿಗಲ್ಲ ರೀ ಅಂತ CMಗೆ ಹೇಳ್ತಾಯಿದ್ರು. ಅಜಿತ್ ಸೇಠ್ ಅವರು. ಸೊ ಅವ್ರ ಹತ್ರ ಮೆಚ್ಚುಗೆ ತಗೊಳ್ಬೇಕಾದ್ರೆ ಭಾಳ ಕಷ್ಟ. ನಿಜ ಸರ್, ದಿಗ್ಗಜರುಗಳು. ಮೈಸೂರಿನಲ್ಲಿ ನಾನೇನು ಮಾಡ್ತಾಯಿದ್ದೆ, 4000 ಮನೆ ಕಟ್ಟೋದು, ಅದೊಂದು ಸಪ್ರೇಟು. ಅದ್ರ ಜೊತೆಗೆ ರಾತ್ರಿನೇ ಎಲ್ಲ ಸ್ವೀಪಿಂಗ್ ಮಾಡಿಸ್ಬಿಡ್ತಿದ್ದೆ. ನೈಟು ಸಯ್ಯಾಜಿರಾವ್ ಓಡಿಸ್ದೆ, ದೇವರಾಜ ಅಷ್ಟೇ. ಮತ್ತು ದೇವರಾಜ ಮಾರ್ಕೆಟು ಅದು 4 ಗಂಟೆಗೆ ಜನ ಬರೋಕ್ಕೆ ಶುರು ಮಾಡ್ತಾರೆ, ಆಮೇಲೆ ತೊಳಿಲಿಕ್ಕಾಗಲ್ಲ ಅಂತ ರಾತ್ರಿನೇ ತೋರಿಸ್ಬಿಡೋದು. ನೈಟ್ ಸ್ವೀಪಿಂಗ್ ಈ ಥರ ಯಾರೂ ಮಾಡಿಲ್ಲ. ಕೇಳೇ ಇಲ್ಲ ಸರ್, ನಾವು ಹಿಂದೆ ಕೇಳಿರೋದು. ಅಲ್ಲೂ ಅಷ್ಟೇ, ಬೆಳಿಗ್ಗೆ 6 ಗಂಟೆಗೆ ರೌಂಡ್ಸ್. ಅಲ್ಲೂ ಕಂಟ್ರೋಲ್ ರೂಮ್ ಮಾಡಿದೆ, ವೈರ್ಲೆಸ್ ಇಂಟ್ರೊಡ್ಯೂಸ್ ಮಾಡಿದೆ. ಇದು ಮೈಸೂರು ಕತೆ. ಅಲ್ಲಿ ಅಶೋಕ್ಪುರಂ ಅಂತ ಇದೆ, ಗೊತ್ತು ಸರ್. ಗೊತ್ತಾ? ನಾನು ಮೈಸೂರಿನವನೇ ಸರ್. ಅಶೋಕ್ಪುರದಲ್ಲಿ 13 ಕಾಸಿವೆ. ಅವ್ರಿಗೆ ಗರಡಿ ಮನೆ ಬೇಕಾ, ದೇವಸ್ಥಾನ ಬೇಕಾ, ಎಲ್ಲ ಕಟ್ಸ್ಕೊಡ್ತಿದೆ. ಪಡವಾರಲ್ಲಿ ಅಲ್ಲೇ ಸರ್, ನಮ್ಮದು ಪಡವಾರಲ್ಲಿ. ಹೌದಾ? ಅಲ್ಲಿ ರಾಮ ಮಂದಿರ ಗೊತ್ತು ಸರ್, ಎಲ್ಲ ಕಟ್ಸ್ಬಿಟ್ವಿ ನಾವು. ಅಲ್ಲಿ ಮನೆಗಳು ಕೆಲವ್ರಿಗೆ ನನ್ನ ಹೆಸರು ಹಾಕ್ಕೊಂಡಿದ್ದಾರೆ, ಶಿವರಾಮ್ ಕೊಡುಗೆ ಅಂತೇಳಿ. ಅಲ್ಲಿ ಪಡವಾರಳ್ಳಿನಲ್ಲಿ ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬಂದಮೇಲೆ ಒಂದು ಮಗು, ಈ ಎಲ್ಲ ಮದುವೆ ಕಾರ್ಯಕ್ರಮ ನಡೀತಿತ್ತಲ್ಲ, ಆ ಕೊಪ್ಪರಿಗೆ ಅಂತ ಒಂದು ಅದರಲ್ಲಿ ಸಾಂಬಾರು ಮಾಡ್ತಾರೆ. ಆ ಮಗು ಅದರಲ್ಲಿ ಬಿದ್ದೋಗ್ಬಿಟ್ಟಿದೆ. ಪೂರ್ತಿ ಮೈಯೆಲ್ಲ ಸುಟ್ಟೋಗ್ಬಿಟ್ಟಿದೆ. ಬದುಕಿದೆ. ಆಮೇಲೆ ಬದುಕಿದೆ. ಅದಕ್ಕೆ ನಾನು ತಕ್ಷಣ 50,000 ಕೊಟ್ಟೆ ಸ್ಯಾಂಕ್ಷನ್. ನಮ್ಮ ಅಭಿಮಾನಿಗಳಿಗೆ ಇಲ್ಲ, ನನ್ನ ಸ್ವಂತ ದುಡ್ಡು ಕೊಟ್ಟೆ ನಾನು. ನಮ್ಮ ಅಭಿಮಾನಿಗಳು ಹೇಳಿದ್ರು, ಹಿಂಗಾಗ್ಬಿಟ್ಟಿದೆ ನಾನು, ಅವ್ರು ಕೊಟ್ಟೆ. ಅದಾದಮೇಲೆ ಲಾಸ್ಟ್ ಟೈಮು ನಮ್ಮ ನಾಗೇಂದ್ರ ಅವರು ಇದ್ದಾರಲ್ಲ, MLA ಮೈಸೂರು, ಗೊತ್ತು ಸರ್. ಅವ್ರಿಗೆ ಕ್ಯಾನ್ವಾಸ್ಗೆ ನಾನು ಪಡುವಾರಳ್ಳಿಗೆ ಹೋಗಿದ್ದೆ. ಒಬ್ಬ ಹುಡುಗಿ ಬಂದು ಕಾಲಿಗೆ ನಮಸ್ಕಾರ ಮಾಡ್ತು, ಅವಳ ತಾಯಿ ಕರ್ಕೊಂಬ ನಮಸ್ಕಾರ ಮಾಡಿಸ್ತು. ಯಾರವ್ವ, ನೀನು ಓದಿದ್ಯಾ ಅಂತ ಕೇಳ್ತೆ. ನೀವು ಓದಿರೋದಕ್ಕೆ ಮೊದಲು ಸ್ವಾಮಿ, ನನಗೆ ನೀವು ಜೀವನ ಕೊಟ್ಟರು ನೀವೇ ಅಂತ ಅಂದರು. ಹೆಂಗೆ ಅಂದೆ. ಅಲ್ಲ, ನೀವು ದುಡ್ಡು ಕೊಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸಿ ನನಗೆ ಕಾಯಿಲೆ ವಾಸಿ ಮಾಡಿದ್ರಿ, ಅದಕ್ಕೆ ನಾನು ನಿಮಗೆ ಕೃತಜ್ಞತೆ ಅಂತಂದೇಳಿ ಅಲ್ಲಿ ಬಂದು ನಮಸ್ಕಾರ ಮಾಡ್ತಾ ಇಲ್ಲ ಅಮ್ಮ. ಈಗಲೂ ನೋಡಿ, ಆ ಪಡವರಲ್ಲಿ ಒಂದು ಮನೆಗೆ ನನ್ನ ಹೆಸರು ಹಾಕ್ಕೊಂಡಿದ್ದಾರೆ. ಸರ್, ಮೈಸೂರು ಆದಮೇಲೆ ದಾವಣಗೆರೆನಾ ಸರ್? ಮೈಸೂರು ಆದಮೇಲೆ ಮತ್ತೆ ವಾಪಸ್ ಬಂದ್ವಿ. ಆಮೇಲೆ ಇದಕ್ಕೆ ಬಿಜಾಪುರಕ್ಕೆಲ್ಲ ಹೋದೆ. ಆಮೇಲೆ ದಾವಣಗೆರೆ DC, ಕೊಪ್ಪಳ DC ಕ್ರಿಯೇಟ್ ಮಾಡಿದೆ, ಹೊಸ ಜಿಲ್ಲೆ ಕ್ರಿಯೇಟ್ ಮಾಡಿದೆ ಕೊಪ್ಪಳದಲ್ಲಿ. ಜಿಲ್ಲೆ ಆದಮೇಲೆ ದಾವಣಗೆರೆ ನನಗೆ ಮತ್ತೆ ಫೇವ್ರೇಟ್ ಪ್ಲೇಸ್ ಅಂದರೆ. ತುಂಬ ಜನ ಇವತ್ತು ದಾವಣಗೆರೆಯಿಂದಲೇ ಮೆಸೇಜ್ ಆಗ್ತಾ ಇರೋದು ಸರ್. ದಾವಣಗೆರೆಯಲ್ಲಿ ಒಂದು ವಿನೂತನವಾದಂಥ ಕಾರ್ಯಕ್ರಮ. ಏನು ಕಾರ್ಯಕ್ರಮ ಅಂದರೆ ನಮ್ಮ ನಾಡು ಅಂತ ಕಾರ್ಯಕ್ರಮ ಮಾಡಿದ್ವಿ. ತಮ್ಮ ಅಧ್ಯಕ್ಷತೆಯಲ್ಲೇ ಅಂಬರೀಷ್ ಅಣ್ಣ ಹುಡ್ದಬ್ಬ ಕೂಡ ಆಯಿತು ಅನ್ಕೊಳ್ಳುತ್ತೆ. ಚಿನ್ನದ ಕಿರೀಟ ಹಾಕಿಸ್ತೇವೆ ಅವ್ರಿಗೆ. ಅಂಬರೀಷ್ಗೆ 3.5 kg ಚಿನ್ನದ ಕಿರೀಟ ಹಾಕಿದ್ದೀವಿ. 1 ಲಕ್ಷ ಜನ ಸೇರಿದ್ರು. ಹೌದು ಸರ್, ನಾನು ಬಂದಿದ್ದೆ ಸರ್, ಕೇಬಲ್ ಕವರ್ ಮಾಡಿ. ಅಲ್ಲಿ ನಮ್ಮ ನಾಡು ಅಂತ ಒಂದು ಕಾರ್ಯಕ್ರಮ. ಅದು ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ, ಒಂದು ತಿಂಗಳಲ್ಲಿ ಒಂದು ಹೋಬಳಿ ಸೆಲೆಕ್ಟ್ ಮಾಡ್ತಾಯಿದ್ವಿ. ಒಂದು ಹೋಬಳಿಗೆ 45ರಿಂದ 50 ಹಳ್ಳಿಗಳು ಬರ್ತವೆ. ಆ ಒಂದು ತಿಂಗಳಲ್ಲಿ ಅರ್ಜಿಗಳು ಕಲೆಕ್ಟ್ ಮಾಡೋದು. ಅದು ಯಾವ್ದಾರು ಆಗ್ಬೋದು, ವಾಟರ್ ಸಪ್ಲೈ ಆಗ್ಬೋದು, ಡ್ರಿಂಕಿಂಗ್ ವಾಟರು, ಮತ್ತು ಸೈಡ್ ಡಿಸ್ಟ್ರಿಬ್ಯೂಷನ್ನು, ಮತ್ತು ಅಂಗನವಾಡಿ ಮತ್ತು ಸ್ಕೂಲು ರಿಪೇರಿ ಆಗ್ಬೋದು, ಪೆನ್ಷನ್ ಆಗ್ಬೋದು, ಎಲ್ಲ ಕೆಲಸ ಒಂದು ತಿಂಗಳಲ್ಲಿ ಮುಗಿಸ್ಬಿಟ್ಟಿದ್ವಿ. ಮುಗಿಸ್ಬಿಟ್ಟು
ನಾವು ಒಂದು ಇದಕ್ಕೆ ಅದು ಒಂದು ಫೈನ್ ಡೇ 3 ದಿವಸ ಫಿಕ್ಸ್ ಮಾಡ್ತಿದ್ದೆ. ಎಲ್ಲ ಕಾರುಗಳು ಯಾರು ಕಾರ್ ತರಬಾರ್ದು ಅಂತ ಹೇಳ್ಬಿಟ್ಟು KSRTC ಬಸ್ನಲ್ಲಿ ಎಲ್ಲ ಆಫೀಸರ್ಸ್ ಕೂತ್ಕೋತಿದ್ವಿ. KSRTC ಬಸ್ನಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪ್ಲಸ್ ಆ ತಾಲ್ಲೂಕಿನ ಅಧಿಕಾರಿಗಳು ಕುಳಿತುಕೊಂಡು ನಾವು ಒಂದು ಜಿಲ್ಲೆ ಇದು ಅಲ್ಲಿಗೆ ಹೋಬ್ಳಿಗೆ ಹೋಗೋದು. ಅದೆಲ್ಲ ಕೆಲಸ ಮಾಡಿಬಿಟ್ಟಿದ್ದೀವಲ್ಲ, ಆ ಹೋಬ್ಳಿಗೆ ಹೋಗಿ ಒಂದು ದಿವಸಕ್ಕೆ 15 ಹಳ್ಳಿ ನೋಡ್ತಿದ್ವಿ. ಇಡೀ ಹಳ್ಳಿ ನಮಗೆ ಕಾಯ್ತಾ ಇರ್ತಿತ್ತು, ಇಡೀ ಹಳ್ಳಿ. ಅಲ್ಲಿ ನನ್ನ ಜೇಬ್ನಲ್ಲಿ ಈವನ್ ಇದಿಟ್ಕೊಂಡಿರ್ತಿದ್ದೆ, ನಾನು ಏನು ಚೆಕ್ ಬುಕ್ ಇಟ್ಕೊಂಡಿರ್ತಿದ್ದೆ ಜೇಬ್ನಲ್ಲಿ. ಗುಡಿಸ್ಲು ಹತ್ರಕ್ಕೆ ಹೋಗ್ತಿದ್ದೆ, ಮನೆ ಯಾಕೆ ಕಟ್ಸ್ಕೊಂಡಿಲ್ಲ ಅಂತಿದ್ದೆ, ದುಡ್ಡಿಲ್ಲ ಅಂದರೆ ಚೆಕ್ ಕೊಟ್ಬಿಡ್ತಿದ್ದೆ ನಾನು ಅಲ್ಲೇ ಸ್ಪಾಟಲ್ಲಿ ಚೆಕ್ಕು. ಆಮೇಲೆ ಯಾರಾದರೂ ಕಾಯಿಲೆಯಿಂದ ನಳ್ತಾ ನಿಮ್ಮ ಸ್ವಂತ ದುಡ್ಡು? ಇಲ್ಲ ಸರ್ಕಾರದ್ದು. ಓಕೆ, ಸರ್ಕಾರದ್ದು. ನನ್ನ ಸ್ವಂತ ದುಡ್ಡು ಯಾಕೆ ಕೊಡಬೇಕು? ಸರ್ಕಾರದಲ್ಲೇ ಪ್ರಾವಿಷನ್ ಇಲ್ಲ. ಸ್ವಂತದ್ದು ಸಾಕಷ್ಟು ನಾವು ಕೊಟ್ಟಿರೋದ್ರಿಂದ ಕೊಟ್ಟಿದ್ದೀವಿ, ಕೆಲವು ಕಡೆ ಕೊಟ್ಟಿದ್ದೀವಿ. ಇದು ಸರ್ಕಾರಿ ದುಡ್ಡು. ಸರ್ಕಾರದಲ್ಲಿ ಕೆಲಾಮಿಟಿ ರಿಲೀಫ್ ಅಂತ ಬರ್ತದೆ. ಕೆಲಾಮಿಟಿ ರಿಲೀಫ್ನಲ್ಲಿ ಏನಂದರೆ, ಗುಡಿಸ್ಲು ಪೂರ್ತಿ ಬಿದ್ದೋಗ್ಬಿಟ್ರೆ ಆಗ ನಾನು ಆ ಕಾಲದಲ್ಲಿ 10,000 ಕೊಡ್ತೀವಿ. 10,000 ಸರ್ಕಾರದ ಪ್ರಾವಿಷನ್ ಇತ್ತು. ಅದಕ್ಕೆ ನಾನೇನು ಮಾಡ್ತಿದ್ದೆ, ಚೆಕ್ ಕೊಟ್ಬಿಡ್ತಿದ್ದೆ. ಅವ್ರ ಹತ್ರ ಅರ್ಜಿ ಗಿರ್ಜಿ ಏನಿಲ್ಲ, ಗುಡಿಸ್ಲು ನೋಡೋದು, ಚೆಕ್ ಕೊಡೋದು. ಕೌಂಟರ್ ಫೈಲಲ್ಲಿ ಬರ್ಕೊಳ್ತಿದ್ವಿ. ನಮ್ಮ ವಿಲೇಜ್ ಅಕೌಂಟೆಂಟು ಆಫೀಸರ್ಸು ಆಮೇಲೆ ನನ್ನ ಹತ್ರ ಆರ್ಡರ್ಸ್ ತಗೋಬೇಕು, ಅಪ್ರೂವಲ್ ಆಮೇಲೆ ತಗೋಬೇಕು. ಅಷ್ಟು ಕೆಲಸ ಆಮೇಲೆ ಮಿಕ್ಕಿದ್ದು ಕೊಟ್ಬಿಡ್ತಿದ್ದೆ ನಾನು. ಆಮೇಲೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಯಾರಿಗೆ ಕ್ಯಾನ್ಸರ್ ಇದೆ, ಹಾರ್ಟ್ ಪ್ರಾಬ್ಲಮ್ಮು, ಕಿಡ್ನಿ ಪ್ರಾಬ್ಲಮ್ಮು, ಅವ್ರಿಗೆಲ್ಲ ದುಡ್ಡು ಕೊಟ್ಬಿಡೋದು. ಗುಡಿಸ್ಲಲ್ಲಿದ್ದರೆ, ಗುಡಿಸ್ಲು ಮತ್ತು ಸಣ್ಣ ಮನೆ ಇದ್ದರೆ, ಮನೆ ಬಿದ್ದೋಗಿದೆ ಅಂತ ಹಾಕ್ಬಿಟ್ಟು ಅವ್ರಿಗೆ ಸಹಾಯ ಮಾಡಿಬಿಡ್ತಾರೆ. ಹೇಗಿದೆ ಇದು? ಅಲ್ಲೇ ಸ್ಪಾಟ್ ಕೊಟ್ಬಿಡೋದು. ಅದೇ ಸರ್, ಇದೆಲ್ಲ ಆಗುತ್ತಾ ಸರ್ಕಾರಿ ಇದರಲ್ಲಿ? ಆಶ್ಚರ್ಯ. ಅಷ್ಟೇ ಅಲ್ಲ, ನಮಗೆ ಏನು ಮಾಡ್ತಿದ್ದೆ ನಾವು, ಇನ್ನೊಂದು ಈ ಟ್ರೈಸಿಕಲ್ಗಳು ತೊಗೊಂಡೋಗಿದ್ದೆ ಜೊತೆಯಲ್ಲಿ. ಫಿಸಿಕಲಿ ಹ್ಯಾಂಡಿಕ್ಯಾಪ್ ನೋಡಿದ್ರೆ ಅಲ್ಲಿ ಅವ್ರಿಗೆ ಟ್ರೈಸಿಕಲ್ ಕೊಟ್ಬಿಡೋದು. ಅರ್ಥ ಆಯಿತು? ಆಮೇಲೆ ಆ ಹಳ್ಳಿನಲ್ಲಿ ಭಾಳ ಕಾಯಿಲೆಯಿಂದ ಯಾರು ನಳ್ತಿದ್ರೆ ತಕ್ಷಣ ದೊಡ್ಡ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಸಿ ನಮ್ಮವ್ರು ನೋಡಿಕೊಂಡು ವಾಸಿ ಮಾಡಿ ಅವ್ನು ಕರ್ಕೊಂಡು ಬಿಡ್ಬೇಕು. ಆಮೇಲೆ ನಾವು ಒಂದೇ ಮಾಡ್ತಾಯಿಲ್ಲ, ಒಂದು ಹಳ್ಳಿಗೆ ಹೋದ್ವಿ. ಒಂದು ಉದಾಹರಣೆ ಹೇಳ್ತೀನಿ. ಹಳ್ಳಿನಲ್ಲಿ 4 ವರ್ಷದ ಮಗುಗೆ ಇದನ್ನು ರೇಪ್ ಮಾಡಿದ್ದಾನೆ. ಎಷ್ಟು ಹೊಟ್ಟೆ ಉರಿದೋಯ್ತು. ಅವರಪ್ಪ ಇದು MA ಓದಿದ್ದಾನೆ, ಡಬಲ್ ಗ್ರಾಜುಯೇಟ್. ಹಾಂ, ಅವರ ಅಮ್ಮ SSC ಏನೋ ಫೇಲು ಏನೋ ಆಗಿತ್ತು, 7th ಸ್ಟ್ಯಾಂಡರ್ಡು ಎಷ್ಟೋ ಆಗಿತ್ತು. ನಿಮ್ಗೆ ಏನು ಸಹಾಯ ಬೇಕು ಕೇಳಮ್ಮ ಕೇಳಿ. ಇಲ್ಲ, ನಮಗೆ ಒಂದು ಕೆಲಸ ಕೊಡಿಸ್ಬಿಡಿ ಸ್ವಾಮಿ. ನಾನು ಇಬ್ಬರಿಗೂ ಕೆಲಸ ಕೊಟ್ಟಿದ್ದೀನಿ, ತಂದೆ ತಾಯಿ ಇಬ್ಬರು. ಒಬ್ಬನಿಗೆ ಮುರಾರ್ಜಿ ದೇಶದಲ್ಲಿ ಕೆಲಸ ಕೊಟ್ಟೆ, ತಾಯಿಗೆ ಆವಾಗಲೇ ಇದು ಏನು ಅಡುಗೆ ಕೆಲಸಕ್ಕೆ ನಾವು ಕಾಲ್ ಮಾಡಿದ್ವಿ ಸಮಾಜ ಕಲ್ಯಾಣ ಇಲಾಖೆ. ಅದರಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಅಡುಗೆ ಒಳಗೆ ಸೆಲೆಕ್ಟ್ ಮಾಡ್ಬಿಟ್ಟು ಅವ್ರ ಪ್ರಾಬ್ಲಮ್ ಸಾಲ್ವ್ ಆಯಿತಾ. ಇನ್ನೊಂದು ಹಳ್ಳಿಗೆ ಹೋದ್ವಿ. ಇನ್ನೊಂದು ಹಳ್ಳಿನಲ್ಲಿ ದಾವಣಗೆರೆಯಲ್ಲಿ ಒಬ್ಬ ಮಗು ಹಾವಿನ ಥರ ಪೊರೆ ಬರ್ತದೆ. ಹಾಂ, ದಿವಸ ಹಿಡಿತಾ ಇರಬೇಕು. ನನಗೆ ಇದು ಅವಳ ತಾಯಿ ಕೇಳಿದೆ, ಇಲ್ಲ ಭಾಳ ಕಷ್ಟ ಆಗಿದೆ, ನಾವು ಎಲ್ಲೂ ಕೆಲಸಕ್ಕೆ ಹೋಗಲ್ಲ ಸ್ವಾಮಿ, ಬೆಳಿಗ್ಗೆ ಇವ್ನು ನೋಡ್ಕೊಳ್ಳೋದೇ ಕೆಲಸ. ನಿನಗೇನು ಸಹಾಯ ಬೇಕು, ನನಗೆ ಸಹಾಯ ಮಾಡಿ ಅಂದು, ಕೆಲಸ ಕೊಡಿಸಿ ಅಂದು. ಅವಾಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ಲಿ ಗಾರ್ಡ್ಗೆ ಕಾಲ್ ಮಾಡಿದ್ವಿ. ಅಲ್ಲೇ ಒಂದು ಅರ್ಜಿ ತೊಗೊಂಡು ನಾಳೆ ಬಾ ನೀನು ಕೆಲಸ ಕೊಡಿಸಿ ಅಂತ ಅಪಾಯಿಂಟ್ ಮಾಡಿಬಿಟ್ಟೆ ಅವಳು. ಈಗ ಕೆಲಸ ಇಲ್ಲ, ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾಳೆ, ವರ್ಕಿಂಗಲ್ಲಿದ್ದಾಳೆ. ಸೂಪರ್ ಸರ್. ಅದಾದಮೇಲೆ ಅವನ ಮಗನೂ ಸರಿ ಹೋದ. ಅದ್ಭುತ ಸರ್. ಈ ಕಥೆಗಳೆಲ್ಲ ಕೇಳಿದ್ರೇ ಒಂದು ಇದೆಲ್ಲ ತುಂಬ ಜನಕ್ಕೆ ಇನ್ನೂ ತಲುಪಬೇಕು. ಅದೇ ಯಾಕೆಂದರೆ ನಮ್ದು ಇದೇ ಕೆಲಸ. ನಮಗೆ ಕಣ್ಣಿಗೆ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಏನಾದ್ರು ಮಾಡಬೇಕು, ಸಹಾಯ ಮಾಡಬೇಕು. ಬಿಗಿನಿಂಗ್ ಒಂದು ಇನ್ಸಿಡೆಂಟ್ ಹೇಳ್ಬೇಕು. ದಾವಣಗೆರೆ ನಾನು ರಿಪೋರ್ಟ್ ಮಾಡ್ಕೊಳ್ಳೋದು. ಅವಾಗ ನನಗೆ ಮೊದಲು ಅನಿಲ್ ಕುಮಾರ್ ಅಂತ ಅಲ್ಲಿ DC ಇದ್ದರು. ನಾನು ಭಾಳ ಬ್ರದರ್ಸು. ಫೋನ್ ಮಾಡಿದೆ ನಾನು, ಅನಿಲ್, ನಾನು ರಾವ್ ಕಾಲದಲ್ಲಿ ಚಾರ್ಜ್ ತಗೋಬೇಕು ನೋಡಪ್ಪ ಅಂದೆ ನಾನು. ಸರ್, ನೀವು ಪಾನಲ್ಲೇ ಮಧುಚಂದ್ರಕ್ಕೆ ಮುಹೂರ್ತ ಮಾಡಿದ್ದು ರಾವ್ ಕಾಲ, ಇದು ರಾವ್ ಕಾಲ. ನನಗೇನೋ ಒಂದು ನಂಬಿಕೆ ಇಲ್ಲ, ಅಲ್ಲಿ ರಾವ್ ಕಾಲದಲ್ಲಿ ಹೋದರೆ ಚೆನ್ನಾಗಾಗ್ತೀನಿ ಅಂತೇಳಿ, ಸಕ್ಸಸ್ ಆಗುತ್ತೆ ಅಂತ. ನೋಡಪ್ಪ, ದಾವಣಗೆರೆಗೆ ಪೋಸ್ಟಿಂಗ್ ಆಗಿದೆ. ನಾನು ಇದು ರಾವ್ ಕಾಲದಲ್ಲಿ
ನಾನು ಚಾರ್ಜ್ ತಗೋಬೇಕು, ನಿಂದೇನು ಅಬ್ಜೆಕ್ಷನ್ ಇಲ್ವ ಅಂತ. 9 ಗಂಟೆ ಒಳಗೆ ಚಾರ್ಜ್ ತಗೋಬೇಕು ಸೋಮವಾರ ದಿವಸ. ನೀನು ಯಾವಾಗಾದ್ರು ತಗೊಳಪ್ಪ ಅಂದ ಅವನು ಬ್ರದರು, ನೀನು ಯಾವಾಗಾದ್ರು ತಗೋ ಅಂದ. ಸೊ ನಾವಿಬ್ಬರು ಬ್ರದರ್ಸೇ ಅವ್ರಿಗೆ. ಸರಿ ಹೋದೆ, 9 ಗಂಟೆ ಒಳಗೆ ಚಾರ್ಜ್ ತೊಗೊಂಡು ಕೂತಿದ್ದೆ. ಅಲ್ಲಿ ಹರಪನಹಳ್ಳಿ ತಾಲೂಕಿನಲ್ಲಿ ತೆಲಗಿ ಅಂತ ಇದೆ, ಕೇಳಿದ್ದೀರಾ? ಕೇಳಿದ್ದೀನಿ ಸರ್, ತೆಲಗಿ ಕೇಳಿದ್ದೀನಿ ಸರ್. ತೆಲಗಿನವರು ಒಂದಿಬ್ಬರು ಒಂದು ಅರ್ಜಿ ತಗೊಂಡು ಬಂದರು. ಫಸ್ಟ್ ಅದೇ ಅರ್ಜಿ ಆಫ್ಟರ್ ರಾವು ಕಾಲದಲ್ಲಿ ನೋಡಿ ಹೆಂಗಿದೆ. ಅವರು ಏನಪ್ಪ ಅಂದೆ, ಸರ್ ನಮ್ಮ ಊರಿನಲ್ಲಿ ಒಂದು ಗೋಡೆ ಇತ್ತು, ಭಾಳ ವರ್ಷದ ಹಳೆ ಗೋಡೆ, ಇದನ್ನು ತೆಗೀರಿ ಅಂತ ಇಂಜಿನಿಯರ್ಸ್ಗೆ ಭಾಳ ಸಾರಿ ಅರ್ಜಿ ಕೊಟ್ವಿ, ತೆಗಿಲಿಲ್ಲ. ಮೊನ್ನೆ ಮಳೆ ಬಂತು, ಮಕ್ಕಳಲ್ಲಿ ಆಡ್ತಾಯಿದ್ರು, ಆ ಗೋಡೆ ಬಿದ್ದು ಮಗು ಸತ್ತೋಗ್ಬಿಟ್ಟಿದೆ. ನೀವು ಆ ಇಂಜಿನಿಯರ್ ಮೇಲೆ ಕ್ರಮ ತಗೊಳ್ಬೇಕು, ಸಸ್ಪೆಂಡ್ ಮಾಡಬೇಕು ಅಂತ ಬಂದು ನನಗೆ ಅರ್ಜಿ ಕೊಟ್ಟರು. ಹೌದಾ, ಅದೊಂದು ಕೆಲಸ ಮಾಡು, ನಿಮ್ಮೂರಿಗೆ ಬರ್ತೀನಿ, ಹೋಗ್ಬೋದು, ನಾನು ಬರೋವರೆಗೂ ಹೆಣ ಎತ್ಬಿಡಿ ಹೋಗಿ ಅಂತ ಅಂದರು. ಅವ್ರಿಗೇನೋ ಖುಷಿಯಾಗೋಯ್ತು. ಈ ಥರ ಯಾರು ಹೇಳಲ್ವಲ್ಲ, ನೀವು ಕ್ರಮ ತಗೊಳ್ಳಿ ಅಂತ ಬಂದರೆ ಮನೆಗೆ ಊರಿಗೆ ಬರ್ತೀವಿ ಅಂದ್ರಲ್ಲ ಅಂತೇಳಿ ಖುಷಿ ಆಗ್ಬಿಡ್ತು ಅವ್ರಿಗೆ. ಹೋದರು. ಆಮೇಲೆ ನಾನು ನಮ್ಮೂರಿಗೆ ಹೇಳಿದೆ, ಒಂದು ಇದಕ್ಕೆ ಕಿಲೋಮೀಟ್ರ್ ಲೀಪ್ನಲ್ಲಿ ಎಷ್ಟಪ್ಪ ದುಡ್ಡು ಕೊಡಬೇಕು ಅಂದರು. 2 ಲಕ್ಷ ಕೊಡಬೇಕು ಸರ್, ಚೆಕ್ ಬರ್ಕೊ ಅಂದೆ. 2 ಲಕ್ಷದ್ದು 1.5 ಲಕ್ಷನೇ ಇರಬೇಕು. ಚೆಕ್ ಸರ್ ಇದು ಹಿಂಗೆ ಕೊಡೋಕ್ಕೆ ಬರಲ್ಲ ಅಂದರು. ಯಾಕೆ ಅಂದೆ. ಸರ್ ಅದು FIR ಹಾಕಬೇಕು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು, ಕೆಳಗಡೆಯಿಂದ ವರದಿ ಬರಬೇಕು, ಆಮೇಲೆ ಕೊಡೋದು ಸರ್ ಅಂತ. ಅದೆಲ್ಲ ನಿಮ್ದು ಹಳೆ ಕಥೆಯ, ನನ್ನ ಸ್ಟೈಲೇ ಬೇರೆ, ನೀನು ಚೆಕ್ ಬರ್ಕೊ ಬರಪ್ಪ ಅಂದೆ. ಚೆಕ್ ಬರೆದ್ಬಿಟ್ಟು ನಾನು ಸೈನ್ ಮಾಡಿಕೊಂಡು ನಾನು ಜೇಬಲ್ಲಿ ಹಾಕ್ಕೊಂಡೆ. ನಮ್ಮ SS ಮಲ್ಲಿಕಾರ್ಜುನ್ ಅಂತ ನಮ್ಮ ಮಿನಿಸ್ಟ್ರ್ ಅವರು, ದಾವಣಗೆರೆ, ನಮ್ಮ ಶಾಮ್ನೂರು ಶಿವಶಂಕರಪ್ಪನವ್ರ ಮಗ, ತುಂಬ ಒಳ್ಳೆಯವರು, ಯಂಗ್ಸ್ಟರ್. ಅವ್ರಿಗಾಗಲೇ ಒಂದು 32 ವರ್ಷ ಇರಬೇಕು, ತುಂಬ ಯಂಗ್ಸ್ಟರ್. ಅವರು ಫೋನ್ ಮಾಡಿದೆ, ಸರ್ ತೆಲುಗಿಗೆ ಹೋಗಬೇಕು, ಬರ್ತೀರಾ, ಅಮೌಂಟ್ ಬನ್ನಿರಿ ಅಂತ ಅಂದರು. ಇಲ್ಲ ನೀವು ಬರೋವರೆಗೂ ನಾನು ಹೋಗಲ್ಲ ಅಂದೆ. ನೀವು ಬರಬೇಕು ನೀವು ಅಂತ. ಆಯ್ತು ರೀ ಬರ್ತೀನಿ. ಸರಿ. ಆಮೇಲೆ ಹರಪನಹಳ್ಳಿ MLA PT ಪರಮೇಶ್ವರ್ ನಾಯ್ಕ್ ಅಂತ ಅವ್ರಿಗೂ ಫೋನ್ ಮಾಡಿ, ನೀವು ಬಂದುಬಿಡ್ರಿ ಅಂತ ಹೇಳಿ. ಸೊ 2 ಗಂಟೆಗೆ ನಾವು ಹೋದ್ವಿ ಅಲ್ಲಿಗೆ. ನಾವು ಹೋಗೋ ಅಷ್ಟೊತ್ತಿಗೆ ಒಂದು 2,000 ಜನ ಸೇರಿರ್ಬೇಕು. 2,000 ಜನ, ಬಾಡಿ ಅಲ್ಲೇ ಇದೆ. ಸರಿ, ನಾನು ಮಿನಿಸ್ಟ್ರು MLA ಹೋದ ತಕ್ಷಣ ಯಾರು ಹುಡುಗನ ತಂದೆ ಯಾರು ಅಂತ ಅಂದೆ. ಸೊ ಇವರು ಅಂತ ಕರೆದ್ರು. ಜೇಬ್ನಲ್ಲಿ ಚೆಕ್ ತೆಗೆದು ಮಿನಿಸ್ಟ್ರಿಗೆ ಕೊಟ್ಟು ಕೊಡಿ ಸರ್ ಅಂತ ಅಂದೆ. ಆ ಮಿನಿಸ್ಟ್ರಿಗೆ ಗೊತ್ತಿಲ್ಲ ನಾವು ಕೊಡ್ತೀವಿ ಅಂತ. ಸೊ ಮಿನಿಸ್ಟ್ರ್ ಕೈಲಿ ಕೊಡಿಸ್ದೆ. ಕೊಡಿಸಿದ ತಕ್ಷಣ ಊರಿನ ಜನ ಮಾತೇ ಇಲ್ಲ. ಏನಿದೆ ಮಾತಾಡೋಕ್ಕೆ? ಈ ಥರ ನೋಡೇ ಇಲ್ವಲ್ಲ ಅವರು. ವೆರಿ ಡೈನಮಿಕ್ ಡಿಸಿಷನ್ಸ್ ಅಲ್ಲ ಸರ್? ಅಲ್ಲ, ಏನಾಗುತ್ತೆ, ನಾವು ಬರ್ತೀವಿ, ಏನಾದ್ರು ಸಹಾಯ ಮಾಡ್ತೀವಿ ಅಂತ ಹೇಳ್ಬೋದು. ಅವ್ರಿಗೆ ಸಹಾಯ ಆಗುತ್ತೆ ಅಂತ ಅದು ಗೊತ್ತಿಲ್ಲ. ವಿಟ್ನೆಸ್ ಮಾಡ್ತಿದಾರಲ್ಲ ಅವರು. ಈ ಸತ್ತರೆ ಯಾರು ಪರಿಹಾರ ಸರ್ಕಾರದಿಂದ ಇದೆ ಅಂತ ಅದು ಗೊತ್ತಿಲ್ಲ ಅವ್ರಿಗೆ. ನಾವು 2 ಲಕ್ಷ ಚೆಕ್ ಕೊಟ್ಬಿಟ್ಟು ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ನಿಮ್ಗೆ ಇನ್ನೇನಾದ್ರು ತೊಂದರೆ ಇದ್ರೆ ಹೇಳಿ ಅಂತ ಹೇಳಿದ್ವಿ. ಯಾರೂ ಏನು ಮಾತಾಡಲಿಲ್ಲ. ಶಾಕ್ ಆಗೋದ್ರೆ ಅವ್ರಿಗೆ ಏನು ಹಿಂಗೆ ಮಾಡಿಬಿಟ್ರಲ್ಲ ಅಂತ ಹೇಳಿ. ಯಾರು ಕೆಲಾಮಿಟಿನಲ್ಲಿ ತೀರ್ಕೊಳ್ತಾರೆ ಅವ್ರಿಗೆ ಪರಿಹಾರ. ನಾವು ನಮ್ಮ ಕಾಲದಲ್ಲಿ 1.5 ಲಕ್ಷನೋ ಎಷ್ಟೋ ಕೊಡ್ತಾಯಿದ್ವಿ, ಈಗ ಜಾಸ್ತಿ ಮಾಡಿರಬೇಕು ಅಂತ ಅನಿಸುತ್ತೆ. ನಾವು ಅದಕ್ಕೆ ಏನು ಮಾಡ್ತಿದ್ವಿ, ಚೆಕ್ ತಗೊಂಡೇ ಹೋಗ್ತಾಯಿದ್ವಿ. ಹೆಣ ಎತ್ತೋದಕ್ಕೆ ಮೊದಲೇ ಚೆಕ್ ತಗೊಂಡು ಅವ್ರು ಯಾವ ಜಾತಿನೋ ಅವ ಕಾರ್ಪೊರೇಷನ್ ಕಳ್ಕೊಳ್ತಾಯಿದ್ದೆ. ಅಥವಾ ಅವ್ರ ಮೈನಾರಿಟೀಸ್ ಇದ್ದರೆ ಮೈನಾರಿಟೀಸ್ ಕಾರ್ಪೊರೇಷನ್ನು, SC ಇದ್ದರೆ SC ಕಾರ್ಪೊರೇಷನ್ನು, ಅಂಬೇಡ್ಕರ್ ಕಾರ್ಪೊರೇಷನ್, ಮತ್ತು ಬ್ಯಾಕ್ವರ್ಡ್ ಇದ್ದರೆ ಬ್ಯಾಕ್ವರ್ಡ್ ಕ್ಲಾಸ್ ಕಾರ್ಪೊರೇಷನ್. ಈ ಥರ ಅವ್ರನ್ನ ಕರ್ಕೊಳ್ತಾ ಇದ್ದೆ. ಪ್ಲಸ್ ಲ್ಯಾಂಡ್ ಆರ್ಮಿಯವ್ರು ಕರ್ಕೊಳ್ತಾ ಇದೆ. ಗುಡಿಸ್ಲ ಹತ್ರಕ್ಕೆ ಹೋಗಿ ಅವ್ರಿಗೆ ಚೆಕ್ ಕೊಡ್ತಿದ್ದೆ. ಫಸ್ಟು ಚೆಕ್ ಕೊಟ್ಬಿಟ್ಟು ನಮ್ಮ ಲ್ಯಾಂಡ್ ಆರ್ಮಿಗೆ ಬರ್ತಿದ್ದೆ, ಗುಡಿಸ್ಲಿದೆಯಪ್ಪ ಕಿತ್ತಾಕ್ಬಿಟ್ಟು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡು ಅಂತ ಹೇಳಿ ಮನೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ಯಾಕೆ ಅಂತಂದರೆ ಗುಡಿಸ್ಲು ಇದಕ್ಕೆ ಪರಿಹಾರ ಕೊಟ್ಬಿಡ್ತಿದ್ವಿ. ಗುಡಿಸ್ಲು ಬಿದ್ದಿದೆ ಅಂತಂತೇಳಿ ಅದಕ್ಕೆ ಒಂದು 10,000 ರೂಪಾಯಿ ಪರಿಹಾರ ಬರ್ತಿತ್ತು. ಪ್ಲಸ್ ಆಶ್ರಯ ಯೋಜನೆಯಿಂದ 10,000 ರೂಪಾಯಿ ಹಾಕಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋದು. ಅದ್ರ ಜೊತೆಗೆ ಅವ್ರು ಯಾವ ಜಾತಿ ನೋಡಿಕೊಂಡು ಆ ಕಾರ್ಪೊರೇಷನ್ನಿಂದ ಸಾಲ ಕೊಡೋದು ಅವ್ರಿಗೇನಾದ್ರು ಉದ್ಯೋಗ ಮಾಡಲಿಕ್ಕೆ. ಈ ಥರ ಮಾಡ್ತಾಯಿದ್ವಿ. ಆಲ್ರೌಂಡ್ ಡೆವಲಪ್ಮೆಂಟ್ ಆಗಬೇಕು. ಅವನಿಗೆ ಏನಾಗುತ್ತೆ, ಯಾರೇ ಕಷ್ಟದಲ್ಲಿರಲಿ ನೀವೇನು ಸಹಾಯ ಮಾಡಬೇಡಿ. ನಾನಿದ್ದೀನಪ್ಪ ನೀನು ಅಂತ ಅಂದರೆ ಅವನಿಗೆ ಅರ್ಧ ಶಕ್ತಿ ಬಂದ್ಬಿಡ್ತದೆ. ಮಾರಲ್ ಸಪೋರ್ಟ್.
ಅದು ಭಾಳ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ನಾವು ಅದಕ್ಕೆ ಏನು ಮಾಡ್ತೀವಿ, ಈ ಥರ ಕೆಲಸ ಮಾಡ್ತಾಯಿದ್ವಿ. ಹೆಣ ಎತ್ತದ ಮೊದಲು ಹೋಗಿ ಕೊಡಬೇಕು. ಆ ಸಿಸ್ಟಮ್ ನಾನು ಒಬ್ಬನೇ ಮಾಡಿರೋದು, ಇನ್ನು ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡೋದು ಇಲ್ಲ ಬಿಡಿ. ಯಾರು ಮಾಡಿದ್ರು ತೋರಿಸಿ. ಇಲ್ಲ ಸರ್, ಅದೆಲ್ಲ ಇವಾಗ ಇತಿಹಾಸದಲ್ಲಿ ಉಳ್ಕೊಂಡ್ಬಿಟ್ಟಿದೆ ಸರ್. ತೋರಿಸಿ ಯಾರಾದರೂ ಮಾಡಿದ್ದಾರೆ. ಇದಕ್ಕೆ ದಾವಣಗೆರೆ ಜನಕ್ಕೆ ಗೊತ್ತು ನಾನು ಎಷ್ಟು ಜನಕ್ಕೆ ಕೆಲಸ ಮಾಡಿದ್ದೀನಿ ಅಂತ. ಅಷ್ಟಾಯ್ತಲ್ಲ, ಅದ್ರ ಜೊತೆಗೆ ಇದಾಯಿತು, ಇದು ಕಿಲೋಮೀಟರ್ ರಿಲೀಫು. ನಮ್ಮ ನಾಡು ಕಾರ್ಯಕ್ರಮ ನಾವು ಜನಗಳ ಮನೆ ಬಾಗಿಲಿಗೆ ಆಡಳಿತವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಅದು ವಿನೂತನವಾದ ಕಾರ್ಯಕ್ರಮ. ಅದರಲ್ಲಿ ಏನು ಮಾಡ್ತಾಯಿದ್ವಿ, ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಂದು ರಸ್ತೆ ಡೆವಲಪ್ ಮಾಡ್ತಾಯಿದ್ವಿ. ಆಮೇಲೆ ಎಷ್ಟೋ ಸ್ವಾತಂತ್ರ್ಯ ನಂತರ ಬಸ್ಸೇ ಹೋಗಿರಲಿಲ್ಲ ಹಳ್ಳಿಗಳಿಗೆ. ಬಸ್ ಹೋಗೋಕ್ಕೆ ರೋಡ್ ಇಲ್ಲ, ನಾವೇನು ಮಾಡೋದು, ರಸ್ತೆ ಮಾಡಿಸೋದು. ಬಸ್ ಅವತ್ತೇ ಬಸ್ ಹಾಕ್ಸ್ಬಿಡೋದು. ಬಸ್ಸು, ಸಾರಿಗೆ ಎಲ್ಲ ವ್ಯವಸ್ಥೆ ಮಾಡೋದು. ಅಲ್ಲಿ ನಮಗೆ ಒಬ್ಬರು ಆನಂದ್ ಅಂತ ಹೇಳ್ಬಿಟ್ಟು, CG ಆನಂದ್ ಅಂತ ಅಂದ್ಬಿಟ್ಟು KSRTC ಡೀಸೆಲ್ ಕಂಟ್ರೋಲರು, ತುಂಬ ಒಳ್ಳೆಯ ಆಫೀಸರ್ ಅವರು. ಅವ್ರು ನಮ್ಮ ಜೊತೆ ಇರೋರು. ಅಲ್ಲಿ ಎಷ್ಟು ಮಟ್ಟಿಗೆ ಇದಾಗ್ತಿತ್ತು ಅಂದರೆ, KSRTC ನಾವು ಬಸ್ ತಗೊಂಡು ಹೋಗ್ತಿದ್ವಲ್ಲ, ಒಬ್ಬ ಪರ್ಮನೆಂಟ್ ಡ್ರೈವರು, ಅವ್ನು ನಾನೇ ಬರಬೇಕು ಸ್ವಾಮಿ ಅನ್ನೋನು. ಆಯ್ತಪ್ಪ ನೀನೇ ಬರೇ ಅಂತಿದ್ವಿ. ಬಸ್ಗಳನ್ನ ತಗೊಂಡು ಹೋಗ್ತಿದ್ವಿ, ಬಸ್ಗಳು ಹಾಕ್ಬಿಡ್ತಿದ್ವಿ. ಇದ್ರ ಜೊತೆಗೆ ಇನ್ನೊಂದು ಏನು ಮಾಡ್ತಾಯಿದ್ವಿ, ಈ 15 ಒಂದು ದಿನಕ್ಕೆ 15 ಹಳ್ಳಿ ನೋಡಿಬಿಟ್ಟು ಕೊನೆಗೆ ಸ್ಕೂಲ್ ಡೆವಲಪ್ ಮಾಡಿಸಿರ್ತಿದ್ವಿ. ಅಲ್ಲೇ ಚಾಪೆ ಹಾಕೊಂಡು ಅಲ್ಲೇ ಮಲ್ಕೋತಾ ಇದ್ವಿ, ಸ್ಕೂಲಲ್ಲೇ. ಸೊ ಇವಾಗೆಲ್ಲೋ ಅಲ್ಲಿ ಹಳ್ಳಿ ಮಲಗ್ತೀರಾ ಅಂದ ತಕ್ಷಣ ರಾತ್ರಿ ಹೋಗೋದು, ಅಲ್ಲ 3 ಗಂಟೆಗೆ ಹೋಗೋದು, 4 ಗಂಟೆ, ಅವೆಲ್ಲ ಇಲ್ಲ ಸಿಸ್ಟಮ್. ಬೆಳಿಗ್ಗೆ ನಾವು 3 ದಿವಸ ಕಾರ್ಯಕ್ರಮ, ಬೆಳಿಗ್ಗೆ 6 ಗಂಟೆಗೆ ಹೊರಡ್ತಿದ್ವಿ. 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 15 ಹಳ್ಳಿ ನೋಡ್ತಿದ್ವಿ. ಏನು ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಅಲ್ಲೇ ಸಾಲ್ವ್ ಮಾಡೋದು. ಏನೇನು ಪ್ರಾಬ್ಲಮ್ ಇದೆ ಆಲ್ಮೋಸ್ಟ್ ಅಲ್ಲೇ ವಿ ಟ್ರೈ ಟು ಸಾಲ್ವ್. ಎಷ್ಟು ಮಟ್ಟಿಗೆ ಮಾಡ್ತಿದ್ವಿ ಅಂದರೆ, ಅಂಗನವಾಡಿಗೆ ಹೋಗ್ತಿದ್ವಿ, ಕಟಿಂಗ್ ಮಾಡಲಿಲ್ಲ ಅಂದ್ರೆ ಕಟಿಂಗ್ ಮಾಡಿಸ್ತಿದ್ದೆ ಅಲ್ಲೇ. ಆಮೇಲೆ ನಮ್ಮ ಜೊತೆ MLA ಎಲ್ಲ ಇರ್ತಿದ್ರು. MLA, ಜಿಲ್ಲಾ ಪಂಚಾಯತ್ ಮೆಂಬರ್ಸ್ಗಳು, ಅವ್ರನ್ನೆಲ್ಲ ಯಾರನ್ನೂ ಬಿಡ್ತಿರಲಿಲ್ಲ ನಾವು, ಈ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ಸ್ನ. MLA ಕೈಲಿ ಸ್ನಾನ ಮಾಡಿಸೋದು, ನಾವೆಲ್ಲ ಸೇರ್ಕೊಂಡು ಸ್ನಾನ ಮಾಡಿಸೋದು ಅವ್ರಿಗೆ. ಬಿಸಿನೀರು ರೆಡಿ ಇಟ್ಕೊಂಡಿರೋರು ಎಲ್ಲರೂ, ನಾವೇ ನಿಂತ್ಕೊಂಡು ಸ್ನಾನ ಮಾಡೋದು, ಸೋಪ್ ಹಾಕಿ ನಾವೇ ಸ್ನಾನ ಮಾಡಿಸೋದು. ಸರ್, ಇವಾಗ ಕಟಿಂಗ್ ವಿಷಯ ಬಂದಿದ್ದಕ್ಕೆ ಮಧ್ಯದಲ್ಲಿ ಒಂದು ಪ್ರಶ್ನೆ. ಯಾರೋ ಒಬ್ಬ ನಿಮ್ಮ ಫ್ಯಾನ್ ಕೇಳಿದ್ದಾರೆ, ಅವ್ರ ಹೆಸರು ಹೇಳ್ತೀನಿ ನಾನು, ಯಾಕೆ ನಮ್ಮ ಸಾಹೇಬರು ಗಡ್ಡ ಬಿಡ್ತಾ ಇಲ್ಲ ಇವಾಗ ಅಂತ. ಈಗ ಗಡ್ಡ ಯಾಕೆ ಬಿಡಲ್ಲ ಅಂದರೆ, ಅವಾಗ ಬಾನಲ್ಲೇ ಮಚ್ಚಂದ್ರಿಗೆ ಬಿಟ್ಟಿದ್ವಿ. ಈಗೆಲ್ಲ ಒಂದು ಸ್ವಲ್ಪ ವೈಟ್ ಆಗಿದೆಯಲ್ಲ, ಇನ್ನೂ ಕಪ್ಪಿದ್ರೆ ಬಿಟ್ಬಿಡ್ತಿದ್ದೆ. ಬಿಳಿ ಗಡ್ಡ ಬಂದಿದೆ, ಯಾಕೆ ಬಿಡೋದು ಬೇಡ ಅಂತ. ಎಸ್ ಸರ್ ಕಂಟಿನ್ಯೂ ಮಾಡೋಣ. ಸರಿ, ರಾತ್ರಿ ಎಲ್ಲ ಊರಿನವರೇ ಅಡುಗೆ ಮಾಡಿಕೊಡೋರು, ಅಲ್ಲೇ ಊಟ ಮಾಡ್ಬಿಟ್ಟು ಅಲ್ಲೇ ಮಲ್ಕೊಳ್ಳೋದು. ಮತ್ತು ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ ಇನ್ನು 15 ಹಳ್ಳಿ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಅದರ ಅರ್ಥ ಏನಂದರೆ, ಜನಗಳ ಮನೆ ಬಾಗಿಲಿಗೆ ನಾವು ಸರ್ಕಾರ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶ. ಆಮೇಲೆ ಅದ್ರ ಜೊತೆಗೆ ಅವಾಗ ಈ ಬೆಂಕಿ ಅನಾಹುತಗಳು, ಫೈರ್ ಆಕ್ಸಿಡೆಂಟ್ಸು ಒಂದು ಕಡೆ ಒಂದು 50-60 ಗುಡಿಸ್ಲಿರೋವು, ಒಂದು ಗುಡಿಸ್ಲಿಕ್ಕೆ ಬೆಂಕಿ ಬೀಳೋದು. ಬೆಂಕಿ ಬಿದ್ದಿದೆ ಅಂತ ಹೇಳೋರುತ್ತಲ್ಲ, ನನ್ನ ಜೊತೆ ಪೊಲೀಸ್ನವ್ರು ಕರ್ಕೊಂಡು ಮತ್ತು ಲ್ಯಾಂಡ್ ಆರ್ಮಿಯವ್ರು ಕರ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಒಂದು ಗುಡಿಸ್ಲು ಬೆಂಕಿ ಇಕ್ತಾರೆ, ಎಲ್ಲರೂ ಕರೆಯೋದು, ನೋಡಪ್ಪ ಎಲ್ಲನೂ ಕಿತ್ತಾಕ್ಬಿಡ್ತೀವಿ, ಮನೆ ಕಟ್ಸ್ತೀವಿ, ಒಪ್ಕೊಳ್ತೀರಾ ಅಂತ ಹೇಳಿ. ಆಯ್ ಸ್ವಾಮಿ ಕಟ್ಸ್ಕೊಡಿ ಅನ್ನೋದು. ಫಸ್ಟ್ ಕ್ಲಾಸಾಗಿ ಲೇಔಟ್ ಮಾಡಿಸ್ಬಿಟ್ಟಿದ್ದೆ. ಅಲ್ಲಿ 50 ಮನೆ ಇದ್ದರೆ 50 ಮನೆಯೂ ನಾನೇನು ಮಾಡ್ತಿದ್ದೆ, ಎಲ್ಲ ಬೆಂಕಿಗೆ ಬಿದ್ದೋಗಿದೆ ಅಂತ ರೆಕಾರ್ಡ್ ಮಾಡಿಸ್ತಿದ್ದೆ. ಅಲ್ಲಿಂದನೇ ನಮ್ಮ ರಾಜೀವ್ ಗಾಂಧಿ MDಗೆ ಫೋನ್ ಮಾಡ್ತಿದ್ದೆ, ನೋಡು ಗುರು, ನಾನು ಇಲ್ಲಿ ಬೆಂಕಿ ಬಿದ್ದಿದೆ, 50 ಗುಡಿಸಲು ಸುಟ್ಟಿವೆ, ನಾನು 10,000 ಕೊಡ್ತೀನಪ್ಪ, ನೀನು 10,000 ಕೊಟ್ಬಿಡು ಅಂತ. ಹಾಂ ಆಯಿತು, ಅಗ್ರೀಡ್, ಸ್ಯಾಂಕ್ಷನ್ ನಾನು. ಶಿವಶೈಲಂ ಅಂತ ಭಾಳ ಒಳ್ಳೆಯ ಆಫೀಸರ್, ನಮ್ಮ IAS ಆಫೀಸರ್, ಎಕ್ಸ್ಟ್ರಾರ್ಡಿನರಿ ಆಫೀಸರ್, ಭಾಳ ದಕ್ಷ ಅಧಿಕಾರಿ, ಅವರೇ ನಮಗೆ ಸಪೋರ್ಟ್ ಮಾಡಿತ್ತು. ಸೊ 50 ಗುಡಿಸ್ಲು ಕಟ್ಬಿಡ್ತೀವಿ. ಎಲ್ಲಾರು ಗುಡಿಸ್ಲು ಬೆಂಕಿ ಬಿದ್ದರೆ ನಮಗೆ ಖುಷಿ, ಮನೆ ಕಟ್ಟಿಸ್ಕೊಡ್ಬೋದಲ್ಲ. ಮನೆ ಕಟ್ಟೋದಾದಮೇಲೆ ಇನ್ನು ನೆಕ್ಸ್ಟು ಇದು ಬಾಲಕಾರ್ಮಿಕ ಪದ್ಧತಿ ಯಾವಾಗ ಜಾರಿಯಲ್ಲಿತ್ತು, ಅದನ್ನು ನಿಲ್ಲಿಸಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಚೈಲ್ಡ್ ಲೇಬರ್ ಪ್ರಿವೆನ್ಷನ್ ಮಾಡಿ ಅಂತೇಳಿ ನಮ್ಗೆ ಅಷ್ಟು ಸಿಕ್ಕರೆ ಸಾಕು. ಒಂದು ಕಡೆಯಿಂದ ಇದು ಮಾಡ್ತಿದ್ವಿ. ಎಲ್ಲಿ ಈ ವರ್ಕ್ಶಾಪ್ನಲ್ಲಿ ಕೆಲಸ ಮಾಡ್ತಾರಲ್ಲ ಸಣ್ಣ ಮಕ್ಕಳು ಎಲ್ಲ ಹಿಡ್ಕೊಂಡು ಹೋಗ್ಬಿಡ್ತೀವಿ. ಹಿಡ್ಕೊಂಡೋಗಿ 15 ಸ್ಕೂಲ್ ಮಾಡಿದೆ ಅಲ್ಲಿ ದಾವಣಗೆರೆಯಲ್ಲಿ. ಅಲ್ಲಿ ಡಾನ್ ಬಾಸ್ಕೋ ಅಂತ ಒಂದು ಪ್ರೈವೇಟ್ ಆರ್ಗನೈಸೇಷನ್, ವಾಲಂಟ್ರಿ, ಅವ್ರಿಗೂ ಪರ್ಮಿಷನ್ ಕೊಡೋದು ವಾಲಂಟ್ರಿ ಆರ್ಗನೈಸೇಷನ್ಗೆ. ಸರಿ, ಏನು ಮಾಡ್ತಿದ್ವಿ,
ಆ ಬಟ್ಟಿ ಮಾಡ್ತಾಯಿದ್ರು, ಎಂಥದ್ದು ಮಂಡಕ್ಕಿ ಬಟ್ಟಿ, ಅವ್ರನ್ನೆಲ್ಲ ಹಿಡ್ಕೊಂಬಂದು ಕರ್ಕೊಂಬಂದು ಹಾಸ್ಟ್ಲಿಗೆ ಸೇರಿಸೋದು, ಸ್ಕೂಲಿಗೆ ಸೇರಿಸೋದು, ಇದನ್ನೆಲ್ಲ ಮಾಡ್ತಾಯಿದ್ವಿ. ಈಗ ನಾನು ಎಸ್ ಪಿ ಜೊತೆಲಿ ಟ್ರಾವೆಲ್ ಮಾಡ್ತಾಯಿದ್ವಿ. ನಮಗೆ ಅಗರ್ವಾಲ್ ಅಂತ ಒಬ್ಬರು IPS ಆಫೀಸರ್ ಇದ್ದರು, ಅವರು ಎಸ್ ಪಿ, ತುಂಬ ಒಳ್ಳೆಯವರು. ಅವ್ರನ್ನ ಹೋಗುವಾಗ ಈ ಗುಡ್ಡದ ಮೇಲೆ ದನ ಮೇಯಿಸ್ತಾ ಇರೋರು ಮಕ್ಕಳು, ಕುರಿ ದನ ಮೇಯಿಸ್ತಾ ಇರೋರು, ಕಾರ್ ನಿಲ್ಲಿಸ್ಬಿಟ್ಟು ನಾವು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಳ್ಳೋದು, ಅವ್ರ ಜೊತೆ ಕೂತ್ಕೊಂಡು ಸುಮ್ಮನೆ ಮಾತಾಡೋದು. ಏನರಪ್ಪ ನೀವು ಓದೋದೇ ಬಿಟ್ಬಿಟ್ಟು ಇಲ್ಲಿ ಯಾಕೆ ಬರ್ತೀರಿ? ಸುಮ್ಮನೆ ಕೇಳೋದು. ಇಲ್ಲ ಸ್ವಾಮಿ, ಓದ್ತಾ ಇದ್ವಿ, ನಮ್ಮಪ್ಪ ಜೀತಕ್ಕೆ ಸೇರಿಸ್ಬಿಟ್ಟ, ಅದಕ್ಕೆ ಜೀತ ಮಾಡ್ತಾಯಿದ್ವಿ. ಎಷ್ಟು ಕೊಡ್ತಾರೆ ಕೂಲಿ, ಅದು ಎಷ್ಟು ಕೊಡ್ತಾರೋ ಗೊತ್ತಿಲ್ಲ, ನಮಗೆ ಬೆಳಿಗ್ಗೆ ತಂಗಳು ತಿನ್ಕೊಂಡು ಬಂದುಬಿಡ್ತೀವಿ, ಆಮೇಲೆ ರಾತ್ರಿ ಹೋಗಿ ಒಂದು ಸ್ವಲ್ಪ ಊಟ ಮಾಡ್ತೀವಿ, ನಮ್ಮಪ್ಪ ದುಡ್ಡು ಇಸ್ಕೊಂಡು ಹೋಗ್ತಾರೆ ಬಂದು. ಆಯಿತು, ನಿಮ್ಮನ್ನು ಓದಿಸ್ತೀವಿ, ಬರ್ತೀರಾ ಅಂತ ಕರೀತಿದ್ವಿ. ಅವರು ಆಯ್ತು ಸ್ವಾಮಿ ಬರ್ತೀವಿ ಅನ್ನೋರು. ಅಂದರೆ ಅಲ್ಲಿಂದ ಮೆಸೇಜ್ ಕ್ಲಾಸ್ ಮಾಡ್ತಾಯಿದ್ವಿ. ಅಲ್ಲಿ ಇವರು ನಮ್ಮ ಬಾಲಕಾರ್ಮಿಕರದು ಅದೇ ಇದು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಇದು ಶಾಲೆ ನಡೀತಾವಲ್ಲ, ಇವ್ರನ್ನ ಕರ್ಕೊಂಡು ಹೋಗೋದು. ಈ ಎಷ್ಟು ಜನ ಇದ್ದಾರೆ, ಅಲ್ಲೊಂದು 5-6 ಜನ ಹುಡುಗರು ಸಿಕ್ಕಿದ್ರೆ 5-6 ಜನ ಕರ್ಕೊಂಡೋಗಿ ಅವ್ರಿಗೆಲ್ಲ ಸ್ನಾನ ಮಾಡಿಸಿ, ಕಟಿಂಗ್ ಮಾಡಿಸಿ, ಬಟ್ಟೆ ಹಾಕಿಸಿ ಸ್ಕೂಲಿಗೆ ಸೇರಿಸ್ಬೋದು. ಇಂಥದ್ದು ಸಿಕ್ಕಾಪಟ್ಟೆ ಮಾಡ್ತಾಯಿದ್ವಿ. ಯಾರು ಕಣ್ಣು ಕಾಣಿಸ್ತಾರೆ ಇಟ್ಕೊಂಡು ಹೋಗೋದು ನಾವು. ಅಂದರೆ ಅವ್ರನ್ನ ವಾಲಂಟಿಯರಾಗಿ ಬರ್ಬೇಕು ಹಂಗೆ ಮಾಡಿಬಿಡ್ತಿದ್ವಿ. ಅವ್ರನ್ನ ಚೆನ್ನಾಗಿ ಮಾತಾಡಿಸ್ತಾ ಇದ್ವಿ, ಮೋಟಿವೇಶನ್ ಮಾಡ್ತಾಯಿದ್ವಿ. ಒಟ್ಟಿನಲ್ಲಿ ಯಾರು ಬಾಂಡೆಡ್ ಲೇಬರ್ಸ್ ಆಗಲಿ ಯಾರೂ ಇರಬಾರ್ದು ಅಂತೇಳಿ. ಆಮೇಲೆ ಇನ್ನೊಂದು ಏನು ಮಾಡ್ತಾಯಿದ್ರು, ಈ ಕನ್ಫೆಕ್ಷನರಿ ಇಂಡಸ್ಟ್ರಿ ಇರ್ತದೆ ಗೊತ್ತಾ, ಈ ಸಕ್ಕರೆ ಮಿಠಾಯಿ ತಯಾರು ಮಾಡೋದು. ನಾನೊಂದು ಸಾರಿ ಹೋದೆ ದಾವಣಗೆರೆಯಲ್ಲಿ, ಪೂರ್ತಿ ಬಾಗಿಲು ಕಿಟಕಿಗಳು ಎಲ್ಲ ಕ್ಲೋಸು, ಒಳಗಡೆನೇ ಕೂತ್ಕೊಂಡು ಟಕ ಅಂತ ಏನೇನೋ ಕೆಲಸ ಮಾಡ್ತಾಯಿದ್ರು. ಅಲ್ಲೋಗಿ ನೋಡಿದ್ರೆ ಪಾಪ ಅವರು ಸ್ನಾನ ಮಾಡಿ ಎಷ್ಟೋ ದಿವಸ ಆಗಿದೆ. ಆಮೇಲೆ ಟಿಫನ್ ಮಾಡಿದ್ರೇನೆ ಅಂತಂದರೆ ಟಿಫನ್ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಕೊಡ್ತಾರೆ, ಆಮೇಲೆ ಅಲ್ಲೇ ಕೆಲಸ ಮಾಡ್ತೀವಿ, ತಿರ್ಗಿ ಅಲ್ಲೇ ಮಲ್ಕೋತೀವಿ. ಇದು ಪರಿಸ್ಥಿತಿ. ಅವರೆಲ್ಲ ತಮಿಳ್ನಾಡೋರು. ಒಂದು 150 ಜನ ಹಿಡ್ಕೊಂಡು ಅವ್ರಿಗೆಲ್ಲ ಸ್ನಾನ ಮಾಡಿಸಿ, ಬಟ್ಟೆ ಹೊಲಿಸಿ, ಬಸ್ ಮಾಡಿ ತಮಿಳ್ನಾಡು ಕಳಿಸ್ಕೊಟ್ವಿ. ಇದಾಯಿತಾ. ಜ್ಯುವೆಲರಿ ಇಂಡಸ್ಟ್ರಿನಲ್ಲಿ ಈ ಸಣ್ಣ ಮಕ್ಕಳು ಸಣ್ಣ ಬೀಡ್ಸ್ ಬರ್ತದಲ್ಲ, ಅದನ್ನು ಮಾಡಲಿಕ್ಕೆ ವೆಸ್ಟ್ ಬೆಂಗಾಲಿಂದ ಜನಗಳು ಹುಡುಗರನ್ನ ಕರ್ಕೊಬರ್ತಾರೆ ಇವರು. ಅಂಥವ್ರು ಒಂದು 200 ಜನ ಹಿಡಿದ್ವಿ ನಾವು. ಹಿಡಿದು ಅವ್ರಿಗೆಲ್ಲ ನಾವು ರೆಡಿ ಮಾಡಿ ಟ್ರೈನ್ ಹತ್ತಿಸಿ, ಇಲ್ಲಿಂದ ಒಬ್ಬ ಆಫೀಸರ್, 2 ಆಫೀಸರ್ ಹಾಕಿ ನಾವು ವೆಸ್ಟ್ ಬೆಂಗಾಲ್ ಕಳಿಸ್ಕೊಟ್ವಿ. ಆಮೇಲೆ ಈ ವರ್ಕ್ಶಾಪ್ನಲ್ಲಿ ಇರೋರನ್ನ ಯಾರನ್ನೂ ಬಿಡ್ತಾ ಇರಲಿಲ್ಲ, ಎಲ್ಲರನ್ನೂ ಕರ್ಕೊಬರ್ತಾಯಿದ್ವಿ. ಒಟ್ಟಿನಲ್ಲಿ ಬಾಲಕಾರ್ಮಿಕ 14 ವರ್ಷದೊಳಗಡೆ ಯಾರಿದ್ದಾರೆ ಎಲ್ಲರನ್ನೂ ಕರ್ಕೊಂಡೋಗಿ ಬಾಲಕಾರ್ಮಿಕ ಶಾಲೆಗೆ ತೀರಿಸೋದು. ಆವಾಗ ಆ್ಯಕ್ಚುಲಿ ನಾನೇ ಸ್ಟಾರ್ಟ್ ಮಾಡೋದು. ಬಾಲಕಾರ್ಮಿಕ ಶಾಲೆ ಸ್ಟಾರ್ಟ್ ಮಾಡಿದ್ಮೇಲೆ ಬೇರೆ ಎಲ್ಲ ಜಿಲ್ಲೆಗಳು ಮಾಡೋಕ್ಕೆ ಶುರು ಮಾಡಿದ್ರು. ಬಾಲಕಾರ್ಮಿಕರು ಹಿಡಿಯೋದು ಸ್ಟಾರ್ಟ್ ಮಾಡೋದು. ಆಮೇಲೆ ಇದು ಥಿಯೇಟ್ರ್ಗಳು ಇನ್ಸ್ಪೆಕ್ಷನ್ ಮಾಡೋದು, ಮುಚ್ಚಿಬಿಡ್ಸ್ಬಿಡ್ತಿದ್ದೆ. ಭಾಳ ಥಿಯೇಟ್ರ್ ಮುಚ್ಚಿಸಿದ್ದೀವಿ. ಕ್ಲೀನಿಂಗ್ ಇಲ್ಲ ರೀ, ಇದೆಲ್ಲ ಹೈಜಿನಿಕ್ ಇಲ್ಲ, ಮುಚ್ಚಿಬಿಡೋದು. ಆಮೇಲೆ ಇದು ಹೋಟೆಲ್ಗಳು ಕ್ಲೀನಿಂಗ್ ಇಲ್ಲ, ಮುಚ್ಚಿಸೋದು. ಒಂದಲ್ಲ ರೀ ನೋಡೋದು, ಆಲ್ ರೌಂಡ್ ಡೆವಲಪ್ಮೆಂಟು. ನಾನು ಒಂದು ಸಾರಿ ಇದನ್ನು ಹೇಳಿದೆ, ನಾನು ಯಾವುದು ಭಿಕ್ಷುಕ ಇದರಲ್ಲಿ ಇದ್ದ, ಅದೇ ಹೇಳಿದ್ರೆ ಇನ್ಸಿಡೆಂಟು. ಅದೇ ರೀತಿ ಬೆಗ್ಗರ್ಸ್ ಕಾಲೋನಿ ಅಂತ ಇದೆ. ಬೆಗ್ಗರ್ಸ್ನ ಏನು ಮಾಡಿದ್ದಾರೆ ದಾವಣಗೆರೆಯಲ್ಲಿ, ಒಂದು ಗೋಡನ್ನಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಅದಕ್ಕೆ ಬಾಗಿಲೇ ಇಲ್ಲ, ಒಂದು ಸೆಟ್ಟರು. ಅವ್ರಿಗೆ ಇಷ್ಟೆಷ್ಟು ಉದ್ದ ಕೂದಲು ಬಿಟ್ಕೊಂಡು ಸ್ನಾನ ಮಾಡೇನೊಂದು ವರ್ಷ ಆಗಿದ್ದೇನೋ ಆ ಥರ. ಸೊ ಒಂದು ಸಾರಿ ನಾನು ಅವ್ರನ್ನ ಹೊಡೆದು ಒಳಗಡೆ ಹೋಗಿ ಬೀಗ ಹೊಡೆದು ತೆಗೆದು, ಸಿನಿಮಾ ಸ್ಟೈಲ್ ಅಲ್ಲ ಸರ್ ಮಾಡಿದಂಥ ಕೆಲವು ಕಮೆಂಟ್ಗಳನ್ನಲ್ಲಿ ಕೆಲವು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ತಾವು ಎಸ್ ಅಂದರೆ ಪ್ರಶ್ನೆಗಳನ್ನ ಒಂಚೂರು ಕೇಳ್ಬಿಡ್ತೀನಿ ಸರ್. ಎಸ್ ಸರ್ ಗಿರಿಜಾ ಪಿ ಅನ್ನೋರು ಬರ್ತಿದ್ದಾರೆ, ನೀವು ರಾಜಕೀಯಕ್ಕೆ ಬಂದು ಮಂತ್ರಿಯಾದರೆ ಒಂದು ಜಾತಿಯನ್ನು ಇನ್ನೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್, ಯೂಟ್ಯೂಬ್, ಟ್ವಿಟರ್, ಫೇಸ್ಬುಕ್
ಅನವಶ್ಯಕವಾಗಿ ಹೀಯಾಳಿಸುವ ಕೆಲಸ ನಡೆದರೆ ಅದರ ವಿರುದ್ಧ ಇನ್ನೂ ಕಠಿಣ ಕಾನೂನು ತರಬೇಕಾ? ಈ ಕಾನೂನು ದುರುಪಯೋಗ ಮಾಡಿಕೊಂಡರೆ ಅಂಥವರ ವಿರುದ್ಧ ತುಂಬ ಕಠಿಣ ಕಾನೂನು ತರಲೇಬೇಕು. ಈ ರೀತಿ ಏನಾದರೂ ಒಂದು ರೂಲ್ಸ್ನ ಮಾಡ್ತೀರಾ? ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಬಂದಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಒಂದು ಜಾತಿಯನ್ನು ತೆಗೊಳ್ಳೋ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಅಟ್ರಾಸಿಟಿ ಕಾಯ್ದೆಯಲ್ಲಿ ಕ್ರಮ ತೆಗೆದುಕೊಳ್ಬೋದು ಅಂತ ಮಾಡಿಬಿಟ್ಟಿದ್ದಾರೆ. ಗಿರ್ಜಾ ಅವರೇ, ನಿಮಗೆ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊತೀನಿ. ಆನೇಕಲ್ ಟಿಕೆಟ್ ಸಿಕ್ಕಿದ್ರೆ ನೀವು ಸಿನಿಮಾ ಮಾಡಲ್ಲ. ನಾನಾಗಲೇ ಹೇಳಿದ್ನಲ್ಲ ಶ್ರೀವತ್ಸ ಅಂತ, ಅವರು ಹೇಳಿರೋದು ಆನೇಕಲ್ ಟಿಕೆಟ್ ಸಿಕ್ಕರೆ ನೀವು ಸಿನಿಮಾ ಮಾಡಲ್ಲ. ನಿಮಗೆ ಟಿಕೆಟ್ ಸಿಗದೇ ಇದ್ದರೆ ಒಳ್ಳೆಯದು. ನನಗೆ ನೀವು ಬಾನಲ್ಲೇ ಮಧುಚಂದ್ರಕ್ಕೆ ಥರ ಸಿನಿಮಾ ಮಾಡಬೇಕು ನೋಡೋಣ. ಇದು ಶ್ರೀವತ್ಸ ಅನ್ನೋರು ಹೇಳಿರೋದು. ಆಮೇಲೆ ಇನ್ನೊಬ್ಬರು ಶಿವು ಸರ್, ಅದೇ ಗಡ್ಡದ ಪ್ರಶ್ನೆ, ನೀವು ಗಡ್ಡ ಬಿಡಿ ಸರ್, ಲುಕ್ಕು ಹೊಟ್ಟೋಗಿದೆ, ನೀವು ಸ್ಮಾರ್ಟ್ ಯಂಗ್ ಇನ್ನೂ ಜೈ ಭೀಮ್ ಅಂತ ಹಾಕಿದ್ದಾರೆ. ಇನ್ನೊಬ್ಬರು ಇವ್ರು ಯಾರೋ ಸದಾಶಿವ ಅನ್ನೋರು ಹಾಕಿದ್ದಾರೆ ಸರ್, ಡಿಯರ್ ರಘುರಾಮ್ ಸರ್, ಪ್ಲೀಸ್ ಮೇಕ್ ಅಪ್ ಟು 25 ಎಪಿಸೋಡ್ಸ್ ಅಬೌಟ್ ಲೆಜೆಂಡ್ ಶಿವರಾಮ್ ಸರ್. ಐ ಆಮ್ ವೇಟಿಂಗ್. ಐ ಹ್ಯಾವ್ ವಾಚ್ಡ್ ಆಲ್ರೆಡಿ 4 ಎಪಿಸೋಡ್ಸ್. ಐ ಹೋಪ್ ಇಟ್ ವಿಲ್ ಡನ್ ವೆರಿ ಫಾಸ್ಟ್. ಥ್ಯಾಂಕ್ ಯು ಅಂತ ಸದಾಶಿವ ಅನ್ನೋರು ಕಳಿಸಿದ್ದಾರೆ. ಸದಾಶಿವ ಸರ್, ನಿಮ್ಮ ಆಸೆ ನೆರವೇರಿಸಿದ್ದೀನಿ. ಸಾಹೇಬ್ರ ಸಂದರ್ಶನಗಳನ್ನ ಮಾಡ್ತಾಯಿದ್ದೀನಿ. ಇವ್ರು ಯಾರೋ ರಮ್ಯಾ ನಾರಾಯಣನ್ ಅವರು, ಇದು ಒಂಥರ ಅವರು ಯಾವ ಒಂದು ಕಾಂಟೆಕ್ಸ್ಟಲ್ಲಿ ಕತೆ ಕೇಳಿದ್ದಾರೆ ಪ್ರಶ್ನೆ ಕೇಳಿದ್ದಾರೆ ಗೊತ್ತಿಲ್ಲ. ರಘು ಸರ್, ಹೇಗಿದ್ರು ಶಿವರಾಮ್ ಸರ್ ಹತ್ರ ಬೇಜಾನ್ ದುಡ್ಡಿದೆ, ಇವರು ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಇಟ್ಕೊಂಡು ಸೂಪರ್ ಆಗಿರೋ ಮೂವಿ ಮಾಡಿ ಅಂತ ಕೇಳಿದ್ದಾರೆ. ಬೇಜಾನೇನು ದುಡ್ಡಿಲ್ಲ, ಏನು ತೊಂದರೆ ಅಂತೂ ಇಲ್ಲ ನಮಗೆ. ಇದು ಸುಮಾರು ಜನ ಕೇಳಿದ್ದಾರೆ ಸರ್. ಅವರ ಹುಟ್ಟೂರಿನ ಬಗ್ಗೆ ಮಾಹಿತಿ ಪಡೆಯಿರಿ, ಅಲ್ಲಿನ ಅಭಿವೃದ್ಧಿ ಬಗ್ಗೆ ತಿಳಿಸಿ. ನಿಮ್ಮ ಹುಟ್ಟೂರಿನ ಬಗ್ಗೆ? ನಮ್ಮೂರು ಉರುಗಳ್ಳಿ ಅಂತ ಹೇಳಿ, ಬಿಡದಿಯಿಂದ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಏನು ಅದೇ ಭಾಳ ವರ್ಷದಿಂದ ಒಂದು ಕಿಸ್ಕಿಂದ ಚಿಕ್ಕ ಚಿಕ್ಕ ಮನೆಯಲ್ಲೇ ವಾಸ ಆಗಿದ್ದರು. ಸರಿ, ನಾನು ಆಫೀಸರ್ ಆದಮೇಲೆ 10 ಎಕರೆ ಜಾಗ ತಗೊಂಡು ಒಂದು ಲೇಔಟ್ ಮಾಡಿ ಪಕ್ಕದಲ್ಲೇ ಬ್ಯೂಟಿಫುಲ್ ಮನೆಗಳಿಗೆಲ್ಲ ಕಟ್ಸ್ಕೊಂಡು ಅವರೇ ಕಟ್ಕೊಂಡಿದ್ದಾರೆ ಮನೆ. ಹೊಸ ರಸ್ತೆ, ಮೇಯ್ನ್ ರೋಡಿಂದ ಒಂದು ಹೊಸ ರಸ್ತೆನೇ ಕ್ರಿಯೇಟ್ ಮಾಡಿದ್ವಿ, ಹೊಸ ರಸ್ತೆ. ಅದ್ರ ಜೊತೆಗೆ ಅಲ್ಲಿ ಸ್ಕೂಲ್ ಮಾಡಿದ್ದೀನಿ, ಒಂದು ಸ್ಕೂಲು. ಆ ಸ್ಕೂಲಿಗೆ ಇವತ್ತು ತುಂಬ ಜನ ಹುಡುಗರು ಬಂದಿದ್ದಾರೆ. ಅಂಗನವಾಡಿ ಮಾಡಿದ್ದೀವಿ, ಅಂಬೇಡ್ಕರ್ ಭವನ ಮಾಡಿದ್ದೀವಿ, ಮನೆಗೂ ಹಸು ಕೊಡಿಸಿದ್ದೀನಿ, ಮನೆಗೂ ಅಲ್ಲಿ. ಮತ್ತು ಇನ್ನೊಂದು ನಮ್ಮ ತಂದೆ ಇದ್ದೂರು ಹಂಚಿಪುರ ಅಂತ ಇದೆ, ಬೈರಮಂಗಲ ಹೋಬಳಿ ಇದೆ, ಬೈರಮಂಗಲ ಪಕ್ಕ ಹಂಚಿಪುರ ಕಾಲೋನಿ ಅಂತೀವಿ. ಅಲ್ಲೂ ಅಷ್ಟೇ ಎಲ್ಲ ಅಲ್ಲಿ ನಮ್ಮ ಜಮೀನಿದೆ. ಹಾಗಾಗಿ ಅಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದಾರೆ. ಅಲ್ಲೂ ಕೂಡ ಭಾಳ ಜನಕ್ಕೆ ಸಹಾಯ ಮಾಡಿದ್ವಿ. ಏನು ನಾನು MSLiದ್ದಾಗ ಭಾಳ ಜನಕ್ಕೆ ಕೆಲಸ ಕೊಡಿಸಿದ್ದೀನಿ. ಎಲ್ಲೆಲ್ಲಿರ್ತೀನಿ ಅವ್ರಿಗೆಲ್ಲ ಕೆಲಸ ಕೊಡಿಸೋದು, ಅಭಿವೃದ್ಧಿ ಆಗ್ತಾನೆ. ಹಸುಗಳು ಕೊಡಿಸೋದು, ಕೆಲಸ ಕೊಡಿಸೋದು ತುಂಬ ಮಾಡಿದ್ವಿ. ಹಂಚಿಪುರ ನಾನು ಅಲ್ಲಿ ನಮ್ಮ ಓಡಾಡೋದ ಜಾಗ ಅದು. ಈಗಲೂ ಕೂಡ ನಮ್ಮ ಜಮೀನು ಇರೋದ್ರಿಂದ ಅಲ್ಲೇ ಹೋಗ್ತಾ ಇರ್ತೀರ. ಸರ್, ನನ್ನ ಹೆಸರು ಅಶ್ವಿನಿ, ನಾನು ಗೌಡ. ಬಟ್ ನಾನು ಮ್ಯಾರೇಜ್ ಆಗಿರೋದು SC ತುಂಬ ಅವಮಾನಗಳನ್ನು ಅನುಭವಿಸಿದ್ದೀನಿ ಹಾಗೂ ಅನುಭವಿಸ್ತಾ ಇದ್ದೀನಿ. ಆದರೆ ಹೇಳ್ಕೊಳ್ಳೋಕ್ಕೆ ತುಂಬ ಇದೆ. ದಯವಿಟ್ಟು ಶಿವರಾಮ್ ಸರ್ ನಂಬರ್ ಕೊಡಿ. ನಾನು ಈ ಥರ ನಿಮ್ಮ ನಂಬರ್ ಕೇಳಿದವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಸರ್. ಏನು ಹೇಳಿದ್ದೀನಿ ಅಂದರೆ, ಇಲ್ಲಿ ಮೋದಿ ಹಾಸ್ಪಿಟ್ಲ್ ಹತ್ರ ಬಂದು ಯಾರನ್ನೇ ಕೇಳಿದ್ರು ಶಿವರಾಮ್ ಸಾಹೇಬ್ರ ಮನೆ ತೋರಿಸ್ತಾರೆ, ಸಾಹೇಬ್ರು ಎಲ್ಲರೂ ಮನೆಯಲ್ಲಿ ಭೇಟಿ ಮಾಡ್ತಾರೆ ಅಂತ. ಈ ರೀತಿ ನಿಮ್ಮ ವಿಳಾಸನ ಅಥವಾ ನಿಮ್ಮ ಮನೇನ ನಿಮ್ಮನ್ನು ಸಂಪರ್ಕ ಮಾಡ್ಕೋಬೇಕು ಅಂತ. ಈಗ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಇಂಟರ್ ಕ್ಯಾಸ್ಟ್ ಮದುವೆ ಆಗಿದ್ದರು. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗೆ ಅವರು ಪೂರ್ತಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಈ ಸರ್ಕಾರ ಕೂಡ ಏನಂದರೆ, ಇಂಟರ್ ಕ್ಯಾಸ್ಟ್ ಮದುವೆ ಆದರೆ 3 ಲಕ್ಷ ರೂಪಾಯಿಗಳನ್ನು ಸರ್ಕಾರ ಕೊಡುತ್ತೆ. ಸರ್ಕಾರದಲ್ಲಿ ಸ್ಕೀಮ್ ಇದೆ ಸರ್? ಸ್ಕೀಮ್ ಇದೆ, 3 ಲಕ್ಷ ರೂಪಾಯಿ ಕೊಡ್ತಾರೆ. ಅವ್ರು ಏನಂತ ಅಂದರೆ, ಮದುವೆ ಆದ ರಿಜಿಸ್ಟ್ರ್ ಮಾಡಿಕೊಂಡು 1 ವರ್ಷದೊಳಗಡೆ ಸಮಾಜ ಕಲ್ಯಾಣ ಇಲಾಖೆಗೆ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ್ರೆ ಅವ್ರಿಗೆ 3 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರೆ. ಅಶ್ವಿನಿ ಅವರೇ, ನಿಮ್ಮ ಪ್ರಶ್ನೆಗೆ ಸಾಹೇಬ್ರಿಂದ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊತೀನಿ. ಸರ್, ಸ್ಮಾರ್ಟ್ ಸಿಟಿ ಅನ್ನೋರು ಒಂದು ಪ್ರಶ್ನೆ ಹಾಕಿದ್ದಾರೆ. ಸರ್, ಈಗ ಜನರಲ್ ಕ್ಯಾಟಗರಿಯವರನ್ನೇ ದಲಿತರನ್ನಾಗಿ ನೋಡ್ತಾ ಇದ್ದಾರೆ, ಹಾಗಾಗಿ ಯಾವುದೇ ರಿಸರ್ವೇಷನ್ ಬೇಡ ಅನಿಸುತ್ತೆ ಸರ್. ಖರ್ಗೆ ಸಾಹೇಬರ ಆಸ್ತಿ ಎಷ್ಟಿರ್ಬೋದು ಸರ್? ರಿಸರ್ವೇಷನ್ ಎನ್ನುವ ಒಂದು ವಿಷಯವನ್ನು ಬಂಡವಾಳವಾಗಿ ಇಟ್ಟುಕೊಂಡು ಎಷ್ಟು ಜನ ಬೇನಾಮಿ ಆಸ್ತಿ ಮಾಡಿದ್ದಾರೆ ಎಂದು ಒಂದು ಸರ್ವೆ ಮಾಡಬಹುದಾ? ನಾವು ಜನರಲ್ ಕ್ಯಾಟಗರಿಯವರು ತುಂಬ ಜನ ಬಡವರಿದ್ದೀವಿ ಸರ್. ಇಷ್ಟು ವರ್ಷವಾದರೂ ನಮಗೊಂದು ಮನೆ ಇಲ್ಲ, ಅದನ್ನು ನಾವು ಕೇಳುವುದೂ ಇಲ್ಲ, ಮತ್ತು ನಾವು ಹಾಗೆ ಸಾಯ್ತೀವಿ ಕೂಡ. ಏಕೆಂದರೆ ಸತ್ತ ಮೇಲೆ ಯಾವ ಆಸ್ತಿಯೂ ತೆಗೆದುಕೊಂಡು ಹೋಗಲ್ಲ, ಅದು ಬೇರೆಯವರ ಪಾಲಾಗುತ್ತದೆ. ಹಾಗಾಗಿ ಆಸ್ತಿ ಮಾಡುವ ಉದ್ದೇಶ ಇರಬಾರದು ಸರ್. ಶಿವರಾಮ್ ಸರ್, ರೋಡ್ ಮ್ಯಾಪ್ ಸೂಪರ್ ಸರ್ ಅಂತ ಹಾಕಿದ್ದಾರೆ.
ಇಲ್ಲ, ಈಗ ಈ ಆಸ್ತಿ ಮಾಡಬಾರ್ದು ಅಂತ ಏನಿಲ್ಲ, ಇದು ಪ್ರಜಾಪ್ರಭುತ್ವ. ಇದೇನು ಕಮ್ಯುನಿಸ್ಟ್ ಸರ್ಕಾರ ಏನಿಲ್ಲ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಅವರು ಸ್ವಂತವಾಗಿ ಎಷ್ಟು ಆಸ್ತಿಯನ್ನು ಬೇಕಾದರೆ ಹೊಂದ್ಬೋದು, ಅದೇನು ಕಷ್ಟ ಕೆಲಸ ಏನಿಲ್ಲ. ಆದರೆ ಬೇನಾಮಿನೂ ಮಾಡ್ತಾರೆ, ಎಲ್ಲ ಜಾತಿಯವರು ಮಾಡ್ತಾರೆ, ಬರೀ ಒಂದೇ ಜಾತಿ ಅಲ್ಲ, ಎಲ್ಲ ಜಾತಿಯವರು ಮಾಡ್ತಾರೆ. ಆಮೇಲೆ ಇನ್ನೊಂದು ಮನೆಗಳ ಬಗ್ಗೆ ಕೇಳಿದೆ, ಮನೆ ಇಲ್ಲ ಅಂತ ಹೇಳಿಸಿ. ಮನೆ ಇಲ್ಲ ಅಂತಂದರೆ ಸರ್ಕಾರ ಅಂತೂ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದೆ. ಇದೀಗ ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಈಗ 1,00,000 ಮನೆಗಳನ್ನು ಈಗ ಅಲಾಟ್ ಮಾಡಬೇಕು ಬೆಂಗಳೂರಿನಲ್ಲೇ, ಮತ್ತು ರಾಜ್ಯದ 1,00,000 ಮನೆ ಕಟ್ಸ್ಕೊಡ್ಬೇಕು ನಗರ ಪ್ರದೇಶಗಳಲ್ಲಿ ಅಂತ ಅದು ಯೋಜನೆ ಇದೆ. ಇವ್ರು ಏನಂತ ಅಂದರೆ ಅಂಥ ಸ್ಕೀಮ್ ಬಂದಂಥ ಸಂದರ್ಭದಲ್ಲಿ ಅರ್ಜಿ ಹಾಕಿ, ಈಗ ಆನ್ಲೈನ್ ಅರ್ಜಿ ತೊಗೊಳ್ತಾ ಇದ್ದಾರೆ ಅನಿಸುತ್ತೆ, ತೊಗೊಂಡಿರಬೇಕು ಅನಿಸುತ್ತೆ. ಆನ್ಲೈನ್ ಅರ್ಜಿ ಹಾಕಿ ಅವರು ನಿಜವಾಗ್ಲೂ ಕಡು ಬಡವರಾದರೆ ಮನೆಗೆ ಅರ್ಜಿ ಹಾಕ್ಬೋದು. ಅವ್ರಿಗೆ ಅದು ಏನಿದೆ ಸರ್ಕಾರದಿಂದ ಸಿಗುತ್ತೆ ಸರ್ ಅದು. ಸರ್ ಇನ್ನು ಯಾರು ಜಿಯುಲ್ಲಾ ಅನ್ನೋರು ಯಾರೋ ಕಳಿಸಿದ್ದಾರೆ ಸರ್. ದಾವಣಗೆರೆ DC ಆದಾಗ ಜಗಳೂರು ತಾಲೂಕು ಸಿದ್ದಯ್ಯನ ಕೊಂಟೆಗೆ ಬಂದಿದ್ದರು. ನಾವು ನಮ್ಮ ಮನೆಗೆ ಪವರ್ ಬೇಕು ಅಂತ ಅಪ್ಲಿಕೇಶನ್ ಕೊಟ್ವಿ, ನಮಗೆ ಇಮಿಡಿಯೇಟ್ಲಿ ಪವರ್ ಕನೆಕ್ಷನ್ ಕೊಡಿಸಿದ್ದಾರೆ DC ಶಿವರಾಮ್ ಸಾಹೇಬರು. ಇದು ಫ್ರೀ ಬಟ್ ಬಿಲ್ ಬರುತ್ತೆ. ಏನು ಮಾಡೋದು, ಪವರ್ ಕನೆಕ್ಷನ್ ಕೊಡಿಸಿದ್ರೆ ಕೊಟ್ಟಿರ್ತೀವಿ, ಅದೇನು ನನಗೆ ಬಿಲ್ ಬರುತ್ತೆ, ಏನು ಮಾಡೋದು. ಇನ್ನು ಕೆಲವು ಇದೇ ಥರದ ರಿಪಿಟೇಷನ್ ಪ್ರಶ್ನೆಗಳು ಆಯಿತು. ಇದಾದಮೇಲೆ ನಾನು ಸಮಾಜ ಕಲ್ಯಾಣ ಇಲಾಖೆಗೆ ಬಂದೆ. ನಾನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಮಿಷನರಾಗಿ ಬಂದೆ. ಕಮಿಷನರಾಗಿ ಬಂದಮೇಲೆ ಕೆಲವೆಲ್ಲ ಹೇಳಿದ್ದೀನಿ ನಾನು. ಈಗ ಪೈಲಟ್ ಸ್ಕೀಮ್ ಸ್ಟಾರ್ಟ್ ಮಾಡಿದೆ ಇಂಡಿಯಾದಲ್ಲೇ ಫಸ್ಟು. ಪೈಲಟ್ ಸ್ಕೀಮ್ಗೆ ಒಬ್ಬರಿಗೆ 12 ಲಕ್ಷ ರೂಪಾಯಿ ಫ್ರೀ. 12 ಲಕ್ಷ ರೂಪಾಯಿ ಖರ್ಚು ಮಾಡಿ ಪೈಲಟ್ ತರಬೇತಿ ಕೊಡ್ತಾಯಿದ್ವಿ. ಅದು ಎಲ್ರಿಗೂ, SC ST OBC ಮೈನಾರಿಟಿ ಎಲ್ರಿಗೂ ಅದು ಸ್ಕೀಮು. ಅದ್ರ ಜೊತೆಗೆ ನರ್ಸಿಂಗು ಅದು ಕೂಡ. ಅದು ನಾವು ಯಾವ ಥರ ಮಾಡ್ತಿದ್ವಿ ನರ್ಸಿಂಗ್ ಅಂತ ಅಂದರೆ, PUC ಪಾಸ್ ಮಾಡಿದವ್ರಿಗೆ ಸರ್ವೆ ಮಾಡಿಸ್ಬಿಟ್ಟೆ. ಕರ್ನಾಟಕದಲ್ಲಿ ಹಳ್ಳಿಗೆ ಹೋಗಿ ಸರ್ವೆ ಮಾಡಿ ಯಾರ್ಯಾರು PUC ಮಾಡಿದ್ರೆ ಎಲ್ಲರೂ ಕರ್ಕೊಬರ್ರಿ ಅಂತೇಳಿ ಒಂದೊಂದು ಕಡೆಯಿಂದ. ಈಗ ಹಾಸನ್ನಿಂದ 7 ಬಸ್ ಮಾಡಿ ಕರ್ಕೊಂಬಂದ್ರಿ ಜನನ. ಚಾಮರಾಜನಗರದಿಂದ 10 ಬಸ್ ಮಾಡಿ ಜನ ಈ ಥರ ಎಲ್ಲರನ್ನೂ ಕರ್ಕೊಂಡು ಬಂದು ಅವ್ರನ್ನ ಹಾಸ್ಟೆಲ್ಗೆ ಅಡ್ಮಿಟ್ ಮಾಡೋರ್ಗು ನಮ್ಮದೇ ಜವಾಬ್ದಾರಿ. ಇವತ್ತು ಭಾಳ ಜನ ನರ್ಸಸ್ ಇದ್ದಾರೆ. ಮತ್ತು ಫ್ಯಾಷನ್ ಟೆಕ್ನಾಲಜಿ ನಿಫ್ಟ್ ಅಂತ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ, ಅಲ್ಲಿ ತರಬೇತಿ ಕೊಡಿಸ್ತೇವೆ. ಅವರೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. IAS ತರಬೇತಿ ಹೇಳಿದ್ನಲ್ಲ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ನಾನು. ಅದ್ರ ಬಗ್ಗೆ ಕೆಲವು ನೀವು ಇನ್ನೂ ಟ್ಯೂಷನ್ ಥರನೂ ಕೆಲವು ಟಿಪ್ಸ್ಗಳನ್ನ ಕೊಡಿ ಅಂತ ಕೂಡ ಕೆಲವರು ಕೇಳಿ. ಈ ಸಾಮಾಜಿಕ ಬಹಿಷ್ಕಾರ ಆಗ್ತಾರೆ, ಗಲಾಟೆ ಆಗ್ತವೆ. ಸವರ್ಣೀಯರಿಗೂ ನಮ್ಮ ಸೆಡ್ಲು ಕ್ಯಾಸ್ಟ್ಗೂ ಗಲಾಟೆ ಆಗ್ತದೆ. ಇದಾದರೆ ಏನು ಮಾಡ್ತೀವಿ ನಾವು, ಅದು ಪೊಲೀಸ್ ಆ್ಯಕ್ಷನ್ನು ನೀವು ಏನೋ ಮಾಡ್ರಪ್ಪ ಅಂತಂತ ಅವ್ರಿಗೆ ಹೇಳ್ಬಿಡ್ತೀವಿ. ನಾನು ಅದಕ್ಕೂ ಇಂಟರ್ಫಿಯರ್ ಆಗ್ತಾ ಇರಲಿಲ್ಲ. ಅದು ತೊಗೊಳ್ಳಿ ಅಂತಂತ ಹೇಳ್ಬಿಟ್ಟು ರಿಹ್ಯಾಬಿಲಿಟೇಷನ್ ಪ್ಯಾಕೇಜ್ ನಾನು ತುಂಬ ಸೀರಿಯಸ್ಸಾಗಿ ಮಾಡ್ತಾಯಿದ್ದೆ. ಈಗ ಒಂದು ಹಳ್ಳಿನಲ್ಲಿ ಅಟ್ರಾಸಿಟಿ ಆಯಿತು ಅಂತ ತಿಳ್ಕೊಳ್ಳಿ, ಒಂದು ಹಳ್ಳಿ. ಈಗ ಇಲ್ಲೇನೇ ಒಂದು ಉಜ್ಜಿನಿ ಅಂತ ಇದೆ ಕುಣಿಗಲ್ ಹತ್ರ, ಕೇಳಿದ್ದೀರಾ? ಉಜ್ಜಿನಿ ಕೇಳಿದ್ದೀನಿ ಸರ್. ಉಜ್ಜಿನಿ ಅಲ್ಲಿ ಕುಣಿಗಲ್ ಹತ್ರಕ್ಕೆ ಅಲ್ಲಿ ಒಂದು ದಾರಿ ಮಾತಿಗೆ ತುಂಬ ಗಲಾಟೆ ಆಗೋಯಿತು. ಗಲಾಟೆ ಆದ ತಕ್ಷಣ ಅವರು ಏನು ಪೊಲೀಸ್ನವ್ರು ಕೇಸ್ ಹಾಕಿದ್ರು, ಅದು ಬಿಡಿ. ನನಗೆ ಹಿಂಗೆ ಗೊತ್ತಾಯಿತು, ಒಂದು ಕೆಲಸ ಮಾಡಿ ಅಲ್ಲಿ ಎಷ್ಟು ಮನೆ ಇದೆ ಅಷ್ಟು ಮನೆಗೂ ಅವ್ರಿಗೆ ಕುರಿ ಬೇಕಾ ಮತ್ತು ಹಸು ಬೇಕಾ ಅದು ಕಳಿಸಿ ಅದು ಸ್ಯಾಂಕ್ಷನ್ ಮಾಡ್ತೀನಿ. ಮತ್ತು ಅಲ್ಲಿ ಮನೆಗಳು ಎಷ್ಟು ಗುಡಿಸ್ಲಿವೆ ಸರ್, 40 ಗುಡಿಸ್ಲಿವೆ ಅಂದರು. 40 ಗುಡಿಸ್ಲು ಸ್ಯಾಂಕ್ಷನ್ ಮಾಡಿದೆ. ಅಂಬೇಡ್ಕರ್ ಭವನ ಬೇಕು ಅಂದರೆ ಅಂಬೇಡ್ಕರ್ ಭವನ ಸ್ಯಾಂಕ್ಷನ್ ಮಾಡಿದೆ. ಇದನ್ನು ಏನು ಮಾಡ್ತಿದ್ದೆ ನಾನು, 2 ಡೇಸ್ನಲ್ಲಿ ವರದಿ ತರಿಸ್ಕೊಂಡು ದುಡ್ಡು ರಿಲೀಸ್ ಮಾಡಿಬಿಡ್ತಿದ್ದೆ. ತುಮಕೂರು ಜಿಲ್ಲೆ, ಅದು ತುಮಕೂರಿಗೆ ರಿಲೀಸ್ ಮಾಡಿಬಿಡ್ತಿದ್ದೆ. ಏನು, ಒಂದು ಎಲ್ಲರಿಗೂ ಮನೆಗೂ ಹಸು ಕುರಿ ಮತ್ತು ಎಷ್ಟು ಗುಡಿಸ್ಲಿವೆ ಎಲ್ಲರಿಗೂ ಮನೆ ಕಟ್ಸ್ಕೊಡೋದು. ಮತ್ತು ಅವ್ರಿಗೆ ಅಂಬೇಡ್ಕರ್ ಭವನ ಬೇಕಾ ಅದು ಭವನ ಕೊಡೋದು. ಇಷ್ಟು ಮಾಡಿಬಿಟ್ಟು ಆಮೇಲೆ ಒಂದು ವಾರ ಬಿಟ್ಬಿಟ್ಟು ನಾನು ಅಲ್ಲಿ ವಿಸಿಟ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಇವರೆಲ್ಲ ತಗೊಂಡಿರ್ಬೇಕು. ಹೋಗೋ ಅಷ್ಟೊತ್ತಿಗೆ ಅವ್ರಿಗೆ ಸರ್ಕಾರ ನಮ್ಮ ಜೊತೆ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರಬೇಕು. ಆ ಥರ ಮಾಡ್ತಾಯಿದ್ದೆ. ಗುಲ್ಬರ್ಗದಲ್ಲಿ 4 ಜನ ಬೋವಿ ಸಮಾಜಕ್ಕೆ ಸೇರಿದಂಥ ಜನ, 4 ಮರ್ಡರ್ ಒಂದೇ ದಿವಸ ಆಗೋದು. ಒಂದೇ ದಿನ
4 ಮರ್ಡ್ರ್ ಒಂದು ದಿವಸ ಆಗಿದೆ. ಸರಿ, ನಾನು ವಿಸಿಟ್ ಮಾಡೋಕ್ಕೆ ಗುಲ್ಬರ್ಗಕ್ಕೆ ಹೋದೆ. ಆವಾಗ ಮಲ್ಲಿಕಾರ್ಜುನ್ ಖರ್ಗೆಯವರು ಹೋಮ್ ಮಿನಿಸ್ಟ್ರು. ಸರಿ, ಅವರು ನನ್ನ ಜೊತೆನೇ ಬರಪ್ಪ ಅಂತ ಹೇಳಿದ್ರು ಖರ್ಗೆಯವರು. ಸರಿ, ಅವ್ರ ಜೊತೆ ಹೋದ್ವಿ. ಸರಿ, ಏನೇನು ಹೇಳ್ಬೇಕು ಕೇಳಪ್ಪ ಅಂತ ಅದು ಪ್ರಶ್ನವ್ರ ಜೊತೇಲಿ ಬರ್ತಾರಲ್ಲ ಸರ್, ಅವ್ರಿಗೆ ಒಬ್ಬೊಬ್ಬರಿಗೆ 2-2 ಲಕ್ಷ ರೂಪಾಯಿ ಪರಿಹಾರ ಈಗ ಕೊಟ್ಬಿಡೋಣ ಸರ್ ಈ ಥರ ದಿವಸ. ಒಬ್ಬೊಬ್ರಿಗೆ 2-2 ಎಕರೆ ಜಮೀನು ಒಬ್ಬೊಬ್ರಿಗೆ. ಆಮೇಲೆ ಪ್ರತಿಯೊಂದು ಮನೆಗೂ 4 ಫ್ಯಾಮಿಲಿಗೂ ಸರ್ಕಾರಿ ಕೆಲಸ. ಅಪ್ಪ. ಸೊ 4 ಫ್ಯಾಮಿಲಿಗೂ ಅಂಬೇಡ್ಕರ್ ಕಾರ್ಪೊರೇಷನ್ದ ಸಾಲ. ಇಷ್ಟು ವ್ಯವಸ್ಥೆ. 4 ಫ್ಯಾಮಿಲಿಗೂ ಮನೆ ಇಲ್ಲದೆ ಮನೆ ಕಟ್ಸ್ಕೊಡ್ತೀವಿ ಸರ್. ಇನ್ನೂ ಏನಾದ್ರು ಬೇಕಾದ್ರೆ ಕೇಳಿ ಸರ್, ಕೊಟ್ಬಿಡೋಣ ಅಂತ ಅಂದರು. ಹೋದ್ವಿ. ಇವ್ರು ನಾನೇನು ಹೇಳಿತ್ತು ಅವರು ಅದು ಹೇಳಿದ್ರು ಖರ್ಗೆಯವರು. ಆಮೇಲೆ ಮತ್ತೆ ವಾಪಸ್ ಕುತ್ಕೊಂಡ್ವಿ ಅವ್ರ ಕಾರ್ನಲ್ಲೇ. ನೀನೇನೋ ಇದು ನೀನಿದ್ದಾಗ ಇದೆಲ್ಲ ಮಾಡ್ತೀಯಾ, ನೀನು ಹೋದ್ಮೇಲೆ ಯಾರಪ್ಪ ಇದೆಲ್ಲ ಮಾಡ್ತಾರ ಅಂತ ಅಂದರು. ಅದು ಗೊತ್ತಿಲ್ಲ ಸರ್, ನನ್ನ ಕರ್ತವ್ಯ ಅಂತ ನಾನು ಮಾಡ್ತೀನಿ ಅಂತ ಹೇಳಿದೆ. ಅದಾದ 1 ವಾರಕ್ಕೆ ಗಣರಾಜ್ಯೋತ್ಸವ, ರಿಪಬ್ಲಿಕ್ ಡೇ. ಗಣರಾಜ್ಯೋತ್ಸವದಿಂದ 4 ಫ್ಯಾಮಿಲಿಗೂ 2-2 ಲಕ್ಷ ರೂಪಾಯಿ ಮತ್ತು ಸರ್ಕಾರಿ ಕೆಲಸದ ಆರ್ಡ್ರು ಕೊಡಿಸ್ಬಿಟ್ಟೆ. ಸ್ಯಾಂಕ್ಷನ್ ಆಗೋಯ್ತು. ಸ್ಯಾಂಕ್ಷನ್ ಮಾಡಿಸ್ತೇನೆ, 1 ವಾರದಲ್ಲಿ ಸ್ಯಾಂಕ್ಷನ್ ಮಾಡಿ. ಸೊ ಅವರು ನುಡಿದಂತೆ ನಡೆದ ಖರ್ಗೆ ಅಂತ ಪತ್ರಿಕೆನೆಲ್ಲ ಚೆನ್ನಾಗಿ ಬರೆದ್ರು. ಅಲ್ಲ, ಅವರು ಅಷ್ಟೇ, ಖರ್ಗೆಯವರು ಕೂಡ ಭಾಳ ನನಗೆ ಎನ್ಕರೇಜ್ ಮಾಡ್ತಾಯಿದ್ರು. ಅವರು ಈ ಥರ ನಾವು ಕೆಲಸ ಮಾಡ್ತಾಯಿದ್ವಿ. ಒಂದು ಮರ್ಡ್ರ್ ಆಯ್ತದೆ ಎಂದು ನಾನು ಸೋಷಿಯಲ್ ವೆಲ್ಫೇರ್ ಇದ್ದಾಗ ಒಂದು ಮರ್ಡ್ರ್ ಏನಾರು ಆದರೆ ಇವತ್ತಾದರೆ ನಾಳೆ ಕೆಲಸ ಕೊಡಬೇಕು ಅವನಿಗೆ. ನಾಳೆಗೆ ನನ್ನ ಪ್ರಪೋಸಲ್ ಬರಬೇಕು, ಒಂದು 2-3 ದಿವಸದಲ್ಲಿ ಅವ್ನ ಕೆಲಸ ಆರ್ಡ್ರ್ ಕೊಡ್ಬಿಡ್ಬೇಕು. ಈಗ ನೀವು ಕೇಳಿ ಯಾರನ್ನಾದ್ರು ವರ್ಷಾನುಗಟ್ಟಲೆ ತಿರುಗಬೇಕು ಅವರು. ನಿಜ ಸರ್, ನಿಜ ನಿಜ. ನಮಗೆ ಆ ಥರ ಇದೇ ಇಲ್ಲ. ಜನಗಳಿಗೆ ಕಾಯಿಸೋದು ಅಲಿಸೋದೆಲ್ಲ ಪದ್ಧತಿನೇ ಇಲ್ಲ. ಇಮ್ಮಿಡಿಯೇಟ್ ನಾನು ಎಲ್ಲಿ ಯಾವುದೋ ಕೆಲವು ಕಡೆ ಇದಾದರೆ ಏನು ಮರ್ಡರ್ ಆದರೆ ಒಂದು ಸಾರಿ ನಾನು ವಿಸಿಟ್ ಮಾಡ್ತಿದ್ದೆ. ವಿಸಿಟ್ ಮಾಡಿ ಅಲ್ಲೇನೇ ಪರಿಹಾರ ಕೊಟ್ಬಿಟ್ಟು ನಾಳೆಯಿಂದ ಕೆಲಸ ಕೊಡ್ತೀನಿ ಬಿಡಮ್ಮ ಅಂತ ಹೇಳ್ಬಿಟ್ಟು ನಾಳೆ ಇಶ್ಯೂ ಮಾಡಿಬಿಡ್ತಿದ್ದೆ ಆರ್ಡ್ರನ್ನ. ಗ್ರೇಟ್. ಕಂಡಂಗೆ ಇದೆ. ಯಾಕೆ ಅವ್ರು ಕಾಯಬೇಕು? ಅವರು ಕೆಲಸಕ್ಕಿಂತ ನಮ್ಮ ಅಲಿ ಕುಡ್ದು. ಅದ್ಭುತ ಸರ್. ಅಲ್ಲ, ನಿಮ್ಮ ಈ ಥರ ಮಾಡ್ತಾ ಇದ್ದೀವಿ. ಆ ಪರಿಕಲ್ಪನೆಗಳೇ ಅದ್ಭುತ ಸರ್. ಇದೆಲ್ಲ ಜನಗಳಿಗೆ ಗೊತ್ತಾಗಿದ್ದು ನನಗೆ ಭಾಳ ಇದು ನನಗೆ ತುಂಬ ಖುಷಿ ಕೊಡ್ತಾ. ಯಾಕೆಂದರೆ ಸಾಕಷ್ಟು ವಿಷಯಗಳನ್ನ ನಿಮ್ಮ ಹತ್ರ ಚರ್ಚೆ ಮಾಡಿದೆ. ಇಲ್ಲ, ನಾನು ಈ ಉದಾಹರಣೆಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದ್ದಾಗ ಅಂಬೇಡ್ಕರ್ ಕಾರ್ಪೊರೇಷನಲ್ಲಿ ಒಂದು 500 ಆಟೋ ಕೊಡ್ತಾಯಿದ್ರು ವರ್ಷಕ್ಕೆ. ಅವರು ಏನು ಕೊಡೋದು, ನಾವು ಕೊಡೋಣ ಅಂದ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಕಮಿಷನರಾಗಿ ಕಾಲ್ ಮಾಡಿದೆ. ಒಂದು 2,000 ಅರ್ಜಿ ಬಂದೆ. 2,000 ಜನಕ್ಕೂ ಆಟೋ ಕೊಡಿಸ್ಬಿಡಿ ಅಂದ್ಬಿಟ್ಟು. ಅವರು ಅವಾಗ ಸಬ್ಸಿಡಿ ಕೊಡ್ತಿರ್ಲಿಲ್ಲ. ನಾನು ಸಬ್ಸಿಡಿ ಸ್ಟಾರ್ಟ್ ಮಾಡಿದೆ. ಸಬ್ಸಿಡಿಸ್ಗೆ 20,000 ಸಬ್ಸಿಡಿ, 2,000 ಕೊಡಿಸ್ದೆ. ಅದಾದಮೇಲೆ ನಾನು ಎಲ್ರಿಗೂ ನಮ್ಮ ಜನಕ್ಕೆ ಈ ಟ್ರ್ಯಾಕ್ಟ್ರ್ ಕೊಡಿಸ್ಬೇಕು. ಒಂದು 500 ಟ್ರ್ಯಾಕ್ಟ್ರು, 500 ಲಾರಿ, ಒಂದು 500 ಅದು ಏನು ಹೇಳ್ತಾರೆ JCB ಕೊಡಬೇಕು ಅಂತ ಅಂದ್ಬಿಟ್ಟು ಅರ್ಜಿ ಕರೆದೆ. ಅರ್ಜಿಗಳು ಬಂದು ಅಷ್ಟೊಂದು ನಾನು ಟ್ರಾನ್ಸ್ಫರ್ ಆಗೋದು. ನಂದು ಈ ಕಾನ್ಸೆಪ್ಟ್ ಇತ್ತು, ಒಂದಷ್ಟು ಜನಕ್ಕೆ ಇದೆಲ್ಲ ಮಾಡಬೇಕು ಅಂತಂತೇಳಿ. ಸರ್, ನಿಮ್ಮ ಎಲ್ಲ ಅದು ನನಗನ್ಸೋ ಪ್ರಕಾರ ದೇವ್ರು ಇನ್ನೂ ದೊಡ್ಡದಿಟ್ಟಿದ್ದಾನೆ ಒಂದು ರಾಜಕೀಯ ಮೂಲಕ. ಈಗ ಬೆಂಗಳೂರು ಇದರಲ್ಲಿ ಏನು ಡಿವಿಷನಲ್ ಕಮಿಷನರ್ ಆಗಿದ್ದೆ ನಾನು. ಒಂದು 150 ಜನಕ್ಕೆ ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ. ಅದರಲ್ಲಿ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಒಬ್ಬಳು ಸಾಗರದಳು ಅಲ್ಲ, ಇದು ಉಡುಪಿನವಳೊಬ್ಳು ನನ್ನ ಹತ್ರ ಬಂದು ಹತ್ಕೊಂಡ್ಳು. ನನ್ನ ಗಂಡ 3 ವರ್ಷ ಆಯ್ತು ಸರ್ ಸತ್ತು. 3 ವರ್ಷದಿಂದ ಮೈಸೂರಿಗೆ ಅಲಿತಾ ಇದ್ದೀನಿ. ಉಡುಪಿ ಮೈಸೂರಿಗೆ ಬರುತ್ತೆ, ಮೈಸೂರು ಡಿವಿಷನ್ಗೆ. ಅಲ್ಲಿ ಅಲ್ದು ಸಾಕಾಯ್ತು ಸರ್, ನನಗೆ ಅಪಾಯಿಂಟ್ಮೆಂಟ್ ಕೊಡಲಿ, ಯಾಕೆಂದ್ರೆ ಅಲ್ಲಿ ಏನೋ ಏಕೆನ್ಸಿ ಇಲ್ಲ ಅಂತೇಳಿ. ಯಾರೋ ಹೇಳಿದ್ರು ಇಲ್ಲಿಗೆ ಬಂದರೆ ಕೊಡ್ತೀರಿ ಅಂತೇಳಿ. ಅದಕ್ಕೆ ನಾನು ಇಲ್ಲಿಗೆ ಬಂದೆ ಸರ್. ಇಲ್ಲಿಗೆ ಫೈಲ್ ಬಂದಿದೆ ಸರ್. ಆಯ್ತು, ನಿನ್ಗೆ ಎಲ್ಲಿಗೆ ಬೇಕಮ್ಮ ಅಂದೆ. ಸಾಗರ ಕೊಟ್ಬಿಡಿ ಸರ್, ಹತ್ರ ಆಗುತ್ತೆ. ಆಯಿತು, ಹೋಗಿ ಕೊಡ್ತೀನಿ ಅಂದ್ಬಿಟ್ಟು ನಮ್ಮಲ್ಲಿ ದೇವಕಿ ಅಂತ ಒಳ್ಳೆ ಆಫೀಸರ್ ಇದ್ಲು, ಒಳ್ಳೆಯ ಕ್ಲರ್ಕು. ಅವಳು ಹೇಳಿದ ತಕ್ಷಣ ಆರ್ಡ್ರ್ ಮಾಡ್ಕೊಬೋದು. ಸೊ ಅವ್ರು ಮಾಡ್ಕೊಬಂದ್ಲು, ಆರ್ಡ್ರ್ ಇಶ್ಯೂ ಮಾಡಿಬಿಟ್ಟು ಕೊಟ್ಬಿಡು ಅಂತ ಕೊಡಿಸ್ದೆ. ಸಾಗರ್ಗೂ ಹಾಕ್ಬಿಟ್ವಿ. ಹಾಕಿದ್ಮೇಲೆ ತಿರುಗಿ ಬಂದು ನನ್ನ ಹತ್ರ ಅಳ್ತಾವಳು. ಯಾಕಮ್ಮ ಕೊಟ್ಟಿದ್ದೀನಲ್ಲ ಅಂದೆ. ಇಲ್ಲ ಸ್ವಾಮಿ, 3 ವರ್ಷ ತಿರುಗಿದ್ದೆ ನಾನು,
ನನ್ನ ಕೆಲಸ ಆಗಿರಲಿಲ್ಲ. ಈಗ ಅರ್ಧ ಗಂಟೆಯಲ್ಲಿ ನೀವು ಆರ್ಡ್ರ್ ಕೊಟ್ರಿ, ಅದಕ್ಕೆ ಈ ಸಂತೋಷಕ್ಕೆ ನನಗೆ ಇದು ಆನಂದ ಬಾಷ್ಪ ಸರ್ ತಡೆಯೋಕ್ಕಾಗಲಿಲ್ಲ. ನಿಮಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ನನಗೆ ಆಶೀರ್ವಾದ ಮಾಡೋರು ಕೊಡ್ತು ನೋಡಿ. ಇಂಥವು ಲೆಕ್ಕವಿಲ್ಲದಷ್ಟು ಕೇಸ್ ಮಾಡಿದ್ವಿ, ಒಂದಲ್ಲ. ನಾನು ಕೊಪ್ಪಳ ಡಿ ಸಿ ಆದ್ನಲ್ಲ, ಕೊಪ್ಪಳ ಹೊಸ ಜಿಲ್ಲೆ ಕ್ರಿಯೇಟ್ ಮಾಡಿದೆ. ಹೊಸ ಜಿಲ್ಲೆ ಕ್ರಿಯೇಟ್ ಮಾಡಿದಾಗ ಪೇಪರ್ನವರೆಲ್ಲ ಬಂದರು, ಏನು ಮಾಡ್ತೀವಿ ಸರ್, ಹೊಸ ಜಿಲ್ಲೆಗೂ ಏನು ವ್ಯತ್ಯಾಸ ಬರ್ತದೆ ಸರ್ ಆ ಜಿಲ್ಲೆಗೂ ಇಲ್ಲಿಗೂ ಅಂತ. ಏನು ವ್ಯತ್ಯಾಸ ಅಂತಂದರೆ ನಾವು ಸ್ಪಾಟ್ ಡಿಸಿಷನ್. ಈಗ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಲೇಡಿ ಬಂದಳು ನನ್ನ ಹತ್ರ. ಅವಳು ರಾಯಚೂರಿಗೆ ನಾನು 20 ಸಾರಿ ತಿರುಗಿದ್ದೀನಿ ಸ್ವಾಮಿ, ನನ್ನ ಗಂಡ ತೀರ್ಕೊಂಡು ಒಂದು 4-5 ವರ್ಷ ಆಯಿತು, ನನಗೆ ಕೆಲಸ ಕೊಡಲಿಲ್ಲ, ಹೊಸ ಜಿಲ್ಲೆ ಆಗಿದೆ, ಈಗಲಾದರೂ ನನಗೆ ಕೆಲಸ ಕೊಡಿಸಿ ಸ್ವಾಮಿ ಅಂತ ಬಂದಳು. ಅವಳು ಕೊಪ್ಪಳದವಳು. ನಾನು ಆವಾಗಲೇ ಫೈಲು ನನ್ನ ಹತ್ರ ಬಂದಿತ್ತು, ತರಿಸ್ಕೊಂಡ್ರೆ ಅಲ್ಲಿ ಆರ್ಡ್ರ್ ಕೊಟ್ಬಿಟ್ಟೆ ನಾನು. ಅವಳನ್ನ ನೀವು ನನ್ನ ಕೇಳಬೇಡಿ ಸ್ವಾಮಿ, ನೀವು ಅವಳನ್ನ ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಅಮ್ಮನ ಕೈಲಿ ಮಾತಾಡ್ಸಿದೆ. ಅದ್ಭುತ ಸರ್. ಹೊಸ ಜಿಲ್ಲೆ ಆದರೆ ಏನಾಗುತ್ತೆ ಅಂತ ನೀವು ಹೇಳಮ್ಮ ಅಂತೇಳಿ. ನಮಗಿಷ್ಟೇ ಜನಗಳ ಕಣ್ಣೀರು ಒರೆಸೋದೇ ಕೆಲಸ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ. ಅದು ಅಲ್ಲೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಏನು ಇಷ್ಟಪಡ್ತೀನಿ ಅಂತಂದರೆ ಒಳ್ಳೆ ಮನಸ್ಸು, ಒಳ್ಳೆ ವಿಚಾರ, ಒಬ್ಬರಿಗೆ ಕೆಟ್ಟದ್ದು ಬಯಸ್ದೇ ಇರೋದು, ಒಳ್ಳೆಯದನ್ನೇ ಯೋಚನೆ ಮಾಡೋದು, ಮತ್ತು ಬೆಳಿಗ್ಗೆ ಇದ್ದರೆ ಒಂದು 4 ಜನಕ್ಕೆ ಕಣ್ಣೀರು ಒರೆಸೋದು. ಇಷ್ಟು ಮಾಡಿದ್ರೆ ನನಗಂತೂ ದೇವಸ್ಥಾನಕ್ಕೆ ಹೋಗೋದು ಬೇಕಾಗಿಲ್ಲ. ಇಲ್ಲ, ಒಳ್ಳೆ ತತ್ವ ಸರ್, ಒಳ್ಳೆ ತತ್ವ ಅಷ್ಟೇ. ನಾನು ತಿಳ್ಕೊಳ್ಳೋದು ಅಷ್ಟೇ, ಒಳ್ಳೆ ತತ್ವ ಸರ್. ಅದೇ ನಾನು ಮಾಡ್ತಾಯಿದ್ದೀನಿ. ಸೂಪರ್ ಸರ್. ನಾನು ಜಿಲ್ಲಾಧಿಕಾರಿಯಾಗಿ ದಾವಣಗೆರೆಯಲ್ಲಿ ಕೆಲಸ ಮಾಡುವಾಗ ನಾನು ಯಾವ ರೀತಿ ನನ್ನ ಸ್ಟೈಲ್ ವರ್ಕಿಂಗ್ ಹೇಗಿತ್ತು ಅಂತ ಹೇಳಿದ್ರೆ, ಈಗ ಒಬ್ಬರು ಬರ್ತಾರೆ, ಒಬ್ಬ ಅರ್ಜಿ ತೊಗೊಂಡು ಬರ್ತಾನೆ, ಸ್ವಾಮಿ ನಂದು ಕೆಲಸ, ನಾನು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟು ಇಷ್ಟು ದಿವಸ ಆಯಿತು, ನನ್ನ ಕೆಲಸ ಆಗಿಲ್ಲ ಅಂತೇಳಿ. ಸರಿ, ಆ ಅರ್ಜಿ ಮೇಲೆ ನಾನು ಬರೀತಿದ್ದೆ. ಸಂಬಂಧಪಟ್ಟ ಇದು ರೆವಿನ್ಯೂ ಇನ್ಸ್ಪೆಕ್ಟರ್ ಬರೀತಿದ್ದೆ. ರೆವಿನ್ಯೂ ಇನ್ಸ್ಪೆಕ್ಟ್ರಿಗೆ ಖಾತಾ ಆಗಿಲ್ಲ ಅಂತಂತ ಬರೋದು. ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇನ್ಸ್ಪೆಕ್ಟ್ರಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟವರನ್ನು ಕರೆದುಕೊಂಡು ನನಗೆ ಬಂದು ಭೇಟಿಯಾಗುವುದು. ಅದ್ರ ಮೇಲೆ ಬರೆದ್ಬಿಡೋದು. ನಾನು ಕಳಿಸೋದು ಅವೆಲ್ಲ ಬಿಸ್ನೆಸ್ ಇಲ್ಲ. ಅವನ ಕೈಲೇ ಕೊಟ್ಬಿಡೋದು. ತೊಗೊಂಡೋಗಿಂತ ತೋರ್ಸಪ್ಪ ಅವ್ರಿಗೆ. ಅವನ ಕೈಲೇ ಕೊಟ್ಬಿಟ್ಟು ನೀನು ಅವ್ರಿಗೆ ತೋರಿಸು, 2 ದಿವಸದಲ್ಲಿ ಬರಲಿಲ್ಲ ಅಂತ ಅಂದರೆ ಮತ್ತೆ ನನ್ನ ಬಾ ಅಂತ ಹೇಳಿದ್ದಾರೆ ಅಂತ ಹೇಳೋದು. ಅವನು ಹೋಗಿ ಅಲ್ಲಿ ಹೇಳಿದ್ರೆ ಅವ್ರು ಓಡಿ ಬರೋರು. ಅವ್ರೇನು ಮಾಡಿ ಕೆಲಸ ಮಾಡಿಬಿಟ್ಟು ನನಗೆ ಭೇಟಿ ಮಾಡಿ ಮತ್ತೆ ಅವ್ರನ್ನ ಕರ್ಕೊಂಡು ಬಂದು, ಸರ್ ನೀವು ಈ ಕೆಲಸ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗು. ಇದು ಸಿಂಪಲ್ಲು. ನಾರ್ಮಲ್ ಪ್ರೊಸೀಜರ್ ಏನು ಮಾಡ್ತಾರೆ, ನೀವು ತಹಸೀಲ್ದಾರ್ ಕಳಿಸೋದು, ತಹಸೀಲ್ದಾರರು ಅದನ್ನು ರೆಕಾರ್ಡ್ ಮಾಡಿ 3 ತಿಂಗಳು 6 ತಿಂಗಳು ಬಿಟ್ಕೊಂಡು ಇದು ಮಾಡಲಿಕ್ಕಾಗಲ್ಲ ಅಂತಲೂ ಏನೋ ಬರೆದು ಕಳಿಸ್ಬಿಡ್ತಾರೆ. ಇದೊಂದು ಪಾಯಿಂಟ್ ಹಾಕಿ. ಆಮೇಲೆ ಇನ್ನೊಂದು, ನಾನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದ್ದಾಗ ಭಾಳಷ್ಟು ಜನ ಬರ್ತಿದ್ರು ಹಳ್ಳಿಯವರು. ಸ್ವಾಮಿ ನಮ್ಮೂರಲ್ಲಿ ಗುಡಿಸ್ಲಿವೆ, ನಮಗೆ ಇದು ತಾಲೂಕ್ ಪಂಚಾಯತಿಯಿಂದ ಮನೆ ಕಟ್ಟಿಕೊಡ್ತಾ ಇಲ್ಲ, ಅದಕ್ಕೆ ನಿಮ್ಮನ್ನು ನೋಡೋಕ್ಕೆ ಬಂದು ಅಂತೇಳಿ. ಒಂದು ಇನ್ಸಿಡೆಂಟು, ಇಲ್ಲಿ ಕೊಳ್ಳೇಗಾಲದ ಹೋಗೋ ರೋಡಲ್ಲಿ ಒಂದು ಹಳ್ಳಿ ಇದೆ. ಅವನು ಒಂದು ದಿವಸ ಬಂದ. ಅದ್ರ ಹೆಸರು ಏನೋ ಹೊಸಳ್ಳಿನೋ ಏನೋ ಒಂದು ಊರಿದೆ. ಅದು ನಮ್ಮೂರಲ್ಲಿ ನನಗೆ ಜಮೀನು, ನನಗೆ ಮನೆ ಇಲ್ಲ ಅಂತ ಅವನು ಒಬ್ಬನಿಗೆ ಮನೆ ಕೇಳಕ್ಕೆ ಬಂದಿತ್ತು. ನಿನ್ನ ಒಬ್ಬನಿಗೆ ಮನೆ ಕಟ್ಸ್ಕೊಡ್ಬೇಕಾ, ಊರಿನವ್ರಿಗೆಲ್ಲ ಕಟ್ಸ್ಕೊಡ್ಬೇಕಮ್ಮ ಅಂದ. ನೀವು ಹೆಂಗೆ ಮಾಡ್ತಿರೋ ಮಾಡಿ ಸ್ವಾಮಿ ಅಂತ. ಸರಿ, ನೀವು ಅಲ್ಲೇ ಇರುವಂಥ ಇಲ್ಲೇ ಇರಿಸ್ಕೊಂಡು ನಾನು ವಿಲೇಜ್ ಅಕೌಂಟೆಂಟ್ ಇದಕ್ಕೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಫೋನ್ ಮಾಡಿದೆ. ಶಿವಲಿಂಗೇಗೌಡ ಅಂತ ನಮ್ಮ ಶಿಷ್ಯ ಕೊಳ್ಳೇಗಾಲದಲ್ಲಿ ಇದ್ದ. ತುಂಬ ಒಳ್ಳೆ ಹುಡುಗ, ಭಾಳ ಆ್ಯಕ್ಟಿವ್ ಫೆಲೋ, ಈಗಲೂ ಇಲ್ಲೆಲ್ಲೋ ಕೆಲಸ ಮಾಡ್ತಾ ಇರಬೇಕು. ಅವನಿಗೆ ಹೇಳಿದೆ, ನೀನು ತಕ್ಷಣ ಊರಿಗೆ ಹೋಗು, ಅಲ್ಲಿ ಗುಡಿಸ್ಲು ಎಷ್ಟಿವೆ ಆ ಗುಡಿಸ್ಲಿಗೆ ರೆಕಾರ್ಡ್ ಮಾಡಿ ಈಗಲೇ ಕಳಿಸು. ಅವನು ಅರ್ಧ ಗಂಟೆಯಲ್ಲಿ ಗುಡಿಸ್ಲು ಎಷ್ಟಿವೆ ಅವ್ರ ಹೆಸರುಗಳು ಬರೆದುಬಿಟ್ಟು ನನಗೆ ಫ್ಯಾಕ್ಸ್ ಮಾಡ್ದೆ. 15 ಗುಡಿಸ್ಲಿವೆ ಅಂದ. 15 ಗುಡಿಸ್ಲಿಗೆ 20,000 ಅಲ್ಲೇ ಟ್ರಾನ್ಸ್ಫರ್ ಮಾಡಿದೆ ನಾನು. ಅವನ ಕೈಲೇ ಚೆಕ್ ಕೊಟ್ಬಿಟ್ಟು ತೊಗೊಂಡೋಗಿ ಶಿವಲಿಂಗೇಗೌಡ್ರಿಗೆ ಕೊಟ್ಬಿಡಪ್ಪ ಅಂತೇಳಿ ಕೊಟ್ಟು ಕಳಿಸ್ತೀನಿ. ಒಂದು ಸಾರಿ ನಾನು ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದೆ. ಮಹದೇಶ್ವರ ಬೆಟ್ಟಕ್ಕೆ ಹೋದ್ರೆ ಅಲ್ಲಿ ನಮ್ಮ ಜನಕ್ಕೆ ಜಮೀನು ಇಲ್ಲ ಮತ್ತು ಗುಡಿಸ್ಲು ಇಲ್ಲ ಅಂತ ಅಂದೆ, ಮನೆಯೂ ಇಲ್ಲ ಅಂದರು. ಎಷ್ಟು ಮನೆ ಬೇಕಪ್ಪ ಅಂದೆ, 40 ಮನೆ ಬೇಕು ಅಂದರು. ಸೊ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ
ಅಲ್ಲಿ ನಮ್ಮ ಬ್ರದರ್ ಒಬ್ಬರು ಇದ್ದರು, ಶಂಕರರಾಜ್ ಅಂತ ಹೇಳ್ಬಿಟ್ಟು ಡೆಪ್ಟಿ ಸೆಕ್ರೆಟ್ರಿ ಇದ್ದರು ಜಿಲ್ಲಾ ಪಂಚಾಯತ್. ಅವ್ರಿಗೆ ಹೇಳಿ ಒಂದು ಜಾಗ ಸ್ಯಾಂಕ್ಷನ್ ಮಾಡಿಸಿ ಅಂತ ಹೇಳಿ ಮಾಡಿಸ್ಬಿಟ್ಟು ಆ ಜಾಗಕ್ಕೆ ಲೇಔಟ್ ಮಾಡಿಸಿ ದುಡ್ಡು ಕೂಡ ರಿಲೀಸ್ ಮಾಡಿದೆ. ಇನ್ನೂ ಸಾಕಷ್ಟು ವಿಷಯಗಳಿದೆ ಸರ್, ಯಾಕೆಂದರೆ ಇಷ್ಟಕ್ಕೆ ಮುಗಿಸೋ ಹಾಗೆ ಇಲ್ಲ ಶಿವರಾಮ್ ಸಾಹೇಬ್ರದ್ದು ವಿಚಾರಗಳು, ಇನ್ನಷ್ಟು ಇದುಗಳು. ಸೊ ನನಗೆ ಏನೊಂದು ಆಸೆ ಅಂದರೆ ಸರ್, ಈ ಸಂಚಿಕೆಯನ್ನು ಇನ್ನೂ ಮತ್ತೆ ಮುಂದುವರಿಸ್ತೀನಿ ನಾನು. ಯಾಕೆಂದರೆ ಇಷ್ಟು ಎಪಿಸೋಡ್ಗಳು ನೋಡಿ ಜನಗಳು ಇನ್ನೇನು ಪ್ರಶ್ನೆ ಕೇಳ್ತಾರೆ, ಮತ್ತಷ್ಟು ಏನು ವಿಷಯಗಳು ನೋಡಿಕೊಂಡು ಮತ್ತಷ್ಟು ಮುಂದಿನ ನಿಮ್ಮ ವಿಚಾರಗಳೊಂದಿಗೆ ಇದು ಮಾಡ್ತೀನಿ ಸರ್. ಮತ್ತೊಮ್ಮೆ ನಿಮ್ಮ ಅಭಿಮಾನಿಗಳಿಗೆ, ನಮಗೆ ಎಲ್ರಿಗೂ ಇಷ್ಟೊತ್ತು ನೀವು ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನನಗೆ ನಾನು ನಿವೃತ್ತಿಯಾಗಿ 7 ವರ್ಷ ಆಯಿತು. ಜನಗಳು ನಮ್ಮನ್ನೆಲ್ಲ ಮರ್ತ್ಬಿಟ್ಟಿದ್ದಾರೆ ಅಂತ, ನಾವೇನು ದೊಡ್ಡ ನಟ ಅಲ್ಲ. ಆಮೇಲೆ ಏನು ನಾನು ಯಾರೂ ಮಾಡದೇ ಇರೋ ಕೆಲಸ ಮಾಡಿದ್ದೀನಿ ಅಂತಲೂ ನಾನೇನು ಇಲ್ಲ ಸರ್, ನೀವು ಯಾರು ಮಾಡದಿರೋ ಕೆಲಸನೇ ಮಾಡಿರೋದು ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ತಕ್ಕಂತೆ ನಾನು ಬಡತನದಿಂದ ಬಂದೆ. ಆ ಬಡವ್ರ ಬಗ್ಗೆ ಅಲ್ಪ ಸ್ವಲ್ಪ ನಾನು ಕಾಳಜಿ ಇಟ್ಕೊಂಡು ಸ್ಪಂದಿಸ್ತಕ್ಕಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ. ಇದು ಯಾರೇ ಆಗಲಿ ಮಾಡ್ಬೋದು, ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಇಂಥವು ಅನೇಕ ಕಾರ್ಯಕ್ರಮ ಮಾಡಿದ್ದೀವಿ. ಅದಕ್ಕೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸಿರೋದಕ್ಕೆ ಇನ್ನೂ ನಿಮ್ಮ ಆಶೀರ್ವಾದ ಮಾಡಲಿ, ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಎಲ್ರಿಗೂ ಧನ್ಯವಾದಗಳು. ವೀಕ್ಷಕರೇ, ಶಿವರಾಮ್ ಸಾಹೇಬ್ರು ಸರಣಿನ ಇದು ಮತ್ತೆ ಆಗಲೇ ತಿಳಿಸಿದಾಗೆ ಇದು ಒಂದು ಕಾಮ ಅಷ್ಟೇ, ಫುಲ್ ಸ್ಟಾಪ್ ಅಲ್ಲ. ಸಾಹೇಬ್ರದ್ದು ಇನ್ನಷ್ಟು ಮತ್ತಷ್ಟು ಮಗದಷ್ಟು ವಿಚಾರಧಾರೆಗಳು ಮಾತಾಡೋದಿದೆ. ಅದರೊಂದಿಗೆ ಅತಿ ಶೀಘ್ರದಲ್ಲೇ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ.